ನಾನು ಬಂದ ಕೆಲಸಕ್ಕೆ ನೀವು ಬಂದಿರಿ ಅಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ಕಲ್ಯಾಣವೇ ಪ್ರಣತಿಯಾಯಿತು, ನಾನು ಬತ್ತಿಯಾದೆ, ನೀವು ತೈಲವಾದಿರಿ, ಕಲ್ಯಾಣದ ತುಂಬೆಲ್ಲ ಬೆಳಕೋ ಬೆಳಕೋ ಅಂತ ಒಂದು ಕಡೆಗೆ ಬರ್ತದೆ. ಹಾಗೆ ಬಹುಶಃ ನಾವುಗಳೆಲ್ಲ ಸೇರಿದ್ದು ಒಂದು ಕಾರ್ಯಕ್ಕಾಗಿ. ನಾವು ಬಂದ ಕಾರ್ಯಕ್ಕೇ ತಾವು ಬಂದಿದ್ದೀರಿ. ನೀವು ಬಂದ ಕಾರ್ಯಕ್ಕೆ ಇಂಥ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ. ಇಡೀ ಭರತಖಂಡದ ನೆಲವನ್ನೇ ಒಂದು ಪಣತೆಯನ್ನಾಗಿಸಿಕೊಂಡು ಒಂದಿಷ್ಟು ಜನ ಅದಕ್ಕೆ ಬತ್ತಿಯಾಗಿ, ಮತ್ತೊಂದಿಷ್ಟು ಜನ ಅದಕ್ಕೆ ತೈಲವಾಗಿ, ಜ್ಞಾನಿಗಳೆಲ್ಲ ಬಂದು ಅದಕ್ಕೆ ಜ್ಯೋತಿಯನ್ನು ಬೆಳಗಿಸಿದರೆ ಇಡೀ ಭರತಖಂಡವೇ ಜ್ಞಾನದ ಬೆಳಕಿನಿಂದ ತುಂಬಿ ಬಿಡಬಲ್ಲದು ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಂಚಿಕೊಳ್ತಾ, ಭಾಳ ಹೆಮ್ಮೆಯಿಂದ ಅದ್ರ ಬಗ್ಗೆ ಮಾತನಾಡ್ತಾ ಇವತ್ತು ನೆರೆದಿರುವಂಥ ತಮ್ಮೆಲ್ಲರಿಗೆ ಒಂದಿಷ್ಟು ನಮನಗಳನ್ನು ಅರ್ಪಣೆ ಮಾಡಿ, ನನಗೆ ಒಂದಿಷ್ಟು ಘಟನೆಗಳನ್ನು ಸುಮ್ಮನೆ ಹಂಚಿಕೊಳ್ಬೇಕು ಅಂತ ಅನಿಸ್ತದೆ ನಿಮ್ಮ ಜೊತೆ ಮಾತನಾಡುವಾಗ. ನಾವು ಒಂದಿಷ್ಟು ವರ್ಷಗಳ ಹಿಂದೆ ಯಾವುದು 2001ರಲ್ಲಿ ನಮ್ಮ ಭಾರತದ ಸಂಸತ್ತಿನ ಮೇಲೆ ಭಯೋತ್ಪಾದಕರ ದಾಳಿ ಆಗ್ತದೆ. ಅದು ಹೃದಯ ಅಂತ ನಾವು ಹೇಳ್ಕೊತೇವೆ, ನಮ್ಮ ದೇಶದ ಹೃದಯ. ಆ ಹೃದಯ ಭಾಗದ ಮೇಲೆ ಆಕ್ರಮಣ ಆಗ್ತದೆ. ಇದೇ ಭಾರತದ ವಿಶ್ವವಿದ್ಯಾಲಯದೊಳಗೆ ಕಲಿಯುವಂಥ ಸ್ಟೂಡೆಂಟ್ಸ್ಗಳು ಈ ದೇಶದ ಬಗ್ಗೆ ಧಿಕ್ಕಾರವನ್ನು ಕೂಗಿ ಶತ್ರುರಾಷ್ಟ್ರದ ಪರವಾಗಿ ಘೋಷಣೆಗಳನ್ನು ಹಾಕಿದ್ರಲ್ಲ, ಯಾಕೆ ಈ ಸ್ಥಿತಿ ನಿರ್ಮಾಣ ಆಯಿತು ಅಂತ ಸುಮ್ಮನೆ ನಾವು ಒಂದು ಸಾರಿ ಚಿಂತನೆ ಮಾಡುವಂಥದ್ದು. ಹಾಗೆಯೇ ನಾನು ಮೊನ್ನೆ ಒಂದು ಘಟನೆ ಪೇಪರ್ನಲ್ಲಿ ಒಂದು ಸುದ್ದಿ ಬಂದಿತ್ತು. ಅದೇನು ಅಂದರೆ, ಪೂನಾದಲ್ಲಿ ಒಬ್ಬ ಬ್ಯಾಂಕಿನ ಮ್ಯಾನೇಜರ್ ಮೂಲ್ಚಂದ್ರ ಶರ್ಮಾ ಅಂತ ಅವ್ರ ಹೆಸರು. ಆ ಮೂಲ್ಚಂದ್ರ ಶರ್ಮಾ ಒಬ್ಬ ಬ್ಯಾಂಕಿನ ಮ್ಯಾನೇಜರ್ ಆಗಿ VRS ತಗೊಂಡಿದ್ರು. ಅವ್ರಿಗೆ ನಮ್ಮ ಕಡೆ ಲಕ್ವಾ ಅಂತ ಹೇಳ್ತೇವೆ, ಪಾರ್ಸಿ ಹೊಡಿತದೆ. ಅವರನ್ನು ಚಿಕ್ಕೋಡಿ ಹತ್ತಿರದಲ್ಲಿ ಒಂದು ನಾಗರಮುನ್ನೋಳಿ ಅಂತ ಒಂದು ಊರು ಬರ್ತದೆ, ಅಲ್ಲಿಗೆ ಚಿಕಿತ್ಸೆಗಾಗಿ, ಆಯುರ್ವೇದ ಚಿಕಿತ್ಸೆಗೆ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಅವ್ರ ಜೊತೆಗೆ ಒಬ್ಬ ವ್ಯಕ್ತಿ ಇದ್ದ. ಒಂದು ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿದ್ರು. ಸ್ವಲ್ಪ ದಿನಗಳು ಕಳೆದು ಹೋದ್ಮೇಲೆ ಒಂದು ದಿನ ಆ ವ್ಯಕ್ತಿ ಚೀರ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಆ ಲಾಡ್ಜ್ ಮ್ಯಾನೇಜರ್ ಹೋಗಿ ನೋಡ್ತಾರೆ, ಆ ವ್ಯಕ್ತಿ ಯಾರು 10 ದಿನದ ಹಿಂದೆ ಬಂದಿದ್ದನೋ ಆ ವ್ಯಕ್ತಿ ಬಿದ್ದು ಹೊರಹಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಅಂತ. ಅವ್ರು ಬಂದು ಕೇಳ್ತಾರೆ, ಅಲ್ಲ ನಿಮ್ಮ ಮಗ ಬಂದಿದ್ದ ನಿಮ್ಮ ಜೊತೆಗೆ, ಆದರೆ ಎಲ್ಲಿ ಹೋದ ಅವನು ಅಂತ ಕೇಳಿದ್ರೆ, ಅವರಲ್ಲ, ನನ್ನ ಮಗ ಅಲ್ಲ, ಅವನು ನನ್ನ ಸಹಾಯಕ್ಕೆ ಯಾರಾದರೂ ಬೇಕು ಅಂತ ಹೇಳಿ ದುಡ್ಡು ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದಿದ್ದೆ, ದುಡ್ಡು ಆಗೋಯ್ತು, ಅದಕ್ಕೆ ಅವ್ನು ನನ್ನ ಬಿಟ್ಟು ಹೊರಟ ಅಂತ. ಸರಿ ಆಯಿತು ಅಂತ ಹೇಳಿ, ನಿಮ್ಮ ಮಕ್ಕಳು ಇದ್ದಾರೆ, ನನ್ನ ಮಗಳು ಒಬ್ಬಳು ಕೆನಡಾದಲ್ಲಿದ್ದಾಳೆ, ಇನ್ನೊಬ್ಬ ಮಗ ಮತ್ತೊಂದು ಬೇರೆ ದೇಶದಲ್ಲಿ, ಸೌತ್ ಆಫ್ರಿಕಾದಲ್ಲಿ ಏನೋ ಇದ್ದಾರೆ ಅಂತ ಹೇಳಿದ್ರು. ಹಾಗಿದ್ರೆ ಫೋನ್ ಮಾಡ್ತೀನಿ ಕೊಡಿ ಅಂತ ಕೇಳಿದರೆ, ಮಗಳಿಗೆ ಫೋನ್ ಮಾಡ್ತಾಳೆ. ಅಪ್ಪನ ಮೊಬೈಲ್ನಿಂದ ಮಗಳಿಗೆ ಕಾಲ್ ಮಾಡಿದರೆ ಮಗಳು ರಿಸೀವ್ ಮಾಡಲಿಲ್ಲ, ಮಗನಿಗೆ ಕಾಲ್ ಮಾಡ್ತಾರೆ, ರಿಸೀವ್ ಮಾಡಲಿಲ್ಲ. ಅವರೇ ಆಮೇಲೆ PSI ಕಂಪ್ಲೇಂಟ್ ಆಗುತ್ತೆ. PSI ಬಂದ್ಬಿಟ್ಟು ಆ ವ್ಯಕ್ತಿಯನ್ನು, ಮೂಲ್ಚಂದ್ರ ಶರ್ಮಾ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ತಾರೆ. ಸೇರಿಸಿದಾದ ಮೇಲೆ ಆ ವ್ಯಕ್ತಿ 4 ದಿನ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟ ಮಾಡ್ತಾನೆ. 4 ದಿನದ ನಂತರ ಸತ್ತೋಗ್ತಾನೆ. ಸತ್ತೋದ ಮೇಲೆ PSI ಏನು ಮಾಡ್ತಾರೆ, ಈಗಲಾದರೂ ಫೋನ್ ಮಾಡೋಣ ಅಂತ ಮಗನಿಗೆ ಫೋನ್ ಮಾಡ್ತಾರೆ. ಮಗ ರಿಸೀವ್ ಮಾಡಲ್ಲ. ಮಗಳಿಗೆ ಕಾಲ್ ಮಾಡಿದರೆ ಆಕಸ್ಮಿಕವಾಗಿ ಮಗಳು ರಿಸೀವ್ ಮಾಡ್ತಾಳೆ. ಹೀಗೆ ನಿಮ್ಮ ತಂದೆ ಸತ್ತೋಗಿದ್ದಾರೆ, ಅದಕ್ಕೆ ಅವರ ಅಂತ್ಯಕ್ರಿಯೆಗೆ ತಾವು ಬರಬೇಕಲ್ಲ ಅಂತ ಕೇಳಿದರೆ, ಆ ಮಗಳು ಹೇಳ್ತಾರೆ, ನೋಡಿ ನನಗೆ ಬರೋಕ್ಕೆ ಆಗೋದಿಲ್ಲ, ಸಾಧ್ಯವಾದರೆ ನೀವೇ ಸಂಸ್ಕಾರ ಮಾಡಿ, ಇಲ್ಲದೆ ಹೋದರೆ ಹಾಗೆ ಬಿಸಾಕಿ ಅಂತ ಆ ಮಗಳು ಉತ್ತರ ಕೊಟ್ಟಳು. ನನ್ನ ಪ್ರಶ್ನೆ ಏನು, ಇಷ್ಟು ದೊಡ್ಡ ದೊಡ್ಡ ಪದವಿಗಳನ್ನು ಗಳಿಸಿ ಆದಮೇಲೂ ಕೂಡ ಅಬ್ರಾಡಲ್ಲಿ ಅಧ್ಯಯನ ಮಾಡೋಕ್ಕೆ ಹೋಗಿರುವಂಥ ಮಕ್ಕಳು, ಯಾವ ತಂದೆ ಆ ಮಕ್ಕಳ ಅಭ್ಯುದಯಕ್ಕಾಗಿ, ಅವರ ಶ್ರೇಯಸ್ಸಿಗಾಗಿ ತನ್ನೆಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ದುಡಿದ್ನೋ, ಆ ತಂದೆ ಸತ್ತು ಹೋಗಿರೋ ಸಂದರ್ಭದಲ್ಲಿಯೂ ಕೂಡ ಬಂದು ಆ ಶವ ಸಂಸ್ಕಾರದ ಸಂದರ್ಭದಲ್ಲಿ ಬರೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮನೋಸ್ಥಿತಿಯನ್ನು ಹೊಂದಿರುವಂಥ ಮಕ್ಕಳ ನಿರ್ಮಾಣ ಏಕೆ ಆಯಿತು ಅಂತ, ಯಾಕೆ ಇಂಥ ಮಕ್ಕಳು ಸೃಷ್ಟಿ ಆಗ್ತಿದ್ದಾರೆ, ಯಾಕೆ ಏನು ಕಾರಣ ಇದೆ ಅನ್ನುವಂಥ ಒಂದಿಷ್ಟು ಚಿಂತನೆಗಳು ನನ್ನನ್ನು ಕಾಡ್ತಾ ಇರೋವಂಥ. ಹೀಗೆ ಇಂತಹ ಮನೋಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಇದೇ ಇದೇ ಶಾಲೆಗಳಲ್ಲಿ ನಾವು ಅವರಿಗೆ ಪಾಠ ಮಾಡಲಿಲ್ವಾ? ಮಾಡಿದಾದ ಮೇಲೂ ಕೂಡ ತಂದೆ ತಾಯಿಗಳ ಬಗ್ಗೆ ಪ್ರೀತಿಯೇ ಇಲ್ಲದೆ ಇರುವಂಥ ಒಂದು ಸಮುದಾಯ ಯಾಕೆ ನಿರ್ಮಾಣ ಆಯಿತು ಅಂತ ಒಂದು ಸಾರಿ ನನ್ನನ್ನು ಕಾಡೋ ಪ್ರಶ್ನೆ. ಎರಡನೇ ಘಟನೆ. ಇನ್ನೊಂದು ಘಟನೆ, ಈ ದೇಶದ ಅತ್ಯಂತ ದೊಡ್ಡ ಹುದ್ದೆ IAS ಅಂತ ನಾವೆಲ್ಲರೂ ಅಂದ್ಕೊಳ್ತೇವೆ. ಹಿಂದೆ ಹಗರಣ ಆಯಿತು. 2 ಲಕ್ಷ ಕೋಟಿ 3 ಲಕ್ಷ ಕೋಟಿಯಲ್ಲಿ ಒಬ್ಬ IAS ಅಧಿಕಾರಿ ರಾಡಿಯಾ ಅನ್ನುವಂಥವರು ಅದರಲ್ಲಿ ಪಾಲ್ಗೊಂಡಿದ್ದರು.
ಯಾವುದು IAS ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕನಸಾಗಿದೆಯೋ ಅಂತಹ IAS-ಅನ್ನೇ ಪಾಸ್ ಮಾಡಿಕೊಂಡಂತಹ ವ್ಯಕ್ತಿಗಳು ಯಾಕೆ ಇಂತಹ 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಹಗರಣಗಳಲ್ಲಿ ಪಾಲ್ಗೊಳ್ತಿದ್ದಾರೆ? ಎಲ್ಲಿ ತಪ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ. ಯಾರು ಈ ದೇಶವನ್ನು ಆಳುವ, ನೆಲವನ್ನು ಆಳುವ, ನಮ್ಮ ರಾಜ್ಯವನ್ನು ಆಳುವಂಥ ಹಲವಾರು ಮುಖ್ಯಮಂತ್ರಿಗಳು ಇವತ್ತು ಜೈಲಿನ ಕಂಬಿಗಳ ಹಿಂದೆ ಹೋಗಿ ಬಂದ್ರಲ್ಲ, ಇದು ಯಾಕೆ ಆಗ್ತಾ ಇದೆ? ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ಒಂದು ಸಾರಿ ನಾವೆಲ್ಲರೂ ಕೂಡ ಅಂತರಾವಲೋಕನ ಮಾಡಿಕೊಂಡಾಗ ಇದರ ಮೂಲ ಅದು ಎಲ್ಲಿಗೆ ಬಂದು ನಿಲ್ತದೆ ಅಂದರೆ ಶಿಕ್ಷಣಕ್ಕೆ ಬಂದು ನಿಲ್ತದೆ. ಹಾಗಿದ್ರೆ ಆ ಶಿಕ್ಷಣ ಇಂತಹ ಒಂದು ದೇಶವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಕನಸವನ್ನು ಕಾಣ್ತಾ ಇರುವಂಥ ನಾವುಗಳು ಈ ದೇಶವನ್ನು ಕಟ್ಟೋದು ಹೇಗೆ, ನಿರ್ಮಾಣ ಮಾಡೋದು ಹೇಗೆ ಅಂತ ಒಂದು ಸಾರಿ ಚಿಂತನೆ ಮಾಡಿದಾಗ ಹೇಗೆ ಕಟ್ಟೋದು ದೇಶವನ್ನು ಅಂತ. ಈ ದೇಶ ನಿರ್ಮಾಣ ಮಾಡೋದು ಅಂದರೆ ಏನು ಕಟ್ಟಿಗೆ ಇಟ್ಟಿಗೆ ಗಾರೆ ಸಿಮೆಂಟು ಕಲ್ಲುಗಳಿಂದ ಕಟ್ಟೋದಕ್ಕಾಗತ್ತೇನಾ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ, ಈ ದೇಶವನ್ನು ಕಟ್ಟೋಕ್ಕಾಗೋದು ಕಲ್ಲು ಇಟ್ಟಿಗೆ ಸಿಮೆಂಟು ಗಾರೆ ಇವುಗಳಿಂದ ಈ ದೇಶವನ್ನು ಕಟ್ಟೋಕ್ಕಾಗಲ್ಲ. ಒಂದಿಷ್ಟು ಸಚ್ಚಾರಿತ್ರ್ಯ, ಒಂದಿಷ್ಟು ಪ್ರಾಮಾಣಿಕತೆ, ಒಂದಿಷ್ಟು ಕರುಣೆ, ಮರುಕ, ಪ್ರೀತಿ, ಅಹಿಂಸೆ ಅನ್ನುವಂತಹ ಮಾನವೀಯ ಮೌಲ್ಯಗಳನ್ನು ಬಿತ್ತುವುದರ ಮೂಲಕ ಅಂಥ ಸಮುದಾಯವನ್ನು ಸಿದ್ಧಗೊಳಿಸುವುದರ ಮೂಲಕವಾಗಿ ದೇಶವನ್ನು ಕಟ್ಟಕ್ಕಾಗತ್ತೆ ಹೊರತು ಇಂತಹ ಮಟೀರಿಯಲ್ ವಸ್ತುಗಳಿಂದ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂತು ಒಂದು ವಿಚಾರವನ್ನು ಹಂಚಿಕೊಂಡ್ರೆ, ಹಾಗಿದ್ರೆ ಇಂಥ ಸಮುದಾಯವನ್ನು ಕಟ್ಟುವಂಥ ಪ್ರಯೋಗಶಾಲೆ ಯಾವುದು ಅಂತ ಕೇಳಿದರೆ ಅದು ಕ್ಲಾಸ್ ರೂಮ್ ಅಲ್ಲದೆ ಮತ್ತೆ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಶಾಲೆಯ ಕೊಠಡಿಯ 4 ಗೋಡೆಗಳ ಮಧ್ಯದಲ್ಲಿ ಈ ದೇಶದ ಭವಿಷ್ಯ ನಿರ್ಮಾಣ ಆಗುತ್ತೆ ಅಂತ ಕೊಠಾರಿ ಕಮಿಷನ್ ಹೇಳ್ತಿದೆ. ಅಂಥ ಕೊಠಡಿಯ 4 ಗೋಡೆಗಳ ಮಧ್ಯದಲ್ಲಿ ನಿರ್ಮಾಣವಾಗುವಂಥ ಈ ದೇಶದ ಭವಿಷ್ಯ ನಿರ್ಮಾಣ ಮಾಡುವಂಥವ್ರು ಯಾರು? ಅದು ನಾವುಗಳೇ ಅಲ್ವಾ, ಶಿಕ್ಷಕರೇ ಅಲ್ವಾ? ಹಾಗಿದ್ರೆ ಅಂಥ ಶಿಕ್ಷಕರ ಅವ್ರ ಕ್ವಾಲಿಟೀಸ್ಗಳು ಏನಿರಬೇಕು, ಅಂಥ ಶಿಕ್ಷಕ ಅಂದರೆ ಏನು, ಅವರು ಯಾರು, ಹೇಗೆ ಅವರು ಅನ್ನುವಂಥ ಒಂದಿಷ್ಟು ಚಿಂತನೆಗಳನ್ನು, ಸಮರ್ಥ ಶಿಕ್ಷಕ ಅನ್ನುವಂಥ ಚಿಂತನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾನು ಬಂದು ಇಲ್ಲಿ ನಿಂತ್ಕೊಂಡಿದ್ದೇನೆ. ಕಾಲ ಬದಲಾಗಿದೆ. 1835ರಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಲಾರ್ಡ್ ಮೆಕಾಲೆ ಬಂದರು. ಅವ್ರು ಬರೋಕ್ಕಿಂತ ಮೊದಲೇ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿಯೇ ಇರಲಿಲ್ಲ, ಶಾಲೆಗಳೇ ಇರಲಿಲ್ಲ. ಎಲ್ಲವೂ ಕೂಡ ಬ್ರಿಟಿಷರು ಬಂದ ಮೇಲೇ ಶಾಲೆ ಎಲ್ಲರಿಗಾಗಿ ಸಿಕ್ತು, ಶಿಕ್ಷಣ ಎಲ್ಲರಿಗಾಗಿ ಸಿಕ್ತು ಅಂತ ಹೇಳ್ಕೊತ ಬಂದಿರುವಂಥದ್ದನ್ನು ನಾವೆಲ್ಲರೂ ಕೇಳಿದ್ದೇವೆ. ಮತ್ತು ರಾಜೀವ್ ದೀಕ್ಷಿತ್ ಅವರು ತುಂಬ ಅಥೆಂಟಿಕ್ ಆಗಿ ಅಧ್ಯಯನ ಮಾಡಿ ಎಲ್ಲ ದಾಖಲೆಗಳನ್ನು ಸಮೀಕರಣ ಮಾಡಿಕೊಂಡು ಅವ್ರು ಹೇಳಿದರು 1835ರಲ್ಲಿ ಅವರು ಬಂದಕ್ಕಿಂತ ಮುಂಚೆ ಈ ದೇಶದಲ್ಲಿ ಸಾಕಷ್ಟು ಶಾಲೆಗಳಿತ್ತು. 1 ಲಕ್ಷದ ಮದ್ರಾಸ್ ಪ್ರಾಂತ ಒಂದೇ ಹಿಡ್ಕೊಂಡಾಗ 1,67,000 ಕಾಲೇಜುಗಳಿತ್ತು, ಸ್ಕೂಲುಗಳಲ್ಲ. 1,67,000 ಕಾಲೇಜುಗಳಿತ್ತು. ಹಳ್ಳಿಗಳು ಎಷ್ಟಿತ್ತು ಅಂತ ಕೇಳಿದರೆ 1,50,000ಕ್ಕಿಂತ ಹೆಚ್ಚು ಹಳ್ಳಿಗಳು, 1,50,000 ಹಳ್ಳಿಗಳಿತ್ತು ಇತ್ತು 1,67,000 ಕಾಲೇಜುಗಳು ಇತ್ತು ಅನ್ನುವಂಥದ್ದನ್ನು ಅವರು ಸುಮ್ಮನೆ ಹೇಳಿಲ್ಲ. ಅಧಿಕೃತವಾಗಿ ಆ ದಾಖಲೆಗಳನ್ನು ಸರ್ಕಾರದಿಂದ ಪಡ್ಕೊಂಡು ಆ ದಾಖಲೆಗಳನ್ನು ನಮ್ಮ ಮುಂದೆ ಅವರು ತಂದು ನಿಲ್ಲಿಸ್ತಾರೆ. ಹಾಗಿದ್ರೆ ಇಷ್ಟು ಸ್ಕೂಲುಗಳು ಇದ್ದಾಗಲೂ ಕೂಡ ಆ ವ್ಯವಸ್ಥೆಯಲ್ಲಿ ಇಲ್ಲಿ ಕೇವಲ ಉನ್ನತ ಯಾರು ಜಾತಿಯಲ್ಲಿದ್ದಾರೆ ಅವರಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇತ್ತು, ಶೂದ್ರರಿಗೆ ಸಿಗ್ತಾನೇ ಇಲ್ಲ ಅನ್ನುವಂಥ ವಿಷಯದ ಮೇಲೂ ಕೂಡ ಅವರು ಎಲ್ಲ ದಾಖಲೆಗಳನ್ನು ನೋಡಿದಾದ ಮೇಲೆ ಅವ್ರು ಹೇಳ್ತಾರೆ, ಅಲ್ಲಿ ಯಾರು ಅಡ್ಮಿಷನ್ ತಗೊಳ್ತಾ ಇದ್ರೋ ಅದರಲ್ಲಿ 70% ಜನ ಶೂದ್ರರೇ ಆಗಿದ್ದರು, 30% ಜನ ಮಾತ್ರ ಉಳ್ಳವರು ಬೇರೆ ಜನಾಂಗದವರು ಆಗಿದ್ದರು ಅನ್ನುವಂಥದ್ದನ್ನು ಅಲ್ಲಿ ಅವರು ತಮ್ಮ ಸರ್ಕಾರದ ದಾಖಲೆಗಳಲ್ಲಿ ಅದನ್ನು ನೋಡ್ತಾರೆ ಅನ್ನುವಂಥದ್ದು. ಆನಂತರದಲ್ಲಿ ಹೇಗಿತ್ತು ಈ ದೇಶದೊಳಗೆ ಅಂತ ಕೇಳಿದರೆ ಸುಮಾರು 1,500 ವೈದ್ಯಕೀಯ ಕಾಲೇಜುಗಳು ಇತ್ತು. ಅದರಲ್ಲಿ MS ಪದವಿಯನ್ನು ನೀಡಲಾಗ್ತಿತ್ತು. ಅಂತಹ 1,500 ಕಾಲೇಜುಗಳು ಕೂಡ ಈ ಮದ್ರಾಸ್ ಪ್ರಾಂತ ಒಂದೇ ಇದು, ಇಡೀ ಭಾರತದಲ್ಲಿ ಅಲ್ಲ, ಕೇವಲ ಮದ್ರಾಸ್ ಪ್ರಾಂತದಲ್ಲಿ ಮಾತ್ರ ಇದು ಹೀಗಿತ್ತು ಅಂತ ಅನ್ನುವಂಥದ್ದನ್ನು ಹೇಳ್ತಾರೆ. ಆಮೇಲೆ ಸುಮಾರು 210ರಿಂದ 220 ಈ ಆರ್ಕಿಟೆಕ್ಟ್ ಕಾಲೇಜಸ್ಗಳು ಕೂಡ ಅವತ್ತು ಅಸ್ತಿತ್ವದಲ್ಲಿತ್ತು. ಆ ಆರ್ಕಿಟೆಕ್ಟ್ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುವ ಮತ್ತು ಪಾಠವನ್ನು ಮಾಡುವಂಥವ್ರು ಯಾರಾಗಿದ್ದರು ಅಂತಂದರೆ, ಆವತ್ತಿನ ಸಂದರ್ಭದಲ್ಲಿ ಅಲ್ಲೊಂದು ನಾಯಿ ಅನ್ನುವಂಥ ಜನಾಂಗ ಬರ್ತಾ ಇತ್ತು, ನಾಯಿ ಅಂತ ಕರೀತಾರೆ. ಆ ಜನಾಂಗದವರೇ ಅದರ ಎಕ್ಸ್ಪರ್ಟ್ಸ್ ಆಗಿದ್ದರು ಆರ್ಕಿಟೆಕ್ಟದ್ದು.
ಅವರು ಅಲ್ಲಿ ಪೆರಿಯಾರ್ಸ್ಗಳು ಅನ್ನುವಂಥದ್ದು ಬರ್ತದೆ. ಬಹುಶಃ ದೊಡ್ಡ ದೊಡ್ಡ ದೇವಸ್ಥಾನಗಳು ದಕ್ಷಿಣ ಭಾರತದಲ್ಲಿ ಇರುವಷ್ಟು ಉತ್ತರ ಭಾರತದಲ್ಲಿ ಅಷ್ಟು ದೊಡ್ಡ ದೇವಸ್ಥಾನಗಳು ಇರಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಆ ಪೆರಿಯಾರ್ಸ್ಗಳು ಭಾಳ ಎಕ್ಸ್ಪರ್ಟ್ಸ್ ಇದ್ದರು. ಆ ಕಾರಣಕ್ಕಾಗಿ ಅವರು ವಾಸ್ತುಶಿಲ್ಪದ ಬಗ್ಗೆ ಅವರಿಗೆ ಅದ್ಭುತ ಕಲ್ಪನೆ ಇತ್ತು. ಹೀಗಾಗಿ 220 ಕಾಲೇಜುಗಳಿತ್ತು. ಅದರಲ್ಲಿ ಪಾಠ ಮಾಡುವಂಥವರು ಒಂದು ಅತ್ಯಂತ ಯಾವುದು ಕನಿಷ್ಠ ಜನ ಅಂತ ಕರಿತೇವೆ, ಇದುವರೆಗೂ ಕೂಡ ಅವರನ್ನು ಅತಿ ಭಾಳ ಹಿಂದೆ ಇರುವಂಥ ಜನ ಅಂತ ಕರಿತೇವೆ, ಅವರು ಅಲ್ಲಿ ಪಾಠ ಮಾಡ್ತಿದ್ರು ಅನ್ನುವಂಥದ್ದನ್ನು ನೆನಪು ಮಾಡ್ಕೊಂಡ್ಮೇಲೆ ಕೊನೆಗೆ ಅವನು ಬಂದ ನಿರ್ಧಾರ ಏನು, ನಾನು ಭಾರತದ ಉದ್ದಗಲಕ್ಕೂ ಅಡ್ಡಾಡಿದೆ, ಅಲ್ಲಿ ಯಾರು ಭಿಕ್ಷುಕ ಸಿಗಲಿಲ್ಲ, ಅಲ್ಲಿ ಯಾರೂ ಕೂಡ ಒಬ್ಬ ಸಾಮಾನ್ಯ ಬಡವರು ಸಿಗಲಿಲ್ಲ. ಇಲ್ಲಿ ದೇಶದ ಏನು ಈ ಗಟ್ಟಿತನ ಇದೆ ಅದು ಅಡಗಿರೋದು ಈ ಗುರುಕುಲಗಳಲ್ಲಿ. ಈ ಗುರುಕುಲ ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡದೆ ಹೋದರೆ ಈ ಭಾರತದಲ್ಲಿ ಈ ನಮ್ಮ ಚಿಂತನೆಗಳನ್ನು ಬಿತ್ತೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳಿ 1835 ಇಂಡಿಯನ್ ಎಜುಕೇಷನ್ ಆ್ಯಕ್ಟ್ ಅಂತ ಹೇಳಿ ಆತ ಪಾಸ್ ಮಾಡ್ತಾನೆ. ಅದರ ಪ್ರಕಾರ ಗುರುಕುಲ ಶಾಲೆಗಳು ಅವು ಇಲ್ಲೀಗಲ್ ಇದ್ದಾವೆ, ಅವನ್ನ ಸ್ಟಾಪ್ ಮಾಡಬೇಕು. ಆ ಗುರುಕುಲಗಳಿಗೆ ಯಾರು ಫೈನಾನ್ಸ್ ಮಾಡ್ತಾ ಇದ್ರೋ ಅದು ಕೂಡ ಇಲ್ಲೀಗಲ್ ಇದೆ, ಅವರು ಸ್ಟಾಪ್ ಮಾಡಬೇಕು. ಆಮೇಲೆ ಅಲ್ಲಿ ಪಾಠ ಮಾಡುವಂಥ ವ್ಯಕ್ತಿಗಳನ್ನು ಹಿಂಸೆ ಮಾಡ್ತಾರೆ, ಅವರಿಗೆ ತೊಂದರೆಗಳನ್ನು ಕೊಡ್ತಾರೆ. ಹೀಗೆ ಇಡೀ ದೇಶದ ತುಂಬ ಅಸ್ತಿತ್ವದಲ್ಲಿದ್ದಂಥ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಹಾಳು ಮಾಡಿ ಅಲ್ಲಿ ಏನೂ ಇರಲಿಲ್ಲ ಅನ್ನೋದನ್ನು ಬಿಂಬಿಸಿ ಮತ್ತು ಜೀರೋದಿಂದ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಅವರು ಶುರು ಮಾಡ್ತಾರೆ. ಆಮೇಲೆ ಏನು ಬಿಂಬಿಸ್ತಾರೆ, ಶಿಕ್ಷಣ ಸಾರ್ವತ್ರಿಕ ಆಗಿರಲಿಲ್ಲ, ಇದು ಕೆಲವೇ ಜನರು ಸ್ವತ್ತಾಗಿತ್ತು, ಇದು ಬ್ರಿಟಿಷರು ಮೆಕಾಲೆ ಬಂದ ಮೇಲೇ ಇದು ಈ ಶಿಕ್ಷಣ ಸಾರ್ವತ್ರಿಕ ಆಯಿತು ಅನ್ನುವಂಥ ಚಿಂತನೆಗಳನ್ನು ಅವರು ಹೇಳ್ತಾರೆ. ಇದನ್ನೆಲ್ಲ ನಾವು ಕೇಳ್ಕೊಂಡಿದ್ದೇವೆ. ಹಾಗಿದ್ರೆ ನನ್ನ ಪ್ರಶ್ನೆ ಏನು ಅಂದರೆ, 1835 ಇಂಡಿಯನ್ ಎಜುಕೇಷನ್ ಆ್ಯಕ್ಟ್ ತಂದಿರುವಂಥ ನೀವುಗಳು 1947 ಈ ದೇಶವನ್ನು ಬಿಟ್ಟು ಹೋಗ್ತೀರಿ. 100ಕ್ಕೂ ಹೆಚ್ಚು ವರ್ಷಗಳವರೆಗೆ ನೀವು ಈ ದೇಶದಲ್ಲಿ ಇದ್ಕೊಂಡು ಶಿಕ್ಷಣದ ದೇಗುಲಗಳನ್ನು ಕಟ್ಟಿದ್ರಲ್ಲ, ನೀವು ಬಿಟ್ಟು ಹೋಗುವಾಗ ಈ ದೇಶದ ಲಿಟ್ರೇಸಿ ಎಷ್ಟು % ಇತ್ತು? ಹಾಗಿದ್ರೆ ಯೋಚನೆ ಮಾಡಬೇಕು ನೀವೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ನೀವು ಹಾಗೆ ನಾವು ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಅಂತ. ಆದರೆ ಬ್ರಿಟಿಷರೇ, ನೀವು ಈ ದೇಶವನ್ನು ಬಿಟ್ಟು ಹೋಗುವಾಗ ಈ ದೇಶದ ಲಿಟ್ರೇಸಿ ಕೇವಲ 18% ಇತ್ತು, 18% ಲಿಟ್ರೇಸಿ ಇತ್ತು. ಇನ್ಸ್ಪೈಟ್ ಆಫ್ ಆಲ್ ದಿ ಎಫರ್ಟ್ಸ್ ಮೇಡ್ ಬೈ ಯು ಪೀಪಲ್, ಇದು ಯಾಕೆ ಸಾಧ್ಯ ಆಗಲಿಲ್ಲ? ಕೇವಲ ನಮಗೆ ಸ್ವಾತಂತ್ರ್ಯ ಸಿಕ್ಕ 75 ವರ್ಷಗಳಲ್ಲಿಯೇ ಇವತ್ತು 90% ಲಿಟ್ರೇಸಿಯನ್ನು ಸಾಧಿಸೋದಕ್ಕೆ ನಮಗೆ ಸಾಧ್ಯ ಆಗುವುದಾದರೆ, ತುಂಬ ಎಕ್ಸ್ಪರ್ಟ್ಸ್ ಅಂತ ಹೇಳಿಕೊಳ್ಳುವ ನೀವುಗಳ ಪ್ರಯತ್ನದ ಫಲವಾಗಿ ಯಾಕೆ ಅಲ್ಲಿವರೆಗೂ ಕೂಡ 18% ಲಿಟ್ರೇಸಿ ಇತ್ತು ಅನ್ನೋದನ್ನು ಚಿಂತನೆ ಮಾಡಿಕೊಂಡ್ರೆ, ಎಕ್ಸಿಸ್ಟಿಂಗ್ ಸಿಸ್ಟಮನ್ನು ಹಾಳು ಮಾಡಿ ಹೊಸ ವ್ಯವಸ್ಥೆಯನ್ನು ತಂದು ಹಾಕೋದಕ್ಕೆ ಜೀರೋದಿಂದ ಇಂಗ್ಲೀಷನ್ನು ತೂರಿಸಿ ಅದು ಯಾರಿಗೆ ಇಷ್ಟವಾಗದೇ ಇರುವಂಥ ಒಂದು ಶಿಕ್ಷಣ ಪದ್ಧತಿಯನ್ನು ತಂದು ಅವರು ನಿಲ್ಲಿಸಿದರು. ಆ ಕಾರಣಕ್ಕಾಗಿ ಅವರಿಗೆ 18% ಲಿಟ್ರೇಷನ್ ಕೊಡೋಕ್ಕಾಯಿತು ಅನ್ನುವಂಥ ವಿಚಾರವನ್ನು ಇಟ್ಕೊಂಡಾಗ, ಹಾಗಿದ್ದರೆ ನಾವೆಲ್ಲ ಹೇಳಬೇಕು ಮಕ್ಕಳಿಗೆ, ಇದು ಬ್ರಿಟಿಷರು ಕೊಟ್ಟ ಭಿಕ್ಷೆ ಅಲ್ಲ. ಶಿಕ್ಷಣ ಅನ್ನೋದು ಈ ನೆಲದಲ್ಲಿ ಇತ್ತು, ಅದು ಸಾರ್ವತ್ರಿಕವಾಗಿತ್ತು, ಆದರೆ ಅದನ್ನು ಹಾಳು ಮಾಡಿದರು ಅನ್ನುವಂಥದ್ದನ್ನು ಕೂಡ ನಾವು ಹೇಳಬೇಕಾದ ಅವಶ್ಯಕತೆ ಖಂಡಿತ ಇದೆ. ಒಂದು ಸಾರಿ ನಾವು ಇದನ್ನು ಹೋಗಿ ಓದಿದರೆ ರಾಜು ದೀಕ್ಷಿತ್ ಅವರ ಅಥೆಂಟಿಕ್ ಆದಂತಹ ಚಿಂತನೆಗಳನ್ನು ಒಂದು ಸಾರಿ ನಾವು ಕೇಳಿಸ್ಕೋಬೇಕು, ಅನಿವಾರ್ಯ ಅದು. ಅದನ್ನು ನೋಡಿಕೊಂಡ್ರು. ಹೀಗೆಲ್ಲ ಆದಮೇಲೆ ಏನಾಯಿತು ಹಾಗಿದ್ರೆ? ಅವಾಗ ಅಲ್ಲಿವರೆಗೆ ಏನಿತ್ತು ಸಿಸ್ಟಮ್ಮು? ಗುರು ಕುತ್ಕೊಂಡು ಪಾಠ ಮಾಡ್ತಾ ಇದ್ದ, ಶಿಷ್ಯಂದರು ನಿಂತ್ಕೊಂಡು ಕೇಳ್ತಾ ಇದ್ರು. ಗುರು ವಿದ್ಯೆಯನ್ನು ದಾನ ಮಾಡ್ತಿದ್ದ, ಶಿಷ್ಯಂದರು ಅದನ್ನು ಸ್ವೀಕಾರ ಮಾಡ್ತಿದ್ರು. ಇದು ಸಿಸ್ಟಮ್ ಇತ್ತು. ಯಾವತ್ತು ಮ್ಯಾಕೆಲೆ ಸಿಸ್ಟಮ್ ಜಾರಿಗೆ ಬಂತೋ, ಗುರು ನಿಂತ್ಕೊಂಡು ಪಾಠಕ್ಕೆ ಶುರು ಮಾಡಿದ, ಶಿಷ್ಯಂದರು ಕುತ್ಕೊಂಡು ಕೇಳೋಕ್ಕೆ ಶುರು ಮಾಡಿದರು. ಗುರು ವಿದ್ಯೆಯನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿದ, ಶಿಷ್ಯಂದರು ಅದನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದರು. ಶಿಕ್ಷಣ ಅನ್ನೋದೊಂದು ಏನಾಯಿತು ಅಂದರೆ ಮಾರಾಟದ ಸರಕಾಗ್ಬಿಡ್ತು. ನಾವು ಅದನ್ನು ಮಾರುವ ದಲ್ಲಾಳಿಗಳಾದೀವಿ. ಎಜುಕೇಷನ್ ಅನ್ನೋದೇ ಒಂದು ನಾಲೆಜ್ ಇಂಡಸ್ಟ್ರಿ ಆಗಿ ಹೋಗ್ಬಿಡ್ತು, ಒಂದು ಉದ್ಯಮ ಆಗಿಬಿಡ್ತದು. ಇಂಥ ಸಿಸ್ಟಮ್ ಆಯ್ತಲ್ಲ, ಇದು ಇಷ್ಟು ತಿರುಗಾಮುರುಗ ನಮ್ಮ ಅವತ್ತಿನ ವ್ಯವಸ್ಥೆ ಮೆಕಾಲೆ ಸಿಸ್ಟಮಿಂದಾಗಿ ಈ ರೀತಿ ಬದಲಾಗಿ ಹೋಯಿತು ಅನ್ನೋದನ್ನು ನಿಮ್ಮ ಮುಂದೆ ನಾನು ಈ ಸಂದರ್ಭದಲ್ಲಿ ಇಡ್ತಾ. ಹಾಗಿದ್ರೆ ಇವತ್ತು ನಮ್ಮಗಳ ಜವಾಬ್ದಾರಿ ಏನಿದೆ? ಒಬ್ಬ ಶಿಕ್ಷಕ ಅಂದರೆ ಯಾರು, ಏನು ಅಂತ ಅನ್ನೋದನ್ನು ನಾವೆಲ್ಲ ಚಿಂತನೆ ಮಾಡ್ತೇವೆ. ಸಾಮಾನ್ಯವಾಗಿ ಅಧ್ಯಾಪಕ, ಶಿಕ್ಷಕ, ಗುರು ಅನ್ನುವಂಥ ಶಬ್ದಗಳನ್ನು ಏಕರ್ಥದಲ್ಲಿ ನಾವೆಲ್ಲ ಅದನ್ನು ಬಳಸ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಅಧ್ಯಾಪಕ ಅಂದರೆ ಹೋಗಿ ವಿಷಯ ಏನಿದೆ ಅದನ್ನು ಪಾಠ ಮಾಡುವಂಥ ವ್ಯಕ್ತಿ ಮಾತ್ರ ಅಧ್ಯಾಪಕ. ಏನು ಕೊಟ್ಟಿದ್ದಾರೆ, ಅಸೈನ್ ಆಗಿದೆ, ಆ ವರ್ಕನ್ನು ಹೋಗಿ ಪಾಠ ಮಾಡುವಂಥ ಕೆಲಸವನ್ನು ಅಧ್ಯಾಪಕ ಮಾಡ್ತಾರೆ. ಶಿಕ್ಷಕ ಏನು ಮಾಡ್ತಾರೆ ಅಂದರೆ, ಈ ಅಧ್ಯಯನ ಮಾಡುವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿ ಹೇಳಿ, ತಪ್ಪು ಮಾಡಿದರೆ ಶಿಕ್ಷೆ ನೀಡಿ ಸರಿದಾರಿಗೆ ತರುವಂಥ ಕೆಲಸವನ್ನು ಮಾಡುವಂಥವ್ನು ಏನು ಅನಿಸ್ಕೊತಾನೆ? ಶಿಕ್ಷಕ ಅನಿಸ್ಕೊಳ್ತಾನೆ.
ಗುರು ಅಂದರೆ ಈ ಲೌಕಿಕ ಶಿಕ್ಷಣದ ಜೊತೆಗೆ ಆತ್ಮಜ್ಞಾನವನ್ನು ಹೊಂದಿರುವಂತಹ, ಯಾವ ಸಚ್ಚಾರಿತ್ರ್ಯ ಗುಣಗಳು ಒಂದು ಸಮಾಜಕ್ಕೆ ಮಾದರಿಯಾಗಿರುವಂಥ ವ್ಯಕ್ತಿತ್ವ ಏನು ಆ ಗುರುವಿನಲ್ಲಿದೆಯೋ, ಆ ಗುರುವಿನಲ್ಲಿರುವಂತಹ ಆಚರಣೆ ಯೋಗ್ಯ ಆ ವ್ಯಕ್ತಿತ್ವ ಮಕ್ಕಳಲ್ಲೂ ಕೂಡ ಬರಬೇಕು ಅಂತ ಹೇಳಿ ಲೌಕಿಕ ಜ್ಞಾನದ ಜೊತೆಗೆ ಆತ್ಮಜ್ಞಾನದ ಪಾಠವನ್ನು ಮಾಡುವ, ಈ ನೆಲದ ಆಧ್ಯಾತ್ಮಿಕ ಪರಂಪರೆಯ ಬಗ್ಗೆ ಪಾಠ ಮಾಡುವಂತಹ ವ್ಯಕ್ತಿಗಳನ್ನು ನಾವು ಏನಂತ ಕರಿತೇವೆ? ಗುರುಗಳು ಅಂತ ಕರಿತೇವೆ ಸಾಮಾನ್ಯವಾಗಿ. ಆದರೆ ಈಗ ನಾವು ಇದು ಶಿಕ್ಷಕ ಮತ್ತು ಗುರು ಅನ್ನುವಂಥ ಒಂದು ಕಾಂಟೆಸ್ಟಲ್ಲಿ ಮಾತಾಡ್ಕೊಂಡು ಹೋಗ್ತೇನೆ. ಆಮೇಲೆ ನಮಗೆಲ್ಲ ಗೊತ್ತಿದೆ ಗುರು ಅಂತ ಅಂದರೆ ಏನು, ನಾವು ಏನು, ಒಬ್ಬ ಶಿಕ್ಷಕ ಅಂದರೆ ಏನು, ಈ ದೇಶ ಮತ್ತು ಶಿಕ್ಷಕಕ್ಕೂ ಏನು ಸಂಬಂಧ ಇದೆ ಅಂತ ಚಿಂತನೆ ಮಾಡುವಾಗ ಕೌಟಿಲ್ಯ ಚಾಣಕ್ಯರು ಒಂದು ಮಾತು ಬರೀತಾರೆ. ಒಂದು ದೇಶದ ಅಭಿವೃದ್ಧಿಯ ಮಟ್ಟ ಎಷ್ಟಿರ್ತದೆ ಅಂದರೆ, ಅಲ್ಲಿ ಕೆಲಸ ಮಾಡುವಂಥ, ದೇಶದಲ್ಲಿ ಕೆಲಸ ಮಾಡುವಂಥ ಶಿಕ್ಷಕನ ಬೌದ್ಧಿಕ ಮಟ್ಟ ಎಷ್ಟಿದೆಯೋ ಅಷ್ಟು ಮಾತ್ರ ಇರೋಕ್ಕೆ ಸಾಧ್ಯ, ಅದನ್ನು ದಾಟಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಚಾಣಕ್ಯ ಈ ಮಾತು ಹೇಳ್ತಾರೆ. ಒಬ್ಬ ಟೀಚರ್ ಬಗ್ಗೆ ಅವ್ರು ಮಾತಾಡ್ತಾರೆ, ಆ ದೇಶದಲ್ಲಿ ಶಿಕ್ಷಕರ ಮಟ್ಟ ಏನಿದೆ, ಅವ್ರ ಬೌದ್ಧಿಕ ಮಟ್ಟ ಎಷ್ಟಿದೆ, ಆ ಮಟ್ಟಕ್ಕೆ ಆ ದೇಶದ ಭವಿಷ್ಯ ಇರ್ತದೆಯೇ ಹೊರತು ಅದಕ್ಕಿಂತ ಹೆಚ್ಚಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅವ್ರು ಬರೀತಾರೆ. ಇನ್ನೊಂದು ಕಡೆಗೆ ಚಾಣಕ್ಯ ಒಂದು ಮಾತು ಬರೀತಾರೆ, ಆಯಾ ದೇಶದ ಭವಿಷ್ಯ ಅನ್ನೋದು ಅಲ್ಲಿಯ ಶಿಕ್ಷಕನ ತೊಡೆಯ ಮೇಲೆ ಆಡುವ ಒಂದು ಮಗು ಇದ್ದಂತೆ ಅಂತ ಬರೀತಾರೆ. ಆ ದೇಶದ ಭವಿಷ್ಯ ಅನ್ನೋದು ಅಲ್ಲಿರುವಂಥ ಒಬ್ಬ ಮಹಾನ್ ಶಿಕ್ಷಕನ ತೊಡೆಯ ಮೇಲಾಡುವ ಪುಟ್ಟ ಮಗು ಅನ್ನುವಂಥ ಮಾತನ್ನು ಚಾಣಕ್ಯರು ಹೇಳ್ತಾರೆ. ಅಂತಂದರೆ ಶಿಕ್ಷಕ ಅಂತಂದರೆ ಏನು, ಆ ಗುರು ಅಂದರೆ ಏನು ಅನ್ನುವಂಥ ಚಿಂತನೆಗಳನ್ನು ನಾವು ನೀವುಗಳೆಲ್ಲ ಮಾಡ್ತೇವೆ. ಆಮೇಲೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತೇವೆ. ಗುರುವಿನಿಂದ ಅಧಿಕ ಮತ್ತಾರು ಇಲ್ಲ ಅನ್ನೋದನ್ನು ಕೂಡ ನಾವು ಹೇಳ್ತೇವೆ. ಕಬೀರರು ಗುರು ಮತ್ತು ದೇವರು ಬಂದು ನಿಮ್ಮ ಮುಂದೆ ನಿಂತ್ಕೊಂಡ್ರೆ ಯಾರಿಗೆ ನಮಸ್ಕಾರ ಮಾಡ್ತೀರಿ ಮೊದಲು ಅಂತ ಕೇಳಿದರೆ, ನಾನು ನನ್ನ ಗುರುವಿಗೆ ನಮಸ್ಕಾರ ಮಾಡ್ತೀನಿ. ಯಾಕೆ ಅಂದರೆ ದೇವರನ್ನು ಕಾಣುವಂಥ ದಾರಿಯನ್ನು ತೋರಿಸಿದವನು ಯಾರು ಅಂತ ಕೇಳಿದರೆ ಅದು ಗುರು ಆಗಿದ್ದಾರೆ. ಹೀಗಾಗಿ ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದರೆ ಆ ಗುರುವಿನ ಮಹಿಮೆ ಏನು ಅನ್ನೋದನ್ನು ಅವರು ಅಲ್ಲಿ ಹೇಳ್ಕೊಡ್ತಾರೆ. ಇನ್ನು ನೆಪೋಲಿಯನ್ ಹೇಳ್ತಾರೆ, ನಾನು ಸ್ವರ್ಗದಲ್ಲಿದ್ದೆ, ನನ್ನ ತಂದೆ ನನ್ನನ್ನು ಸ್ವರ್ಗದಿಂದ ಈ ನೆಲಕ್ಕೆ ಭೂಮಿಗೆ ತಗೊಂಬಂದರು, ಆದರೆ ನನ್ನ ಗುರುಗಳು ನನ್ನನ್ನು ಮತ್ತೆ ಈ ಭೂಮಿಯಿಂದ ಸ್ವರ್ಗಕ್ಕೆ ಕರೆದುಕೊಂಡು ಹೋದರು ಅಂತ ನೆಪೋಲಿಯನ್ ಒಬ್ಬ ಗುರುವಿನ ಬಗ್ಗೆ ಹೇಳುವಾಗ ಇಂಥ ಹಲವಾರು ಮಾತುಗಳನ್ನು ಹೇಳ್ತಾರೆ. ಇದರ ಅರ್ಥ, ಒಬ್ಬ ಟೀಚರ್ ಮನಸ್ಸು ಮಾಡಿದರೆ ಒಂದು ಸಾಮ್ರಾಜ್ಯವನ್ನು ಕಟ್ಟಬಲ್ಲಂಥ ಶಕ್ತಿ ಇದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಯಾರಿಗಾದರೂ ಎಂಜಿನಿಯರ್ಸ್ಗೆ ಏನು ಮಾಡ್ತೀಯ ಅಂತ ಕೇಳಿದರೆ ಐ ಆಮ್ ಎನ್ ಎಂಜಿನಿಯರ್ ಅಂತ ಅವನು ತುಂಬ ಪ್ರೌಡ್ ಫೀಲಲ್ಲಿ ಹೇಳ್ಕೊತಾನೆ. ಡಾಕ್ಟರ್ಗೆ ಕೇಳಿದರೆ ಐ ಆಮ್ ಎ ಡಾಕ್ಟರ್ ಅಂತ ಪ್ರೌಡ್ ಫೀಲ್ ಮಾಡಿಕೊಂಡು ಹೇಳ್ತಾನೆ. ಬಟ್ ಟೀಚರ್ಗೆ ಏನು ಮಾಡ್ತೀರಾ ಅಂತ ಕೇಳಿದರೆ ಇಲ್ಲ ಸರ್ ಇಲ್ಲೇ ಮೇಸ್ಟರ್ ಆಗಿದ್ದೀನಿ ಅಂತ ಹೇಳ್ತೇವೆ. ವೈ? ಅದಕ್ಕೆ ನಾನು ಹೇಳ್ತೇನೆ, ವಿ ಆರ್ ದ ಟೀಚರ್ಸ್, ವಿ ಆರ್ ದ ಕ್ರಿಯೇಟರ್ಸ್, ವಿ ಆರ್ ದ ನೇಷನ್ ಬಿಲ್ಡರ್ಸ್ ಅನ್ನುವಂತಹ ಒಂದು ಭಾವ ಎಲ್ಲಿವರೆಗೆ ನನ್ನೊಳಗೆ ಬರೋದಿಲ್ವೋ, ಒಬ್ಬ ಸ್ವಾಭಿಮಾನಿ ಶಿಕ್ಷಕ ಎಲ್ಲಿ ನಿರ್ಮಾಣ ಆಗೋದಿಲ್ವೋ, ಸ್ವಾಭಿಮಾನಿ ವಿದ್ಯಾರ್ಥಿ ಸಮುದಾಯವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದಾಗ ಸ್ವಾಭಿಮಾನ ರಾಷ್ಟ್ರವನ್ನು ಕಟ್ಟೋದು ಹೇಗೆ ಸಾಧ್ಯ? ಅದಕ್ಕಾಗಿ ಒಬ್ಬ ಶಿಕ್ಷಕ ಒಂದು ಸ್ವಾಭಿಮಾನಿ ಸಮುದಾಯವನ್ನು ಸೃಷ್ಟಿ ಮಾಡೋದರ ಮೂಲಕವಾಗಿ ದೇಶ ನಿರ್ಮಾಣ ಮಾಡುವಂಥ ಕಾರ್ಯಕ್ಕೆ ತನ್ನನ್ನು ತೊಡಗಿಸಿಕೊಳ್ಳುವಂಥ ಮಹಾನ್ ಕೈಂಕರ್ಯದಲ್ಲಿ ಒಬ್ಬ ಶಿಕ್ಷಕರಿದ್ದಾರೆ ಅನ್ನೋದನ್ನು ನೆನಪು ಮಾಡಿಕೊಂಡು ನಾವು ಕೇಳ್ತೇವೆ. ಬಾಲ್ ಗಂಗಾಧರ್ ತಿಲಕರ ಬಗ್ಗೆ ನಾವು ಭಾಳ ಹೆಮ್ಮೆಯಿಂದ ಮಾತಾಡ್ತೇವೆ. ಮಾತಾಡಿದ ಮೇಲೆ ಅವರಿಗೆ ಇನ್ನೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಆಗ ಅವರನ್ನು ಪತ್ರಕರ್ತರು ಕೇಳ್ತಾರೆ, ಸ್ವತಂತ್ರ ಭಾರತದಲ್ಲಿ ನೀವೇನು ಪ್ರಧಾನಮಂತ್ರಿ ಆಗಲಿಕ್ಕೆ ಇಚ್ಛೆ ಪಡ್ತೀರಾ, ರಾಷ್ಟ್ರಾಧ್ಯಕ್ಷರಾಗಿ ಇರಲಿಕ್ಕೆ ಇಚ್ಛೆ ಪಡ್ತೀರಾ, ಅಥವಾ ಇನ್ಯಾವುದೋ ಸಚಿವ ಸ್ಥಾನದಲ್ಲಿ ಇರಲಿಕ್ಕೆ ಇಚ್ಛೆ ಪಡ್ತೀರಾ ಅಂತ ಕೇಳಿದರೆ, ಈ ಭಾರತವನ್ನು ಸಶಕ್ತ ಭಾರತವನ್ನಾಗಿ ಕಟ್ಟಬೇಕಾದ್ರೆ ಈ ನಾಡನಾಳುವಂಥ ವ್ಯಕ್ತಿಗಳು ಅವರಲ್ಲಿ ಏನು ಅದ್ಭುತವಾದ ಕ್ವಾಲಿಟೀಸ್ ಇರಬೇಕಾಗ್ತದೆ. ಹೀಗಾಗಿ ಅಂಥ ಅದ್ಭುತವಾದ ಕ್ವಾಲಿಟೀಸ್ಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡುವಂಥ ಕಾರ್ಯ ಅದು ಶಿಕ್ಷಕ ಕಾರ್ಯ. ನಾನು ಶಿಕ್ಷಕನಾಗಲಿಕ್ಕೆ ಇಷ್ಟಪಡ್ತೇನೆ ಅಂತ ತಿಲಕರು ಅವರ ಒಂದು ವಿಚಾರವನ್ನು ನಮಗೆ ಹೇಳ್ತಾರೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡಾಗ ಶಿಕ್ಷಕ ಆ ಹುದ್ದೆ ಎಷ್ಟು ಅದು ಪವಿತ್ರ ಅನ್ನೋದಂತ ನಮಗೆ ಅರ್ಥ ಆಗ್ತದೆ. ಅದನ್ನೇ ನಾವು ಹಿಂದೆ ಒಂದು ಸಾರಿ ಕೇಳಿದ್ದೀವಿ. ಯಾರು ಅಲೆಕ್ಸಾಂಡರ್ ಮತ್ತು ಆರ್ಕಿಮಿಡೀಸ್ ಅವರು ಒಂದು ದಿವಸ ಬೆಳಗ್ಗೆ ವಾಯುವಿಹಾರ ಹೋಗ್ತಾ ಇದ್ರು. ಹಿಂದೆ ಮಳೆ ಆಗಿತ್ತು. ಮಳೆ ಜೋರಾಗಿದ್ದ ಕಾರಣ ಅಲ್ಲಿ ಒಂದಿಷ್ಟು ಕೊಳ್ಳ ಇತ್ತು, ಅದು ತುಂಬಿ ಹರಿತಾ ಇತ್ತು. ಅದನ್ನು ಹೋಗುವಾಗ ಅಲೆಕ್ಸಾಂಡರ್ ದಾಟಬೇಕು ಅಂತ ಯಾರು ಗುರುಗಳು ಅರಿಸ್ಟಾಟಲ್ ದಾಟಲಿಕ್ಕೆ ಹೋಗ್ತಾರೆ. ಅಲೆಕ್ಸಾಂಡರ್ ತಡಿತಾರೆ, ಇಲ್ಲ ನೀವು ದಾಟಬಾರ್ದು, ನಾನು ದಾಟ್ತೇನೆ ಅದನ್ನಂತ. ಇಲ್ಲ, ಮೊದಲು ಗುರು ನಾನು ದಾಟ್ತೇನೆ, ಆಮೇಲೆ ನೀನು ದಾಟು ಅಂತ. ಇಲ್ಲ, ನೀವು ಎಲ್ಲ ಮಾತುಗಳನ್ನು ಕೇಳ್ತೇನೆ, ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ಮೊದಲು ನಾನು ದಾಟ್ತೇನೆ ಅಂತ ಅಲೆಕ್ಸಾಂಡರ್ ಹೇಳ್ತಾರೆ. ಯಾಕೆ ಹಠ ಮಾಡ್ತಾ ಇದ್ದೀಯಾ ಅಂತ ಅರಿಸ್ಟಾಟಲ್ ಕೇಳಿದರೆ, ನೋಡಿ ನಿನ್ನೆ ಮಳೆ ಆಗಿದೆ,
ಈ ಕೊಳ್ಳ ಹರಿತಾ ಇದೆ, ಅದಕ್ಕೆ ತುಂಬ ವೇಗ ಕೂಡ ಇದೆ. ಅದನ್ನು ದಾಟುವಾಗ ನಾನೇನಾದರೂ ಆ ಪ್ರವಾಹಕ್ಕೆ ಸಿಕ್ಕಿ ಸತ್ತು ಹೋದರೆ ಈ ದೇಶಕ್ಕೆ ಏನು ತೊಂದರೆ ಆಗೋದಿಲ್ಲ. ಆದರೆ ನನ್ನಂಥ 100,000 ಜನರನ್ನು ಸಿದ್ಧಗೊಳಿಸುವಂಥ ಒಬ್ಬ ಗುರು ನೀವೇನಾದರೂ ಹೊರಟು ಹೋದರೆ ಈ ದೇಶಕ್ಕೆ ತುಂಬ ನಷ್ಟ ಆಗುತ್ತೆ. ಅದಕ್ಕೆ ಮೊದಲು ನಾನು ದಾಟ್ತೇನೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಗುರುವಿನ ಶ್ರೇಷ್ಠತೆ ಏನು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ಭಾಳ ಹೆಮ್ಮೆಯಿಂದ ಮಾತಾಡಬೇಕಾಗ್ತದೆ. ಆ ದಿಶೆಯೊಳಗೆ ನಾವುಗಳು ಆಗಲೇ ಮಾತಾಡ್ತಾ ಇದ್ದೀವಿ. ಯಾಕೆ ಇಂತಹ JNU ಅನ್ನುವಂಥ ಮಹಾವಿದ್ಯಾಲಯದಲ್ಲಿ ನಾವು ಭಾರತಕ್ಕೋ ತುಕಡೆ ತುಕಡೆ ಕರೆಂಗೆ ಅಂತ ಹೇಳೋದು, ಆಮೇಲೆ ಜಂಗ್ ಚಲೇಗಾ ಜಬ್ ತಕ್ ಭಾರತ್ ಬರ್ಬಾದಿ ಹೋನೆ ತಕ್ ಹಮಾರ ಜಂಗ್ ಚಲೇಗಾ ಅಂತ ಅವರು ಮಾತಾಡ್ತಾರೆ. ಯಾಕೆ ಹೀಗಾಯಿತು ಅಂತ ಹೇಳಿದರೆ, ನಾವು ಇದುವರೆಗೆ ಏನು ಮಾಡಿದ್ದೇವೆ, ಈ ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ಆಗಲಿ, ಈ ಭಾರತದ ಕ್ಷಾತ್ರ ತೇಜಸ್ಸಿನ ವಿಚಾರಗಳನ್ನಾಗಲಿ, ಅಥವಾ ಭಾರತದಲ್ಲಿ ನಡೆದಂತಹ ಹಲವಾರು ವೀರರ ಕಥೆಗಳನ್ನು ನಮ್ಮ ಮಕ್ಕಳ ಎದೆಯೊಳಗೆ ಬಿತ್ತುವುದನ್ನು ನಾವು ಅಲ್ಲಿ ಸರಿಯಾಗಿ ಮಾಡದೇ ಇರೋ ಕಾರಣಕ್ಕೆ ಭಾರತವೆಂದರೆ ಹೊಡೆಸಿಕೊಂಡವರ ದೇಶ, ಒದಿಸಿಕೊಂಡವರ ದೇಶ, ಇಲ್ಲಿ ಶೂರರು ಹುಟ್ಟಲೇ ಇಲ್ಲ ಅನ್ನುವಂತಹ ವಿಚಾರವನ್ನು, ಇತಿಹಾಸವನ್ನು ಮಕ್ಕಳಿಗೆ ಬೋಧನೆ ಮಾಡಿ ಈ ನೆಲದ ಬಗ್ಗೆ, ಈ ಭಾರತದ ಬಗ್ಗೆ ಅಭಿಮಾನವನ್ನು ಮೂಡಿಸದೇ ಹೋಗಿರೋ ಕಾರಣಕ್ಕಾಗಿಯೇ ಇಂಥ ಒಂದು ಸಮುದಾಯ ಇವತ್ತು ನಿರ್ಮಾಣ ಆಗಿದೆ. ಹಾಗಿದ್ರೆ ಆ್ಯಸ್ ಎ ಟೀಚರ್ ನಾವು ಏನು ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೇನೆ, ಏನು ಭಾರತ ಮಗುವಿಗೆ ತಲೆ ಮೊದಲು ಕೊಡಬೇಕಾಗಿದೆ. ಒಬ್ಬ ಟೀಚರಿಗೆ ಇದು ನನ್ನ ಭಾರತ, ಶ್ರೇಷ್ಠ ಭಾರತ, ಇದು ನನ್ನ ಭಾರತ ಅನ್ನುವಂಥ ಹೆಮ್ಮೆ ಒಬ್ಬ ಟೀಚರ್ಗೆ ಇರದೆ ಹೋದರೆ ಮಕ್ಕಳ ಮನಸ್ಸಿನೊಳಗೆ ಆ ದೇಶ ಪ್ರೇಮವನ್ನು ಮೂಡಿಸೋದು ಹೇಗೆ ಸಾಧ್ಯ ಅಂತ ಆ ದಿಶೆಯೊಳಗೆ ಚಿಂತನೆ ಮಾಡುವಾಗ ಏನು ಭಾರತ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನಾವೆಲ್ಲ ಒಂದು ಸಾರಿ ಅದನ್ನು ಚಿಂತನೆ ಮಾಡಬೇಕು. ನೀವುಗಳೆಲ್ಲ ಸುಮ್ಮನೆ ಹಲವಾರು ಬಾರಿನ ಹಂಚ್ಕೊಂಡಿದ್ದೇನೆ, ಇವತ್ತು ನಿಮ್ಮಗಳ ಜೊತೆಗೆ ಕೂಡ ಅದನ್ನು ಹಂಚ್ಕೊಳ್ತಾ ಇದ್ದೇನೆ ಲೈವ್ ಆಗಿ. ಹೇಳ್ತಾರೆ ಸ್ವಾಮಿ ವಿವೇಕಾನಂದ, ಏನೋ ಭಾರತದ ಧೂಳೇ ನನ್ನ ಸರ್ವೋಚ್ಚ ದೇವಲೋಕ, ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನು ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ. ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ರಿ. ಏನು ಭಾರತ ಅದು? ಭಾರತ ನನ್ನ ಶೈಶವದ ತೊಟ್ಟಿಲು, ನನ್ನ ತಾರುಣ್ಯದ ನಂದನವನ, ನನ್ನ ವೃದ್ಧಾಪ್ಯದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ ಅಂತ ವಿವೇಕಾನಂದ ಹೇಳ್ತಾರಲ್ರಿ. ಅಂತ ಭಾರತದ ಬಗ್ಗೆ ನಾವು ಮಕ್ಕಳಿಗೆ ಹೇಳಿದೆವಾ? ಇಡೀ ಜಗವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರುವಾಗ, ಬೆಳಕು ಕಾಣದೆ ಕಂಗೆಟ್ಟಿರುವಾಗ, ನಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಬಂದು ಯಾರಾದರೂ ನನ್ನನ್ನು ಕೇಳಿದರೆ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರಲ್ಲ, ಅಂತ ಭಾರತದ ಬಗ್ಗೆ ನಾವು ಮಕ್ಕಳಿಗೆ ಪರಿಚಯ ಮಾಡಿದೀವ? ಒಂದು ಸಾರಿ ಚಿಂತನೆ ಮಾಡುವಂಥದ್ದು. ನಾವುಗಳಲ್ಲ, ನಾವು ಯಾವುದು ವೇದಗಳು ಉಪನಿಷತ್ತುಗಳ ಬಗ್ಗೆ ನಕಾರಾತ್ಮಕವಾದ ಚಿಂತನೆಗಳನ್ನು ಮಾತನಾಡುವ, ಆ ಮೂಲಕವಾಗಿ ನಮ್ಮ ಮನೋಸ್ಥೈರ್ಯವನ್ನು ಕುಗ್ಗಿಸುವಂಥ ನಿರಂತರ ಪ್ರಯತ್ನಗಳ ಮಧ್ಯದೊಳಗೆ ನೆನಪು ಮಾಡ್ಕೋಬೇಕು ನಾವೆಲ್ಲ. ಈ ದೇಶಕ್ಕೆ ಶಾಪೆನ್ ಹಾವರ್ ಬಂದರು, ಒಬ್ಬ ಶ್ರೇಷ್ಠ ತತ್ವಜ್ಞಾನಿ. ಅವರು ಬಂದು ಭಾರತದ ಈ ಜ್ಞಾನ ಪರಂಪರೆ ಏನು ಸಂಪತ್ತಿದೆ ಅದನ್ನು ಉಪನಿಷತ್ತುಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಒಂದು ಸಾರಿ ಮನೆಯಲ್ಲಿ ಮಲ್ಕೊಂಡಿದ್ದಾರೆ, ಅವ್ರ ಎದೆಯ ಮೇಲೆ ಒಂದು ಪುಟ್ಟ ಪುಸ್ತಕ ಇದೆ. ಅವ್ರ ಕ್ರಿಶ್ಚಿಯನ್ ಗೆಳೆಯ ಒಳಗೆ ಬರ್ತಾರೆ, ಬಂದು ಕೇಳ್ತಾರೆ, ಏನಿದು ಮಿಸ್ಟರ್ ಶಾಪೆನ್ ಹಾವರ್, ನೀನೊಬ್ಬ ಕ್ರಿಶ್ಚಿಯನ್ ಆಗಿ ನಿನ್ನ ಎದೆ ಮೇಲೆ ಬೈಬಲ್ ಇರಬೇಕಾಗಿತ್ತು, ಇದು ಯಾವುದೋ ಪುಟ್ಟ ಪುಸ್ತಕ ಇದೆಯಲ್ಲ, ಏನಿದು ಅಂತ ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ ಶಾಪೆನ್ ಹಾವರ್? ನೋಡಿ, ಈ ಪುಸ್ತಕ ಇದೆಯಲ್ಲ, ಇದು ಪುಟ್ಟ ಪುಸ್ತಕವಲ್ಲ, ಇರೋವರೆಗೂ ಹೇಗೆ ಆನಂದವಾಗಿ ಬದುಕಬೇಕು ಅನ್ನೋದನ್ನು ನನಗೆ ಕಲಿಸ್ತದೆ, ಸಾವಿನ ಸಮಯದಲ್ಲೂ ಕೂಡ ಸಮಾಧಾನವಾಗಿ ಹೇಗೆ ಇರಬಲ್ಲೆವು ಅನ್ನೋದನ್ನು ಕಲಿಸ್ಕೊಡ್ತದೆ. ಇದು ಭಾರತದ ಈಶಾವಾಸ್ಯ ಉಪನಿಷತ್ತು ಅಂತ ಹೇಳಿ ಶಾಪೆನ್ ಹಾವರ್ ಹೇಳ್ತಾರೆ. ನಾವೆಲ್ಲ ಹೇಳಿದ್ದು. ನಾವು ಎಷ್ಟು ನಮ್ಮ ಮಕ್ಕಳಿಗೆ ಇದನ್ನು ಮೂಡಿಸುವ ಪ್ರಯತ್ನವನ್ನು ಮಾಡಿದ್ದೇವೆ? ನನ್ನ ದೇಶದ ಬಗ್ಗೆ, ಶ್ರೇಷ್ಠತೆಯ ಬಗ್ಗೆ, ಘನ ಪರಂಪರೆಯ ಬಗ್ಗೆ, ಉತ್ಥಾನ ಪತನಗಳ ಇತಿಹಾಸದ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಬಿತ್ತುವಂಥ ಪ್ರಯತ್ನವನ್ನು ಟೀಚರ್ಸ್ ಆಗಿ ನಾವೇನು ಮಾಡ್ತಾ ಇದ್ದೀವ ಅಂತ ಒಂದು ಸಾರಿ ನಾವೆಲ್ಲ ಯೋಚನೆ ಮಾಡಬೇಕು. ಬಿಡಿ, ಈ ಜಗತ್ತಿನ ಸುಮಾರು 48 ನಾಗರಿಕತೆಗಳ ಅಧ್ಯಯನ ಮಾಡ್ತಾರೆ ಒಬ್ಬರು, ವಿಲ್ ಡುರಾಂಟ್ ಅಂತ ಹೇಳಿ. ಅವರು, ಅವರ ಹೆಂಡತಿ ಏರಿಯಲ್, ಇಡೀ ಜೀವನ ಎಲ್ಲ ಕೇವಲ ಈ 48 ನಾಗರಿಕತೆಗಳ ಅಧ್ಯಯನ ಮಾಡೋದಕ್ಕನ್ನೇ ಕಲಿತ್ಬಿಡ್ತಾರೆ. ಸುಮಾರು 11 ವ್ಯಾಲ್ಯೂಮ್ಸ್ಗಳು ಬರ್ತವೆ. ದಿ ಸ್ಟೋರಿ ಆಫ್ ಸಿವಿಲೈಸೇಷನ್ ಅನ್ನುವಂಥ ಪುಸ್ತಕಗಳು ಬರ್ತವೆ. ಅದರಲ್ಲಿ ಭಾರತದ ವಿಷಯಕ್ಕೆ ಬಂದಾಗ ಆ ವಿಲ್ ಡುರಾಂಟ್ ಬರೀತಾರೆ, ಜಗತ್ತಿನ ನಾಗರಿಕತೆಗಳೆಲ್ಲ ಜನ್ಮ ತಾಳಿದವು, ಒಂದಿಷ್ಟು ವರ್ಷಗಳ ವೈಭವದಿಂದ ಮೆರೆದವು, ಆಮೇಲೆ ಹೇಳ ಹೆಸರಿಲ್ಲದಂತೆ ಅವು ಹೊರಟು ಹೋಗ್ಬಿಟ್ವು. ಆದರೆ ಅಂದು ಹುಟ್ಟಿ ಇಂದಿಗೂ ಜೀವಂತವಾಗಿರುವ ಜಗತ್ತಿನ ಯಾವುದಾದ್ರೂ ನಾಗರಿಕತೆ ಇದ್ದರೆ, ಇನ್ನಷ್ಟು ವೈಭವಪೂರ್ಣವಾಗಿ ಮೆರೆಯುವಂತಹ ನಾಗರಿಕತೆ ಇವತ್ತು ಅಸ್ತಿತ್ವದಲ್ಲಿದ್ದರೆ ಅದು ಭಾರತದ ಸಿಂಧು ಬಯಲಿನ ನಾಗರಿಕತೆ ಅಂತ ಹೇಳಿ ನಾವು ಬರೆದಿದ್ರೆ
ಟೀಕೆ ಸಿಗ್ತಿತ್ತು, ಏನು ಹೇಳ್ಕೊತಾರೆ ಸಮ್ ಬಗ್ಗೆ ಅಂತ. ನಾವು ಹೇಳಿಲ್ಲ ಇದನ್ನು. ಯಾರು ಹೇಳ್ತಾರೆ? ಜಗತ್ತಿನ ನಾಗರಿಕತೆಗಳ ಅಧ್ಯಯನ ಮಾಡಿದಂಥ ವಿಲ್ ಡುರಾಂಟ್ ಹೇಳ್ತಾರೆ ನಮ್ಮ ದೇಶದ ಬಗ್ಗೆ. ನಮ್ಗೆ ಎಷ್ಟು ಗೊತ್ತಿದೆ ಅಂತ ಸುಮ್ಮನೆ ಚಿಂತನೆ ಆಗುತ್ತೆ. ಇನ್ನೊಬ್ಬ ಶ್ರೇಷ್ಠ ತತ್ವಜ್ಞಾನಿ ಬರ್ತಾರೆ, ಮಾರ್ಕ್ ಟ್ವೈನ್ ಅಂತ ಬರ್ತಾರೆ, ಅವ್ರ ಹೆಸರು ಮಾರ್ಕ್ ಟ್ವೈನ್. ಅವ್ರು ಬರೀತಾರೆ, ಭಾರತ ಮಾನವ ಜನಾಂಗದ ತೊಟ್ಟಿಲು, ಭಾಷೆಯ ಜನ್ಮಸ್ಥಳ, ದಂತ ಕಥೆಗಳ ಅಜ್ಜಿ, ಪುರಾಣ ಪರಂಪರೆಗಳ ಮುತ್ತಜ್ಜಿ, ಇಡೀ ಜಗತ್ತಿಗೆ ಬೇಕಾದ ಜ್ಞಾನವನ್ನೆಲ್ಲ ತನ್ನೊಳಗೆ ನಿಧಿಯಾಗಿಟ್ಟುಕೊಂಡಿರುವ ಜಗತ್ತಿನ ಯಾವುದಾದ್ರೂ ದೇಶವಿದ್ದರೆ ಅದು ಭಾರತ ಅಂತ ಮಾರ್ಕ್ ಟ್ವೈನ್ ಬರೀತಾರೆ ಈ ದೇಶದ ಬಗ್ಗೆ. ನಾವು ಹೆಮ್ಮೆ ಪಡೋಕ್ಕಾಗಲ್ವಾ? ನಮಗೆ ಹೆಮ್ಮೆ ಅನಿಸಲ್ವಾ? ಯೋಚನೆ ಒಂದು ಸುಮ್ಮನೆ ನಾವು ಹಾಗೆ ಚಿಂತನೆಗಳನ್ನು ಮಾಡುವಂಥ ಒಂದು ಸಂದರ್ಭ. ಯಾರು ಏನು ಹೇಳಿದರು ಈ ನೆಲದ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ ಅಂತ ಹೇಳಿದಾಗ ನನ್ನೊಳಗೆ ಈ ಹೆಮ್ಮೆ ಬಂದರೆ, ಸ್ವತಃ ಉರಿಯಲಾರದ ದೀಪ ಹೇಗೆ ಇನ್ನೊಂದು ಜ್ಯೋತಿಯನ್ನು ಹೊತ್ತಿಸಲಿಕ್ಕೆ ಸಾಧ್ಯ ಇಲ್ವೋ, ಸ್ವತಃ ನನ್ನೊಳಗೆ ಇರದ ಪ್ರೀತಿಯನ್ನು, ಸ್ವಾಭಿಮಾನವನ್ನು, ಆ ಕರುಣೆಯನ್ನು, ಅನುಕಂಪವನ್ನು ಮಕ್ಕಳ ತಲೆಯೊಳಗೆ ಬಿತ್ತಲಿಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ, ಅದು ಬಿತ್ತೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಈ ಕಾರಣಕ್ಕಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಇನ್ನೊಬ್ಬರು ಅರ್ನಾಲ್ಡ್ ಟೊಯಾನ್ಬಿ ಬರ್ತಾರೆ. ಅರ್ನಾಲ್ಡ್ ಟೊಯಾನ್ಬಿ ಬರೀತಾರೆ, ಇಂಡಿಯಾ ವಿಲ್ ಕಾಂಕರ್ ಆಲ್ ಹರ್ ಕಾಂಕರರ್ಸ್, ನಾಟ್ ಪೊಲಿಟಿಕಲಿ ಬಟ್ ಕಲ್ಚರಲಿ ಆ್ಯಂಡ್ ಸ್ಪಿರಿಚುವಲಿ ಅಂತ ಬರೀತಾರೆ. ಯಾರೆಲ್ಲ ಈ ದೇಶವನ್ನು ಗೆದ್ರೋ ಅವರೆಲ್ಲರನ್ನ ಭಾರತ ಒಂದಿಲ್ಲ ಒಂದು ದಿನ ಗೆದ್ದು ನಿಲ್ಲುತ್ತೆ, ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅಂತ ಹೇಳಿ ಅರ್ನಾಲ್ಡ್ ಟೊಯಾನ್ಬಿ ಈ ದೇಶದ ಬಗ್ಗೆ ಬರೀತಾರೆ ಅಂತ ಹೇಳಿದರೆ ನಮಗೆ ಏಕೆ ಹೆಮ್ಮೆ ಅನ್ನಿಸ್ತಾ ಇಲ್ಲ? ಭಾಳಷ್ಟು ಜನ ಈ ನೆಲದ ಸಂಸ್ಕೃತಿ, ಇಲ್ಲಿರುವ ಒಂದಿಷ್ಟು ರಂಧ್ರಗಳ ಬಗ್ಗೆ ಮಾತಾಡ್ತಿದ್ದಾರೆ. ವಿವೇಕಾನಂದ ಹೇಳ್ತಾರೆ, ನೋವಾಗ್ತದೆ ವಿವೇಕಾನಂದ ಅವರಿಗೆ. ಅಲ್ಲಿ ಅವರು ಇಲ್ಲಿಯ ಒಂದಿಷ್ಟು ಲೋಪದೋಷಗಳ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇಲ್ಲಿ ಘನ ಪರಂಪರೆಯನ್ನೇ ಎತ್ತಿ ಹಿಡಿತಾರೆ ಸ್ವಾಮಿ ವಿವೇಕಾನಂದ. ಕೊನೆಗೆ ಅವರಿಗೆ ನೋವಾಗಿ ನಿಂದನೆಯ ಮಳೆಗಳನ್ನು ಕೇಳಿ ಕೇಳಿ ಸುರಿಮಳೆಯಿಂದ ಹೋಗಿ ಅವ್ರು ಕೊನೆಗೆ ಒಂದು ಮಾತು ಬರೀತಾರೆ, ನನ್ನ ವಿನಂತಿ ಇದೆ, ಕೋಟ್ಯಂತರ ವರ್ಷಗಳಿಂದ ಕೋಟ್ಯಂತರ ಜನರನ್ನು ಭವಸಮುದ್ರದಿಂದ ದಾಟಿಸಿದ ಈ ಸನಾತನ ಸಂಸ್ಕೃತಿ ಎನ್ನುವಂಥ ಹಡಗ ಇದೆಯಲ್ಲ, ಅದಕ್ಕೆ ನಮ್ಮ ಅಚಾತುರ್ಯದಿಂದಲೋ ಅಥವಾ ದುರ್ದೈವದಿಂದಲೋ ಒಂದು ರಂಧ್ರ ಬಿದ್ದಿದೆ. ನಾನಾಗಿದ್ದರೆ ನನ್ನ ರಕ್ತವನ್ನು ಕೊಟ್ಟಾದರೂ ಸರಿ ಆ ರಂಧ್ರವನ್ನು ಮುಚ್ಚುವ ಕಾರ್ಯವನ್ನು ಮಾಡುತ್ತಿದ್ದೇನೆ ಹೊರತು ಅದರ ಮೇಲೆ ನಿಂದನೆಯ ಮಳೆಗಳನ್ನು ಸುರಿಸುತ್ತಿರಲಿಲ್ಲ ಅಂತ ವಿವೇಕಾನಂದ ಬರೀತಾರೆ. ಇದು ಯಾಕೆ ನಮ್ಮ ಜನರಿಗೆ ಅರ್ಥ ಆಗ್ತಾ ಇಲ್ಲ? ಒಂದಿಷ್ಟು ತಪ್ಪುಗಳನ್ನೇ ವಿಜೃಂಭಿಸಿ ದೊಡ್ಡದಾಗಿಸಿಕೊಂಡು ಮಾತನಾಡುವಂತಹ ಈ ಇವತ್ತಿನ ನನ್ನ ನೆಲದ ಜನರ ಮಧ್ಯದಲ್ಲಿ ಈ ನೆಲದ ಬಗ್ಗೆ ಮಾತನಾಡಿದಂತಹ ಹೆಮ್ಮೆಯ ಮಾತುಗಳನ್ನು ಅವರಿಗೆ ಕೇಳೋಕ್ಕೂ ಆಗ್ತಾ ಇಲ್ವಲ್ಲ, ಯಾಕೆ ಅಂತ ನನ್ನ ಸುಮ್ಮನೆ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಓಕೆ, ಇದೆಲ್ಲ ಗೊತ್ತಿದೆ ನಿಮಗೆ. ಇನ್ನು ಚೀನಾ ನಮ್ಮ ಶತ್ರು ರಾಷ್ಟ್ರ ಅಂತ ಕರಿತೇವೆ. ಆದರೆ ಚೀನಾ ದೇಶ ನಿಮಗೆ ಗೊತ್ತಿದೆ, ಅಲ್ಲಿ ಏನು ಬೌದ್ಧ ಧರ್ಮ ಸ್ಥಾಪನೆ ಆಯಿತೋ, ಅಲ್ಲಿ ಏನು ಇವತ್ತು ಆ ಮಾರ್ಷಲ್ ಕಲೆ ಅದು ಎಲ್ಲ ಜೀವಂತವಾಗಿದೆಯೋ ಅದು ಎಲ್ಲ ಭಾರತದಿಂದ ಹೊರಟಂಥ ಕಲೆ ಅದು ಅನ್ನೋದು ಕೂಡ ತಮ್ಗೆ ಗೊತ್ತಿದೆ. ಆದರೆ ಅಲ್ಲಿಯ ಚೀನಾದ ರಾಯಭಾರಿ ಒಂದು ಸಾರಿ ಭಾರತಕ್ಕೆ ಬಂದಿರ್ತಾರೆ. ಭಾರತಕ್ಕೆ ಬಂದು ಇಲ್ಲೆಲ್ಲ ವಿಸಿಟ್ ಮಾಡಿಕೊಂಡು ರಿಟರ್ನ್ ಹೋಗುವಾಗ ವಿಸಿಟರ್ಸ್ ಡೈರಿನಲ್ಲಿ ಒಂದು ಲೈನ್ ಬರೆದು ಹೋಗ್ತಾರೆ. ಅವರು ಏನು ಬರೀತಾರೆ? Without sending a single soldier to China, India was ruling our country by 2000 years ಅಂತಾರೆ. 2 years ಅಲ್ಲ, 2000 years. ಒಬ್ಬ ಸೈನಿಕನನ್ನು ನಮ್ಮ ದೇಶಕ್ಕೆ ಕಳಿಸದೆ ಭಾರತ ಸಾಂಸ್ಕೃತಿಕವಾಗಿ ನಮ್ಮ ದೇಶವನ್ನು 2000 ವರ್ಷಗಳವರೆಗೆ ಆಳ್ತಾ ಇತ್ತು ಅಂತ ಚೀನಾದ ರಾಯಭಾರಿ ಈ ದೇಶದ ಬಗ್ಗೆ ಬರೆದು ಹೋಗ್ತಾರೆ ಅಂತ ಹೇಳಿದರೆ ಏನು ಭವ್ಯತೆ ಇದು? ಏನು ರಾಷ್ಟ್ರ ಇದು? ಇದ್ರ ಬಗ್ಗೆ ಒಂದು ಸಾರಿ ನಾವು ಮಕ್ಕಳು ಮಾತಾಡಬೇಕಲ್ವಾ? ಸುಮ್ಮನೆ ನಾವೆಲ್ಲ ಈ ಚಿಂತನೆಗಳನ್ನು ಹಂಚ್ಕೋಬೇಕಲ್ವಾ? ಈ ರಾಷ್ಟ್ರಭಕ್ತ ಶಿಕ್ಷಕನು ಮಾತ್ರ ರಾಷ್ಟ್ರಪ್ರೇಮಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದಾದರೆ ಇವೆಲ್ಲ ಚಿಂತನೆಗಳನ್ನು ಟೀಚರ್ಸ್ ಆಗಿ ನಾವು, ಆ ಟೀಚರ್ಸ್ ಕ್ವಾಲಿಟಿ ಏನು ಅಂತಂದರೆ ಅವನೊಬ್ಬ ದೇಶಭಕ್ತ ಆಗಿರಬೇಕು, ದೇಶಪ್ರೇಮಿ ಆಗಿರಬೇಕು ಅಂತ ದೇಶಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವಂಥ ಮೊದಲ ಕೆಲಸವನ್ನು ಮಾಡಬೇಕು. ಜಪನೀಸಿಗೆ ಕೇಳಿದರೆ ಅವರು ಮೊದಲಿಗೆ ನಾವಿಲ್ಲಿ ಅಮ್ಮ ಅಮ್ಮ ಅಂತ ಕಲಿಸ್ತೇವೆ. ಅವ್ರ ಜಪನೀಸ್ಗಳು ಐ ಆಮ್ ಜಪನೀಸ್, ಅವ್ರು ಮೊದಲು ಕಲಿಸುವಂಥದ್ದೇ ಆ ಹುಡುಗನಿಗೆ ಐ ಆಮ್ ಜಪನೀಸ್, ನಾನೊಬ್ಬ ಜಪಾನಿ, ಅವನಿಗೆ ದೇಶದ ಹೆಮ್ಮೆನೇ ಅವನಿಗೆ. ಕೊನೆಯವರೆಗೂ ಕೂಡ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಎಲ್ಲ ನಾಶವಾಗಿದ್ದಂಥ ಜಪಾನ್ ಮತ್ತೆ ಮರುಕಟ್ಟುವಂತಹ ದಿಶೆಯೊಳಗೆ ಅದು ಕಟ್ಟುವಂತಹ ಕೆಲಸ ಸಾಧ್ಯವಾಗಿದ್ದೇ ಆಗಿದ್ದರೆ ಅದಕ್ಕೆ ಕಾರಣನೇ ಟೀಚರ್ಸ್. ಶಾಲೆಗಳ ಮೂಲಕವಾಗಿಯೇ ಮತ್ತೆ ಜಪಾನನ್ನು ಇವತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಿದ್ದು ಯಾರು ಅಂತ ಕೇಳಿದರೆ ಅದು ಶಿಕ್ಷಕರು. ಶಾಲೆಗಳಲ್ಲಿ ಆ ಮಕ್ಕಳ ಎದೆಯೊಳಗೆ ಇಂಥ ದೇಶಪ್ರೇಮವನ್ನು ಮತ್ತು ಕಾರ್ಯದಕ್ಷತೆಯನ್ನು, ಶ್ರಮಗೌರವವನ್ನು ಇಂಥ ಕಲಿಸುವುದರ ಮೂಲಕವಾಗಿ ಮತ್ತೆ ಅದು ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತೇವೆ. ಹಾಗೆ ಅಂಥ ಪ್ರೇಮವನ್ನು ನಮ್ಮ ವಿದ್ಯಾರ್ಥಿಗಳ ಎದೆಯಲ್ಲಿ ಮೂಡಿಸಬೇಕಾದಂಥ ಕರ್ತವ್ಯ ನಮ್ಮದು ನಿಮ್ಮದು ಆಗಿದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರಿ, ಆಯಿತು.
ಏನಾಯಿತು, ನಾನು ಸ್ಕೂಲ್ಗೆ ಹೋದೆ. ಒಂದಿನ ನಮ್ಮ ಶಾಲೆಯಲ್ಲಿ ಒಂದು ಹುಡುಗಿ ಇತ್ತು, ಆಕೆ ಹೆಸರು ತೇಜಸ್ವಿನಿ ಅಂತ. ಆಕೆ ಚಾಕ್ಲೇಟ್ ಹಂಚ್ತಾ ಇದ್ದಳು. ನಾನು ಕೇಳಿದೆ, ಯಾಕೆ ಚಾಕ್ಲೇಟ್ ಹಂಚ್ತಾ ಇದ್ದೀಯಾ ನೀನು ಅಂತ. ಆಕೆ ಹೇಳಿದಳು, ಇವತ್ತು ನಮ್ಮ ಹೀರೋ ಬರ್ತ್ಡೇ ಇದೆ, ಅದಕ್ಕೆ ಚಾಕ್ಲೇಟ್ ಹಂಚ್ತಾ ಇದ್ದೀನಿ ಅಂತ. ನಾನು ಅಂದ್ಕೊಂಡೆ, ನಮ್ಮ ಮಕ್ಕಳಿಗೆ ಈ ರಿಯಲ್ ಹೀರೋಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರಲ್ಲ. ಅವ್ರ ಮೊಬೈಲ್ನಲ್ಲೂ ಅದೇ ಫೋಟೋ ಇದೆ, ಅವರ ಓದುವ ಕೊಠಡಿಯಲ್ಲಿ ಅಂಥ ಸಿನಿಮಾ ರಿಯಲ್ ಹೀರೋಗಳ ಫೋಟೋ ಹಾಕ್ಕೊಂಡಿದ್ದಾರೆ. ಆದರೆ ಇವರಿಗೆ ಯಾರು ರಿಯಲ್ ಹೀರೋ ಅಂತ ತಿಳಿಸುವಂಥ ಪ್ರಯತ್ನ ನಮ್ಮಿಂದ ಆಗಲಿಲ್ವೇನು ಅಂತ ಒಂದು ಸಾರಿ ಸುಮ್ಮನೆ ನಾವು ಅಂತರಾವಲೋಕನ ಮಾಡ್ಕೊಳ್ಳುವಂಥದ್ದು. ಬಹುದೊಡ್ಡ ಜ್ಞಾನವನ್ನು ನಿಮಗೆ ಹಂಚ್ಕೊಳ್ತಾ ಇಲ್ಲ, ಸಹಜವಾದ ಚಿಂತನೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನಮ್ಮ ಮಕ್ಕಳು ಮೊಬೈಲ್ನಲ್ಲಿ ಅವರ ಕೊಠಡಿಯ ಗೋಡೆಗಳ ಮೇಲೆ ರೀಲ್ ಹೀರೋಗಳನ್ನೇ ಫೋಟೋ ಹಾಕಿ ಆರಾಧಿಸುವಂತಹ ಈ ಒಂದು ಸಿಸ್ಟಮ್ ಯಾಕೆ ಡೆವಲಪ್ ಆಯಿತು? ರಿಯಲ್ ಹೀರೋಗಳನ್ನು ಪರಿಚಯ ಮಾಡಿದೆವ ನಾವು ಅಂತ ಒಂದು ಸಾರಿ ತಿಳ್ಕೊಂಡಾಗ ನಮ್ಗೆ ಗೊತ್ತಿದೆ. ನಿನ್ನೆ ಸಾಕಷ್ಟು ಚಿಂತನೆಗಳಾಗಿದ್ದಾವೆ. ನಮಗೆ ಇತಿಹಾಸದ ತುಂಬೆಲ್ಲ ಅಂತಹ ಹೆಸರುಗಳು ಬರ್ತವೆ. ಮದನ್ ಲಾಲ್ ಧಿಂಗ್ರಾ ಅಂತ ಬರ್ತಾರೆ ಅವರು, ನಾವು ಹೇಳ್ತೇವೆ. ಅವರು ಭಾಳ ಜನರಿಗೆ ಯಾರಿಗೂ ಕೂಡ ಮದನ್ ಲಾಲ್ ಧಿಂಗ್ರಾ ಯಾರು ಅಂತ ಗೊತ್ತಿಲ್ಲ. ಒಬ್ಬ ಶೋಕಿಲಾಲ್ ಅಲ್ಲಿ ಲಂಡನ್ನಲ್ಲಿ ಓದಕ್ಕೆ ಹೋದಂಥ ವ್ಯಕ್ತಿ ಸಾವರ್ಕರ್ ಸಂಪರ್ಕಕ್ಕೆ ಬಂದರು. ಅವರು ಒಬ್ಬ ದೇಶಪ್ರೇಮಿಯಾಗಿ ರೂಪುಗೊಂಡರು. ಲಾರ್ಡ್ ಕರ್ಜನ್ ವೈಲಿಯನ್ನು ಅದೇ ಲಂಡನ್ದಲ್ಲಿ ಅವರೇ ಅರೇಂಜ್ ಮಾಡಿದಂಥ ಪಾರ್ಟಿ ಒಳಗೆ ಹೋಗಿ ಶೂಟ್ ಮಾಡಿ ಸಾಯಿಸ್ತಾರೆ. ಬಂದು ಗಲ್ಗೊಂಬಕ್ಕೆ ಏರಿಸಬೇಕಾಗಿರೋ ಸಂದರ್ಭದಲ್ಲಿ ನೀವೇನು ಹೇಳಬೇಕು ಅಂತ ಇಚ್ಛೆ ಪಡ್ತೀರಾ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಅಮ್ಮ ನನ್ನಂಥ ದೊಡ್ಡ ಮಗ ನಿನ್ನಂಥ ದೊಡ್ಡ ತಾಯಿಗೆ ನನ್ನ ರಕ್ತವನ್ನಲ್ಲದೆ ಇನ್ನೇನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಗನಗ್ತಾ ಗಲ್ಲಿಗೇರಿದಂಥ ಮದನ್ ಲಾಲ್ ಧಿಂಗ್ರಾ ಹೇಗೆ ಮಕ್ಕಳಲ್ಲಿ ರೋಮಾಂಚನ ಮೂಡ್ತದೆ ಅಂತ ಒಂದು ಸಂದರ್ಭ. ನಂತರದಲ್ಲಿ ನಾವು ಭಗತ್ ಸಿಂಗ್ ಕಥೆಯನ್ನು ಹೇಳ್ತೇವೆ. ಭಗತ್ ಸಿಂಗ್ ಬಾಲಕನಿದ್ದ, ಆತ ಹೊಲಕ್ಕೆ ಹೋಗಿದ್ದ. ಅಲ್ಲಿ ಮಾವಿನ ಮರ ಆಗಿತ್ತು, ಮಾವಿನ ಹಣ್ಣುಗಳಾಗಿತ್ತು. ಕೇಳಿದ, ಮಾವಿನ ಹಣ್ಣು ಹೇಗಾಯಿತು? ಅದು ಇಲ್ಲ, ಮಾವಿನ ಚಿಪ್ಪನ್ನು ನೆಟ್ಟಿದ್ದೀವಿ, ತೆಗೆದೊಡಿದ್ದೀವಿ, ಮಣ್ಣು ಹಾಕಿದ್ದೀವಿ, ನೀರು ಹಾಕಿದ್ದೀವಿ, ಮಾವಿನ ಮರ ಆಯಿತು. ಈಗ ಮಾವಿನ ಮರ ತುಂಬೆಲ್ಲ ಹಣ್ಣುಗಳು ಬಂದಿದ್ದಾವೆ ಅಂತ. ಮನೆಗೆ ಬಂದ ಹುಡುಗ ಮನೆಯಲ್ಲಿದ್ದ ಬಂದೂಕನ್ನು ತಗೊಂಡ, ಮನೆ ಮುಂದೆ ಹೋಗಿ ಒಂದು ತಗ್ಗು ತೋಡಿದ, ತಗ್ಗಿನಲ್ಲಿ ಬಂದೂಕನ್ನಿಟ್ಟ, ಅದಕ್ಕೆ ಮಣ್ಣು ಹಾಕಿ ನೀರು ಹಾಕಕ್ಕೆ ಶುರು ಮಾಡಿದ್ದ. ಅಮ್ಮ ಕೇಳ್ತಾಳೆ, ಏನು ಮಾಡ್ತಾ ಇದೀಯಾ ಭಗತ್ ನೀನು ಅಂತ. ಇಲ್ಲ ಅಮ್ಮ, ನಾ ಬಂದೂಕಿನ ಗಿಡ ನೆಡ್ತಾ ಇದ್ದೀನಿ. ಏನಾಗುತ್ತೆ? ಅದು ದೊಡ್ಡ ಮರ ಆಗುತ್ತೆ ಅಮ್ಮ. ಆ ಮರ ತುಂಬೆಲ್ಲ ಬಂದೂಕುಗಳಾಗ್ತವೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರುವ ಆ ಬ್ರಿಟಿಷರ ತುಪಾಕಿಯ ಆ ಗುಂಡಿಗೆ ಎದೆಯನ್ನು ಒಡ್ಡಿ ವಿಮಲ ರಕ್ತವನ್ನು ಚೆಲ್ಲಿ ದೇಶಕ್ಕಾಗಿ ಹುತಾತ್ಮರಾಗ್ತಾ ಇದ್ದಾರಲ್ಲಮ್ಮ, ಆ ಹೋರಾಟ ಮಾಡ್ತಾ ಇರುವ ಸ್ವಾತಂತ್ರ್ಯ ಹೋರಾಟಗಾರ ಕೈಯಲ್ಲಿ ಬಂದೂಕನ್ನು ಕೊಡ್ತೀನಮ್ಮ, ಅವ್ರು ಹೋರಾಟ ಮಾಡ್ತಾರೆ, ಬ್ರಿಟಿಷರು ದೇಶವನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಭಗತ್ ಸಿಂಗ್ ಆ ಬಾಲ್ಯದೊಳಗೆ ಹೇಗೆ ಅವನಲ್ಲಿ ಇದು ಬಂತು? ಆತ ಬೆಳೆದ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು. ಆ ಮಣ್ಣನ್ನು ತಗೊಂಡ, ಶೀಶೆ ಒಳಗೆ ಇಟ್ಕೊಂಡ, ಮನೆ ದೇವರ ಮುಂದೆ ಅದನ್ನು ಇಟ್ಟಿದ್ದ. ಅದನ್ನು ನೋಡುವಾಗಲೆಲ್ಲ ಆತನ ಮೈ ಕುದಿತಿತ್ತು. ಆ ರಕ್ತದಿಂದ ತೊಯ್ದು ಹೋಗಿರುವ ಮಣ್ಣಿನ ಸೇಡನ್ನು ಹೇಗೆ ಅದನ್ನು ತೀರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಹಾಗೆ ಆಗಿರುವಂಥ ಸಂದರ್ಭದಲ್ಲಿ ಆತನಿಗೆ ಗಲ್ಲುಗಂಬಕ್ಕೆ ಏರಬೇಕಾಗಿದೆ. ನೀವೆಲ್ಲ ಕೇಳಿರ್ತೀರ ಕಥೆಯನ್ನು. ಗಲ್ಲುಗಂಬಕ್ಕೆ ಏರಬೇಕಾಗಿದೆ. ಅವ್ರ ತಾಯಿ, ಅವ್ರ ಕುಟುಂಬ ವರ್ಗದವರು ಬರ್ತಾರೆ. ಬಂದಾಗ ಆ ತಾಯಿಯ ಕಣ್ಣಲ್ಲಿ ನೀರು ಬರ್ತದೆ. ತಾಯಿಯ ಕಣ್ಣಲ್ಲಿ ನೀರು ಬಂದಾಗ ಮಗ ಏನು ಹೇಳ್ತಾನೆ ಭಗತ್ ಸಿಂಗ್? ಇನ್ನೊಂದು ಕ್ಷಣದಲ್ಲಿ ಉರುಳಿಗೆ ಕೊರಳನ್ನು ಒಡ್ಡಿ ಹೆಣವಾಗಿ ಹೋಗಲಿರುವಂಥ ಭಗತ್ ಸಿಂಗ್, ಅಮ್ಮ ಅಳಬಾರ್ದು ಅಮ್ಮ, ನೀನು ಸ್ವಾತಂತ್ರ್ಯ ಹೋರಾಟಗಾರ ಕುಟುಂಬದಿಂದ ಬಂದವಳು ನೀನು ತಾಯೇ. ನನ್ನಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರ ಅಲ್ವೇನಮ್ಮ? ಭಗತ್ ಸಿಂಗ್ ಗಲ್ಲಿಗೇರುವಾಗ ಅವನ ತಾಯಿಯ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಂತ ಜನ ಮಾತಾಡ್ಕೋಬಾರ್ದು ಅಮ್ಮ, ಅಳಬಾರ್ದು ನೀನು ಅಂತ ತಾಯಿಗೆ ಸಮಾಧಾನ ಮಾಡ್ತಾನೆ ಮಗ. ಆದರೆ ತಾಯಿ ಕರಳದು, ಕಣ್ಣೀರು ಸುರಿಸ್ತದೆ. ಆ ಕಣ್ಣೀರು ಸುರಿಸುವಾಗ ಮತ್ತೆ ಭಗತ್ ಸಿಂಗ್ ಹೇಳ್ತಾನೆ, ಅಮ್ಮ ಒಂದು ದಿನ ಬಂದೇ ಬರುತ್ತೆ, ಈ ದೇಶ ಸ್ವಾತಂತ್ರ್ಯವನ್ನು ಪಡೆದೇ ತೀರುತ್ತೆ. ಈ ಭೂಮಿ ನಮ್ಮದಾಗುತ್ತೆ, ಈ ಆಕಾಶ ನಮ್ಮದಾಗುತ್ತೆ, ಬೀಸುವ ಗಾಳಿ ನಮ್ಮದಾಗುತ್ತೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ಬಲಿಗೊಟ್ಟ ನನ್ನಂಥವರ ಸಮಾಧಿಗಳ ಮೇಲೆ ಜನ ಬಂದು ಹೂ ಹಾಕಿ ಜಾತ್ರೆ ಮಾಡ್ತಾರೆ ಅಮ್ಮ, ಆ ದಿನ ಬಂದೇ ಬರ್ತದೆ ಅಂತ ಹೇಳಿ ನಗುನಗುತ್ತಾ ಗಲ್ಲಿಗೇರಿದ ಭಾರತ ಮಾತೆಯ ಬಂಟ ಮಗ ಭಗತ್ ಸಿಂಗ್ ರಿಯಲ್ ಹೀರೋ ಅಂತ ನಾವೇನಾದರೂ ಹೇಳಿದರೆ ಗೋಡೆಯ ಮೇಲೆ ಭಗತ್ ಸಿಂಗ್ನ ಫೋಟೋ ಇರ್ತಾ ಇತ್ತು. ರೀಲ್ ಹೀರೋ ಬದಲಾಗಿ ಕಲಿಸಿದೇವ, ಹೇಳಿದೇವ. ಭಗತ್ ಸಿಂಗ್ ಮಂದಗಾಮಿಗಳು ಒಂದಿಷ್ಟು ಜನ, ತೀವ್ರಗಾಮಿಗಳು ಒಂದಿಷ್ಟು ಜನ. ತೀವ್ರಗಾಮಿಗಳ ಹೆಸರಿನಲ್ಲಿ ಯಾರು ಇದ್ದರು ಅಂತ ಹೇಳಿದರೆ ಇವು 4-6 ಹೆಸರುಗಳನ್ನು ಹೇಳಿ ಅವರ ಇತಿಹಾಸವನ್ನು ಅಲ್ಲಿಗೆ ನಾವು ಬಿಟ್ಟರೆ ಇದು ಸರಿನಾ? ಇದು ಕೇವಲ ಇತಿಹಾಸ ಶಿಕ್ಷಕರು ಮಾಡಬೇಕಾದ ಕೆಲಸನಾ? ಈ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರ ಕರ್ತವ್ಯ ಇದಲ್ವಾ? ಈ ದೇಶದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳು ನಮಗೆ ಗೊತ್ತಿರಬಾರ್ದಾ? ನಾವು ಅದನ್ನು ಗೊತ್ತು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬಾರ್ದಾ? ಹಿಸ್ಟ್ರಿ ಟೀಚರ್ಸ್ಗಳು ಮಾಡದೆ ಹೋದರೆ ಆ ಕೆಲಸವನ್ನು ನಾವು ಮಾಡಬೇಕಲ್ವಾ? ಅದಕ್ಕಾಗಿ ಓದಬೇಕಲ್ವ ನಾವು ಅದನ್ನು? ಈ ಚಿಂತನೆಗಳನ್ನು ಇಟ್ಕೊಂಡಾಗ
ಅಂತಹ ಭಗತ್ ಸಿಂಗನ ಕಥೆಗಳು ಹೇಗೆ ರೋಮಾಂಚನ ತಂದು ಕೊಡ್ತವೆ. ಇದು ಸಿಗೋದಿಲ್ಲ, ಇದನ್ನು ಓದಬೇಕು ನೀವು ಅದಕ್ಕಾಗಿ ಬೇರೆ ಪುಸ್ತಕಗಳನ್ನು. ಮತ್ತೊಂದು ಸಂದರ್ಭ ಇದೆ, ನಿಮ್ಗೆ ಗೊತ್ತಿದೆ ಹೇಗೆ ನಾವು ಹೇಳ್ಬೋದು ಅಂತ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಕಕೋರಿಯ ರೈಲು ದರೋಡೆ ಆಗುತ್ತೆ. ಅಶ್ಫಾಕುಲ್ಲಾ ಖಾನ್ ಅವ್ರ ಜೊತೆಗೆ ಅಲ್ಲಿ ಅವ್ರಿಗೆ ಗಲ್ಲುಗಂಬದ ಶಿಕ್ಷೆ ಆಗ್ತದೆ. ಮತ್ತೆ ಅದೇ ಸಂದರ್ಭ ತಾಯಿ ಬರ್ತಾರೆ ನೋಡೋದಕ್ಕೆ. ತಾಯಿ ಬಂದಾಗ ಈ ಬಾರಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಕಣ್ಣಲ್ಲಿ ನೀರು ಬರ್ತದೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಕಣ್ಣಲ್ಲಿ ನೀರು ನೋಡಿದರೆ ತಾಯಿ ಏನು ಹೇಳ್ಬೇಕು ಹೇಳಿ? ಎಂಥ ಹೇಳಿ ಮಗ ನೀನು, ಸೂರ್ಯ ಮುಳುಗದ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿ ಇವತ್ತು ನನ್ನ ಮಗ ಗಲ್ಲುಗಂಬಕ್ಕೆ ಏರ್ತಾ ಇದ್ದಾನೆ, ಅವನ ಹಣೆಗೆ ತಿಲಕವನ್ನಿಟ್ಟು ಕಳಿಸ್ಬೇಕು ಅಂತ ನಾನು ಬಂದರೆ ಅಳ್ತಾ ಇದೆಯಾ ಹೇಳಿ? ಸಾವಿಗೆ ಅಂಜೋ ಮಗ ನೀನಾಗಿದ್ದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾಕೆ ಧುಮುಕಿದೆ ಅಂತ ತಾಯಿ ಕೇಳ್ತಾಳೆ. ಎಂಥ ತಾಯಿ ಇರಬೇಕು ಅಂತ. ಅದಕ್ಕೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹೇಳ್ತಾನೆ, ಇಲ್ಲಮ್ಮ, ಇನ್ನೊಂದು ಕ್ಷಣದಲ್ಲಿ ನಾನು ಹೆಣವಾಗಿ ಹೋಗ್ತೀನಿ ಅನ್ನುವ ನೋವಿನಿಂದ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇಲ್ಲಮ್ಮ. ಈ ದೇಶದೊಳಗೆ ನಿನ್ನಂಥ ತಾಯಿಂದ್ರೆ ಹುಟ್ಟಿದ್ದಿದ್ರೆ ನನ್ನಂಥ ಮಕ್ಕಳೇ ಹುಟ್ಟಿರ್ತಿದ್ದೀವಿ. ಈ ನೆಲವನ್ನು ಬ್ರಿಟಿಷರು ಮುಟ್ಲಿಕ್ಕೂ ಕೂಡ ಆಗ್ತಿರ್ಲಿಲ್ವಲ್ಲ ಅನ್ನೋ ಹೆಮ್ಮೆಯಿಂದ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಅಂತ ಹೇಳಿದ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ರಿಯಲ್ ಹೀರೋ ಅಲ್ವಾ? ಗೋಡೆ ಮೇಲೆ ಆತನ ಫೋಟೋ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಅಲ್ವಾ? ಯೋಚನೆ ಮಾಡೋಣ ಸುಮ್ಮನೆ, ಹೀಗೆ ನಾವೆಲ್ಲ ಯೋಚನೆ ಮಾಡುವಂಥವುಗಳು ಭಾಳಷ್ಟು ಕಥೆಗಳಿದ್ದಾವೆ. ನೀವೆಲ್ಲ ಫಡ್ಕೆ ಅವರು, ವಾಸುದೇವ ಬಲವಂತ ಫಡ್ಕೆ ಅವರು ಕ್ರಾಂತಿ ಗೀತೆಗಳನ್ನು ಹಾಡಿಕೊಂಡು ಬ್ರಿಟಿಷರ ವಿರುದ್ಧ ಅಲ್ಲಲ್ಲಿ ಒಂದಿಷ್ಟು ಸೈನ್ಯವನ್ನು ಕಟ್ಕೊಂಡು ಅವ್ರ ತಾಯಿ ಸತ್ತಾಗಲೂ ಕೂಡ ರಜೆ ಕೊಡದೇ ಇರುವಂಥ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಹೋರಾಟವನ್ನು ಮಾಡಿ ಕೊನೆಗೊಂದು ದಿವಸ ಅವರು ಕೂಡ ಜೈಲಿನಲ್ಲಿಯೇ ತನ್ನ ಪ್ರಾಣವನ್ನು ಕಳ್ಕೊತಾರೆ. ಅವರು ಕತೆ ನಮಗೆ ಎಷ್ಟು ಗೊತ್ತಿದೆ. ಸುಮ್ಮನೆ ಸುಮ್ಮನೆ ಕೇಳಿಕೊಳ್ಳುವಂತಹ ಒಂದಿಷ್ಟು ವಿಚಾರಗಳನ್ನು ಹೇಳುವಂಥದ್ದು ಅಲ್ರಿ. ಚಂದ್ರಶೇಖರ್ ತಿವಾರಿ ಅಂತ ನಿನ್ನೆ ಸರ್ ಹೇಳ್ತಾ ಇದ್ರು. ಆಜಾದ್ ಹೇಗಾದ ಮಕ್ಕಳಿಗೆ ನಾವು ಹೇಳಬೇಕು, ಅವ್ರು ಚಂದ್ರಶೇಖರ್ ತಿವಾರಿ ಇದ್ದವನು ಚಂದ್ರಶೇಖರ್ ಆಜಾದ್ ಹೇಗಾದ ಆತ ಅಂತ ಅದು ಗೊತ್ತಿದೆ. ಆತ 9ನೇ ತರಗತಿ ಓದ್ತಾ ಇದ್ದ. ಒಂದು ಹುಡುಗ ಬಂದ, ಅವನಿಗೆ ನಮ್ಮ ಒಬ್ಬ ವ್ಯಕ್ತಿನ ಪೊಲೀಸರು ಹೊಡಿತಾ ಇದ್ರು ಕಲ್ಲುಗಳಿಂದ. ಆ ವ್ಯಕ್ತಿ ನೋಡಿಬಿಟ್ಟು ಈ ಹುಡುಗ ನೋಡ್ದ, ಬ್ಯಾಗ್ ಹೊತ್ಕೊಂಡಿದ್ದ, ಕೋಪ ಬಂತು, ಕಲ್ಲು ತಗೊಂಡ ಅವನ ಹಣೆಗೆ ಗುರಿ ಇಟ್ಟು ಹೊಡೆದ. ಆ ಪೊಲೀಸರ ಹಣೆಯಿಂದ ರಕ್ತ ಬಂತು. ಆ ಹುಡುಗನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿ ಕೇಳ್ತಾರೆ, ನಿನ್ನ ಹೆಸರು ಏನು ಅಂತ ಕೇಳಿದರೆ ಆ ಹುಡುಗ ಚಂದ್ರಶೇಖರ್ ಅಂತ ಹೇಳಿಲ್ಲ, ಆಜಾದ್ ಅಂತ ಹೇಳ್ತಾನೆ. ನಿನ್ನ ಮನೆ ಶರಮನೆ ಅಂತ. ಉದ್ದೇಶ ಏನು ಅಂದರೆ ನಿಮ್ಮನ್ನು ಓಡಿಸೋದು ಅನ್ನುವಂಥದ್ದು. ಈ ಮಾತು ಕೇಳಿದ ಮ್ಯಾಜಿಸ್ಟ್ರೇಟ್ಗೆ ಕೋಪ ಬಂದು ಈ ಹುಡುಗನಿಗೆ 14 ಚಡಿಯೇಟುಗಳಿಂದ ಹೊಡಿಬೇಕು ಅಂತ ಶಿಕ್ಷೆ ಕೊಡ್ತಾರೆ. ಅವನ ಕಂಬಕ್ಕೆ ಕಟ್ಟಿ ಅವನಿಗೆ ಚಡಿಯೇಟುಗಳನ್ನು ಹೊಡಿತಾರೆ. ಪ್ರತಿ ಚಡಿಯೇಟು ಮೈ ಮೇಲೆ ಬಿದ್ದಾಗ ಆ ಮೈಯಿಂದ ಚರ್ಮ ಕಿತ್ಕೊಂಡು ಬಂದು ಗೋಡೆಗೆ ಅಂಟ್ಕೊಳ್ತಾ ಇತ್ತು. ಆದರೆ ಮಗುವಿನ ಬಾಯಲ್ಲಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳು ಬರ್ತಿತ್ತೆ ಹೊರತು ಅಮ್ಮ ಕಾಪಾಡುವಂಥ ಅತ್ತ ಕೇಳಲಿಲ್ಲ. ಆವಾಗ ಚಂದ್ರಶೇಖರ್ ತಿವಾರಿ ಇದ್ದವನು ಆ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ನಾನು ಆಜಾದ್ ಅಂತ ಹೇಳಿದ್ನಲ್ಲ, ಸ್ವಾತಂತ್ರ್ಯ ಅಂತ ಹೆಸರು ಹೇಳಿದ್ನಲ್ಲ, ಆವತ್ತು ಆತ ಚಂದ್ರಶೇಖರ್ ಆಜಾದ್ ಆಗಿ ಪರಿವರ್ತನೆ ಆಗಿದ್ದ ಕಥೆಗಳು ಅಂತ. ಕೊನೆಗೆ ಯಾರೋ ಈ ಕೊನೆಗೆ ಇದ್ದೇ ಇದ್ದಾರೆ, ಯಾರೋ ಒಬ್ಬರ ಪಿತೂರಿಯಿಂದಾಗಿ ಆತ ಪೊಲೀಸರ ಕೈಗೆ ಸಿಕ್ಕ, ಏಕಾಂಗಿಯಾಗಿ ಹೋರಾಟ ಮಾಡಿದ. ಕೊನೆಗೆ ಒಂದು ಬುಲೆಟ್ ಮಾತ್ರ ಉಳಿದಿತ್ತು. ಆ ಬ್ರಿಟಿಷರ ಬುಲೆಟ್ಗೆ ನಾನು ಬಲಿಯಾಗೋದು ಬೇಡ ಅಂತ ಹೇಳಿ ಅದನ್ನು ತನಗೆ ಶೂಟ್ ಮಾಡಿಕೊಂಡು ಸಾಯಿಸಿದರು. ಯಾಕೆ ಹೇಳ್ತಾರೆ, ಮೇರಾ ನಾಮ ಆಜಾದ್ ಹೈ, ಮೈ ಆಜಾದ್ ಹಿ ರಹೂಂಗ ಅವ್ರು ಆಜಾದ್ ಹಿ ಮರೂಂಗ ಅಂತ ಹೇಳಿ ತಾನೇ ಶೂಟ್ ಮಾಡಿಕೊಂಡು ದೇಶಕ್ಕಾಗಿ ಆತ್ಮಾರ್ಪಣೆ ಮಾಡಿದಂತಹ ಚಂದ್ರಶೇಖರ್ ಆಜಾದ್ ಬಗ್ಗೆ. ವೀರ್ ಸಾವರ್ಕರ್ 2 ಬಾರಿ ಕರಿನೀರಿನ ಶಿಕ್ಷೆ, 20 ವರ್ಷ ಕರಿನೀರಿನ ಶಿಕ್ಷೆ. ಅಂಡಮಾನದಲ್ಲಿ ಅವರನ್ನು ಹೋಗಿ ಇಡುವಂಥದ್ದು. 1 ಬಾರಿ ಅಲ್ಲ ಶಿಕ್ಷೆ, 1 ಬಾರಿ ಅಂದರೆ 20 ವರ್ಷ, 2 ಬಾರಿ ಕರಿನೀರಿನ ಶಿಕ್ಷೆ ಆಗಿರ್ತದೆ ಅವರಿಗೆ. ಅವರನ್ನು ಏನೇನೋ ಯಾರೋ ಹಿಂದೆ ಮಣಿಶಂಕರ್ ಅಯ್ಯರ್ ಅನ್ನುವಂಥವ್ರು ಏನೆಲ್ಲ ಮಾತಾಡಿದರು ಅವ್ರ ಬಗ್ಗೆ, ಏನೆಲ್ಲ ಮಾತಾಡಿದರು. ಆದರೆ ಅಂತಹ ವ್ಯಕ್ತಿ ವೀರ್ ಸಾವರ್ಕರ್ ಅವರಿಗೆ 2 ಬಾರಿ ಕರಿನೀರಿನ ಶಿಕ್ಷೆ ಆಗ್ತದೆ ಅಂದರೆ ಅವ್ರು ಬ್ರಿಟಿಷರಿಗೆ ಎಷ್ಟು ಕಿರುಕುಳ ಕೊಟ್ಟಿರಬೇಕು. ಏನು ಶಿಕ್ಷೆ ಗೊತ್ತಾ? ಗಾಣ ಸುತ್ತಬೇಕು. ಗಾಣಕ್ಕೆ ಅಲ್ಲಿ ಎತ್ತುಗಳನ್ನು ಕಟ್ಟುವ ಹಾಗಿಲ್ಲ. ಈ ವ್ಯಕ್ತಿಯನ್ನೇ ಕಟ್ಟಿ ಆ ವ್ಯಕ್ತಿಯ ಇಡೀ ಬೆಳಗ್ಗೆಯಿಂದ ಸಂಜೆವರೆಗೂ ಗಾಣ ಸುತ್ತಬೇಕು ಅಲ್ಲಿ. ಆ ಒಂದು ಶಿಕ್ಷೆ ಅದು. ಎಂಥ ಶಿಕ್ಷೆ ಅದು? ಕಾಲಾಪಾನಿ ಶಿಕ್ಷೆ ಅಂತ ಕರಿತೇವೆ, ಕರಿನೀರಿನ ಶಿಕ್ಷೆ. ಅಂಥ ಶಿಕ್ಷೆಗೆ ಒಳಗಾದಂಥ ವೀರ್ ಸಾವರ್ಕರ್ ಅವರ ಎಲ್ಲರೂ ನಾವು ಹೇಳಿದರೆ ಇದು 1857 ಸಿಪಾಯಿ ದಂಗೆ ಅಂತ ಹೇಳಿ ನಾವು ಅದನ್ನು ಇತಿಹಾಸ ತುಂಬೆಲ್ಲ ಈಗಲೂ ಪರಿಚಯ ಮಾಡಿದ್ದೇವೆ. ಸಿಪಾಯಿ ಮ್ಯೂಟಿನಿ ಅಂತ ಹೇಳಿ ನಮ್ಮ ಹಿಸ್ಟ್ರಿನಲ್ಲಿ ನಾವು ಓದಿದ್ದೇವೆ. ಅದನ್ನು ವೀರ್ ಸಾವರ್ಕರ್ ಬರದೇ ಹೋಗಿದ್ದಿದ್ರೆ ಅದು ಸಿಪಾಯಿ ಮ್ಯೂಟಿನಿ ಆಗಿ ಉಳ್ಕೊಂಡು ಬಿಡ್ತಿತ್ತು. ಅವರು ಅದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಪುಸ್ತಕವನ್ನು ರೆಡಿ ಮಾಡ್ತಾರೆ. ಪುಸ್ತಕವನ್ನು ಓದಿದ ಪ್ರತಿಯೊಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನ ಮೈಯೊಳಗೆ ಚೈತನ್ಯ ಬರ್ತದೆ, ರೋಷ ಬರ್ತದೆ. ಅದಕ್ಕಾಗಿ ಪುಸ್ತಕ ಇದ್ದರೆ ಇದು ಭಾಳಷ್ಟು ಕ್ರಾಂತಿಕಾರಿಗಳನ್ನು ಹುಟ್ಟಾಗ್ತದೆ ಅಂತ ಹೇಳಿ ಆ ಪುಸ್ತಕವನ್ನು ನಿಷೇಧ ಮಾಡ್ತದೆ ಬ್ರಿಟಿಷ್ ಗೌರ್ಮೆಂಟ್.
ಇದು ಎಷ್ಟು ನಮ್ಮ ಒಂದಿಷ್ಟು ಕಥೆಗಳು, ಇವೆಲ್ಲ ಸುಮ್ಮನೆ ನನಗೂ ಒಂದಿಷ್ಟು ಗೊತ್ತಿರುವಂಥ ಕಥೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥದ್ದು ಒಂದು ತವಕ ಇದು, ಹೀಗೆ ಅಂತ ಹೇಳ್ಕೊಂಡು. ಹಾಗಿದ್ರೆ ಇವನ್ನೆಲ್ಲ ಮಾಡುವಂಥ ಕೆಲಸವನ್ನು ಮಾಡಬೇಕಾದವರು ಯಾರು? ಆ ಕೊಠಡಿಯ 4 ಗೋಡೆಗಳ ಮಧ್ಯದಲ್ಲಿ ಆ ಮಗುವಿನ ಎದೆ ಒಳಗೆ ಇದು ನನ್ನ ದೇಶ, ಶ್ರೇಷ್ಠ ದೇಶ ಅನ್ನುವಂಥ ಭಾವನೆಯನ್ನು ಮೂಡಿಸಬೇಕಾದವರು ಯಾರು? ಅದನ್ನು ನಾವು ಮಾಡುವಂಥ ಕೆಲಸ. ಅದಕ್ಕೆ ಸುಮ್ಮನೆ ನಾವು ಯಾವ ಸಬ್ಜೆಕ್ಟ್ನ ಟೀಚರ್ಸೇ ಆಗಿರಲಿ, ಇತಿಹಾಸ ನಮ್ಮೆಲ್ಲರಿಗೂ ಗೊತ್ತಿರಬೇಕಾದದ್ದು ಅನ್ನುವಂಥ ವಿಚಾರವನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ನಾನು ಮತ್ತೆ ಕೇಳ್ತೇನೆ, ಹಾಗಿದ್ರೆ ಭಾರತದಲ್ಲಿ ನಾವು ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತೇವೆ, ಈ ದೇಶದಲ್ಲಿ ಒಬ್ಬ ಮಗು ಪ್ರಾಮಾಣಿಕ ಮಗುವನ್ನು ನಾವು ಸೃಷ್ಟಿ ಮಾಡಬೇಕು ಅಂತ ಮಾತಾಡ್ತೇವೆ. ಇತ್ತೀಚೆಗೆ ಏನು ಆಗಿದೆ ಇದು ಅಂತಂದರೆ, ಸರ್ ಅದು ವೇದಿಕೆ ಮೇಲೆ ಭಾಷಣ ಮಾಡೋದಕ್ಕೆ ಸೀಮಿತವಾಗಿರುವಂಥದ್ದು, ಸುಮ್ಮನೆ ಆದರ್ಶದ ಮಾತದು, ಕಾರ್ಯಸಾಧು ಅಲ್ಲ, ಅದನ್ನು ಸುಮ್ಮನೆ ಅದು ನೀವು ಎಲ್ಲ ಭಾಷಣ ಮಾಡಬೇಡ್ರಿ ಅಂತ ಹೇಳುವಂಥವ್ರು ಜನ ಇದ್ದಾರೆ. ಅದಕ್ಕೆ ಕವಿ ಒಂದು ಕಡೆ ಬರೀತಾರೆ, ಪಣತಿ ಒಡೆದಿದೆ ಬತ್ತಿ ಬಿದ್ದಿದೆ ತೈಲ ಚೆಲ್ಲಿದೆ, ಪಣತಿ ಒಡೆದಿದೆ ಬತ್ತಿ ಬಿದ್ದಿದೆ ತೈಲ ಚೆಲ್ಲಿದೆ, ಆದರೂ ಹಣತೆ ಹಚ್ಚುವ ಕಾಯಕ ನಡೆದೇ ಇದೆ ಅಂತ. ಪಣತಿ ಒಡೆಯೋರು ಒಂದಿಷ್ಟು ಜನ ಇದ್ದಾರೆ, ಒಡೆದಿದ್ದ ಪಣತೆ ಮತ್ತೆ ತೊನೆತಂತಂದು ಹಣತೆ ಹಚ್ಚುವಂಥ ಜನರು ಇದ್ದಾರೆ. ಒಡೆಯೋರು ಹೊಡಿತಾನೆ ಇರಲಿ, ನಾವು ಹಣತೆ ಹಚ್ಚುವವ್ರು ಹಚ್ತಾನೆ ಹೋಗಲೇಬೇಕಾಗ್ತದೆ. ಅದನ್ನು ನಾವು ಸಾಧ್ಯನೇ ಇಲ್ಲ ಹೀಗೆ ಬದುಕೋದು ಅಂತ ಹೇಳಿದರೆ ಶಾಸ್ತ್ರೀಜಿ ನೆನಪಾಗೋದಿಲ್ವಾ? ಇದೇ ದೇಶದ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಆಗಿರ್ತಾರೆ ಅವರು. ಹೋಮ್ ಮಿನಿಸ್ಟರ್ ಆಗಿರೋ ಸಂದರ್ಭದಲ್ಲಿ ಬಂದು ಲಲಿತಾ ಶಾಸ್ತ್ರಿ ಅವ್ರ ಮುಂದೆ ಬಂದು ಹೇಳ್ತಾರಂತೆ, ನಾವು ಐ ಆಮ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ. ಶಿ ಜಸ್ಟ್ ಸ್ಮೈಲ್ಡ್ ಅಟ್ ಹಿಮ್ ಆ್ಯಂಡ್ ಸೇಡ್, ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹಿಮ್ಸೆಲ್ಫ್ ಹ್ಯಾಸ್ ನೋ ಹೋಮ್ ಅಂತ. ಗೃಹವಿಲ್ಲದ ಗೃಹ ಮಂತ್ರಿಗಳು ನನ್ನವರು ಅಂತ ಖುಷಿ ಪಟ್ರಂತೆ ಲಲಿತಾ ಶಾಸ್ತ್ರೀಜಿ ಅವರು. ಆಯಿತು, ಅದಾದ ಮೇಲೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆದಮೇಲೆ ಒಂದು ದಿವಸ ಅವರು ತೀರ್ಕೊಂಡು ಹೋಗ್ತಾರೆ. ತೀರ್ಕೊಂಡು ಹೋದ್ಮೇಲೆ ಪೇಪರ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿರ್ತದೆ, ಏನು ಅಂದರೆ ಕಾರಿನ ಸಾಲ ತೀರಿಸದೇ ಹೋದ ಪ್ರಧಾನಿ ಅಂತ ಬಂದಿರ್ತದೆ. ಜಸ್ಸಿ, ಕಾರಿನ ಸಾಲವನ್ನು ತೀರಿಸದೇ ಹೋದ ಪ್ರಧಾನಿ ಅಂತ. ಇಂಥ ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿ ಸಾಲ ಮಾಡಿ ಕಾರ್ ತಗೊಂಡಿದ್ರು, ಸಾಯುವವರೆಗೂ ಕೂಡ ಆ ಕಾರಿನ ಸಾಲವನ್ನು ತೀರ್ಸೋಕ್ಕಾಗಲಿಲ್ಲ, ಹಾಗೇ ಸತ್ತು ಹೋದರು ಅಂತ ಟೈಟಲ್ ಬರ್ತದೆ ಅಂತ ಹೇಳಿದರೆ, ಅಂಥ ಪ್ರಾಮಾಣಿಕತೆ ಬದುಕನ್ನು ಶಾಸ್ತ್ರೀಜಿಯವರು ಬದುಕಲಿಲ್ವಾ? ನಮಗೆ ಇವರು ಉದಾಹರಣೆ ಕೊಡೋಕ್ಕಾಗಲ್ವಾ? ಬರೀ ಆದರ್ಶದ ಮಾತುಗಳಂತ ಹೇಳಿ ನಾವುಗಳೇ ಇದು ಸಾಧ್ಯ ಇಲ್ಲ ಅಂದ್ಕೊಳ್ತ ಹೋದರೆ ಇಂಥ ಆದರ್ಶ ಬದುಕನ್ನು ಸಮುದಾಯವನ್ನು ಕಟ್ಟೋದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಯೋಚನೆ ಮಾಡಬೇಕು ನಾವೆಲ್ಲ. ಸರ್ ಇದು ಹಿಂದಿನ ಇತಿಹಾಸಗಳ ಕಥೆಗಳು, ಹರಿಶ್ಚಂದ್ರನ ಕಥೆಗಳು ಬೇಡ ನಮಗೆ, ಬೇಡ ಬಿಡಿ. ಹರಿಶ್ಚಂದ್ರ ಕಥೆಗಳು ಬೇಡವಾ? ಬಿಡಿ. ನಿಜಲಿಂಗಪ್ಪನವ್ರು ನೆನಪಾಗ್ತಾರೆ ನಮಗೆ. ಇದೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಅವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿದ ಮೇಲೆ ಮನೆಯಲ್ಲಿರ್ತಾರೆ. ಒಂದು ದಿವಸ ಬೀಳ್ತಾರೆ, ಕಾಲು ಮುರಿತದೆ. ಇವ್ರು ಕಾಲು ಮುರ್ಕೊಂಡಿದ್ದಾರೆ ಅಂತ ಹೇಳಿ ಆವತ್ತು ಮುಖ್ಯಮಂತ್ರಿ ಆಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರಿಗೆ ಒಂದು ಸಂದೇಶ ಹೋಗ್ತದೆ. ಹಾಗೆ ಹೋದಾಗ ಹೆಗಡೆ ಅವರು ಫೋನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಫೋನ್ ರಿಸೀವ್ ಆಗಲ್ಲ, ಯಾಕೆಂದರೆ ಅದು ಡೆಡ್ ಆಗಿರ್ತದೆ. ಅದು ಒಂದು ಆತ್ಮಕಥೆಯಲ್ಲಿ ಶಂಕರ ಬಿದ್ರಿ ಅನ್ನೋರು ಆತ್ಮಕಥೆಯಲ್ಲಿ ಬರೀತಾರೆ ಅದನ್ನು. ಅವರು ಹೆಗಡೆ ಅವರು ಆವತ್ತು IPS ಅಧಿಕಾರಿ ಶಂಕರ್ ಬಿದ್ರಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ನಿಜಲಿಂಗಪ್ಪನವ್ರ ಮನೆಗೆ ಹೋಗಿ ಅಲ್ಲಿ ಏನು ಪ್ರಾಬ್ಲಮ್ ಇದೆ ನೋಡಿ ಅಂತ. ಹೋದರೆ ಶಂಕರ್ ಬಿದ್ರಿ ಅವ್ರಿಗೆ ಗೊತ್ತಾಗುತ್ತೆ, 64 ರೂಪಾಯಿಗಳನ್ನು ಕಟ್ಟಲಿಕ್ಕೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಟೆಲಿಕಾಂ ಡಿಪಾರ್ಟ್ಮೆಂಟ್ದವರು ಅವ್ರ ಫೋನ್ ಕೇಬಲನ್ನು ಕಟ್ ಮಾಡಿದರು. ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮನೆಯ ಫೋನ್ ಕೇಬಲನ್ನು ಕಟ್ ಮಾಡಿದರು. ಅವರು ಅದನ್ನು ಸರಿ ಮಾಡಿ ಹೆಗಡೆ ಅವ್ರಿಗೆ ಹೇಳ್ತಾರೆ, ನೀವು ಮಾತಾಡಿ ಅಂತ. ಆಯಿತು ಅಂತ ಹೇಳಿ ಹೆಗಡೆ ಅವರು ಮಾತಾಡ್ತಾರೆ. ಅವರಿಗೆ ಅವರು ಬೇರೆ ಕಡೆ ಚಿಕಿತ್ಸೆ ತಗೋತಿರ್ತಾರೆ ಬೇರೆ ದೇಶದಲ್ಲಿ. ಇವ್ರಿಗೆ ಹೇಳ್ತಾರೆ, ನಿಮ್ಮನ್ನು ಒಳ್ಳೆ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತೀವಿ ಅಂದರೆ, ಇಲ್ಲ ನನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸಿ ಅಂತ ನಿಜಲಿಂಗಪ್ಪನವ್ರು ಹೇಳ್ತಾರೆ. ಅದು ಆದಮೇಲೆ ಅವ್ರು ಕೇಳ್ತಾರೆ, ನನ್ನ ಫೋನ್ ಡೆಡ್ ಆಗಿತ್ತು, ಇದು ಹೇಗೆ ರಿಂಗ್ ಆಯಿತು ಅಂತ ಕೇಳಿದಾಗ, ಇಲ್ಲ ಇಂಥ ಪೊಲೀಸ್ ಅಧಿಕಾರಿ ಅವರು ಬಂದಿದ್ದರು, ಅದನ್ನು ಸರಿ ಮಾಡಿಸಿದ್ದಾರೆ ಅಂತ. ಆ ಪೊಲೀಸ್ ಅಧಿಕಾರಿಯವರಿಗೆ ಫೋನ್ ಮಾಡಿ, ನೀವು ದಯವಿಟ್ಟು ನನ್ನ ಮನೆಗೆ ಬನ್ನಿ ಅಂತ ಕರೀತಾರೆ. ಕರೆದ್ಬಿಟ್ಟು ಅವ್ರು ಹೇಳ್ತಾರೆ, ದಯವಿಟ್ಟು ನೀವು ಮುಂದಿನ ತಿಂಗಳು 4ನೇ ತಾರೀಕಿಗೆ ನಮ್ಮ ಮನೆಗೆ ಬರಬೇಕು. ಆಯಿತು, ಮುಂದಿನ ತಿಂಗಳು 4ನೇ ತಾರೀಕಿಗೆ ಶಂಕರ್ ಬಿದ್ರಿ ಅವರು ಮನೆಗೆ ಬಂದರೆ ಒಂದು ಕವರಲ್ಲಿ 64 ರೂಪಾಯಿಗಳನ್ನು ಇಟ್ಕೊಂಡು ಅವ್ರಿಗೆ ಕೊಡ್ತಾರೆ. ಅವತ್ತೇ ಯಾಕೆ ಕೊಡಲಿಲ್ಲ? ಅವತ್ತು ಕೊಡೋದಕ್ಕೆ ಅವರಲ್ಲಿ ದುಡ್ಡು ಇರಲಿಲ್ಲ. ಪಿಂಚಣಿ ದುಡ್ಡು ಬರ್ತದಲ್ಲ, ಬಂದ ಮೇಲೆ ಕೊಡೋಣ ಅಂತ ಹೇಳಿ ಅವತ್ತು ಕರೆದುಬಿಟ್ಟು 64 ರೂಪಾಯಿಗಳನ್ನು ಕಟ್ಟದೇ ಆಗದೆ ಇರುವಂತಹ ಬದುಕನ್ನು, ಸ್ವಂತ ಮನೆ ಇಲ್ಲದೆ ಇರುವಂತಹ ಬದುಕನ್ನು ಬದುಕಿದ ನಿಜಲಿಂಗಪ್ಪನವರು ಅವರೇನು ತುಂಬ ಹಳೆ ಕಾಲದವರ? ಹರಿಶ್ಚಂದ್ರ ಆ ಕಾಲಕ್ಕೆ ಹೋಗಬೇಕಾ? ಇವತ್ತು ಬದುಕಿಲ್ವಾ ಅಂತವರು? ಯೋಚನೆ ಮಾಡೋಣ ನಾವೆಲ್ಲ. ಇಂತಹ ಆದರ್ಶದ ಚಿಂತನೆಗಳನ್ನು ಮಕ್ಕಳ ತಲೆ ಒಳಗೆ ಬಿತ್ತಬೇಕಾಗ್ತದೆ. ಆಯಿತು, ಬಸವಣ್ಣ ಅವ್ರನ್ನ ಚಿಂತನೆ ತಗೊಂಡಿವಂತ ಇಟ್ಕೊಳ್ಳಿ, ನಾವೆಲ್ಲ ಮಾದರಿಯಾಗಿ ಹೇಳಬೇಕಾಗ್ತದೆ ಬಸವಣ್ಣವರನ್ನು. ಬಸವಣ್ಣವ್ರ ಮೇಲೆ ಒಂದು ಆರೋಪ ಬರ್ತದೆ. ಏನು ಆರೋಪ ಅದು? ಬಸವಣ್ಣ ಬೊಕ್ಕಸದ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾನೆ,
1,98,000 ಗಣತಿಂತನಿಗೆ ನಿತ್ಯ ದಾಸೋಹ ಮಾಡ್ತಾ ಇದ್ದಾನೆ. ಹಣ ಎಲ್ಲಿಂದ ಬರ್ತದೆ ಅವನಿಗೆ? ಬೊಕ್ಕಸದವನ್ನ ಬಳಸ್ಕೊಳ್ತಾ ಇದ್ದಾನೆ. ಹೀಗೆ ಮಾಡ್ತಾ ಹೋದರೆ ಬೊಕ್ಕಸ ಬರಿದಾಗ್ತದೆ, ದೇಶ ಹಾಳಾಗ್ತದೆ ಅಂತ ಹೇಳಿ ಬಿಜ್ಜಳನಿಗೆ ಒಂದು ಚಾಡಿ ಹೇಳ್ತಾರೆ. ಬಿಜ್ಜಳ ಕೇಳ್ತಾನೆ, ಬಸವಣ್ಣ ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ, ಇದು ಸರಿನಾ? ಬೊಕ್ಕಸದನವನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾರೆ, ಇದು ನಿಜಾನ ಅಂತ ಕೇಳಿದರೆ ಏನು ಮಾಡ್ಬೋದು ಬಸವಣ್ಣ? ನಮ್ಮ ಮೇಲೆ ಎಷ್ಟು ಆರೋಪಗಳು ಬಂದಿಲ್ಲ? ಇವತ್ತಿನ ಎಕ್ಸಿಸ್ಟಿಂಗ್ ಸಿಸ್ಟಮ್ ಒಳಗೆ ಒಂದು ಸಾರಿ ನೋಡ್ಕೊಂಡಿವಿ ಅಂದರೆ ಯಾರ ಮೇಲೆ, ನಮ್ಮನ್ನು ಆಳುವ ಪ್ರಭುಗಳ ಮೇಲೆ ಎಷ್ಟು ಜನರಿಗೆ ಆರೋಪ ಬಂದಿಲ್ಲ? ಆರೋಪ ಬಂದಾಗ ಕುರ್ಚಿಯನ್ನು ಬಿಟ್ಟವ್ರು ಎಷ್ಟು ಜನ? ಅದಕ್ಕೆ ಪೆವಿಕ್ವಿಕ್ ಹಾಕಿ ಅಂಟಿಕೊಂಡು ಕುಳಿತವ್ರು ಎಷ್ಟು ಜನ? ಇದನ್ನೆಲ್ಲ ಒಂದು ಸಾರಿ ಯೋಚನೆ ಮಾಡಿದರೆ ಬಸವಣ್ಣ ತನ್ನ ತಲೆಯ ಮೇಲೆ ಕಿರೀಟವನ್ನು ತೆಗೆದು ಬಿಜ್ಜಳನ ಮುಂದೆ ಇಟ್ಟು ಹೇಳ್ತಾನೆ, ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಓರೆಯಾವಿನ ಬೆನ್ನ ಹರಿಯಲೇತ ಕಯ್ಯ, ನಾನು ಗೆಡಲೇಕೆ ಲಜ್ಜೆಗೆಡಲೇಕೆ, ಕೂಡಲ ಸಂಗಮ ನೀನಿರುವಾಗ ಈ ಬಿಜ್ಜಳನ ಭಂಡಾರ ನನಗೇಕೆ, ಸರಿ ಅಂತ ಹೊರಟು ಬಿಟ್ಟ. ಬಸವಣ್ಣ ಬಿಟ್ಟ, ಪ್ರಧಾನಿ ಹುದ್ದೆಯನ್ನೇ ತ್ಯಜಿಸಿದ. ಯಾವ ಪ್ರಾಮಾಣಿಕತೆಗೆ ಉದಾಹರಣೆ? ಅವ್ರು ಹೋಗ್ತಿರ್ಬೇಕಾದ್ರೆ ಸುಮ್ಮನೆ ಇರಬೇಕಲ್ಲ. ಹೌದು ಬಸವಣ್ಣ, ಪ್ರಧಾನಮಂತ್ರಿ ಹುದ್ದೆ ಇತ್ತು, ಪಗಾರ ಬರ್ತಾ ಇತ್ತು, ಸಂಬಳ ಬರ್ತಾ ಇತ್ತು, ಊಟ ಮಾಡ್ತಿದ್ದೆ, ಇನ್ನೇನು ಮಾಡ್ತೀಯ, ಕೆಲಸ ಕಳ್ಕೊಂಡೆ ಅಲ್ಲ ಅಂತ ಕೇಳ್ತಾರೆ. ಏನು ಹೇಳ್ಬೋದು ಬಸವಣ್ಣ? ಬಿಜ್ಜಳನ ಸಿಂಹಾಸನದ ಕೆಳಗೆ ಕುಳ್ಳಿರಿದ್ದು ಓಲೈಸುತ್ತೀಹೇನೆಂದು ನುಡಿವರಯ್ಯ, ಉತ್ತರಿಸುವನು ಅವರಿಗೆ, ಅವರಿವರ ಮನೆಯ ಹೊಕ್ಕು ಸಲೆ ಕೂಲಿ ಮಾಡಿ ಆದರೂ ಸರಿ, ನಿಮ್ಮ ನಿಲುವಿಂಗೆ ಕುದಿವೆನೆಲ್ಲದೆ ಎನ್ನ ಒಡಲ ಅವಸರಕ್ಕೆ ಕುದಿದೆನಾದಡೆ ತಲೆದಂಡ ಕೂಡಲ ಸಂಗಮ ದೇವ ಅಂತ. ನಾನು ತುತ್ತಿಗಾಗಿ ಬದುಕಿದವನಲ್ಲ, ತತ್ವಕ್ಕಾಗಿ ಬದುಕಿದವನು. ಕೂಲಿ ಕೆಲಸ ಮಾಡಿ ಆದರೂ ಸರಿ ತತ್ವಕ್ಕಾಗಿ ಬದುಕ್ತೇನೆ ಹೊರತು ತುತ್ತಿಗಾಗಿ ಅಲ್ಲ ಅಂತ ಅವ್ರು ಹೇಳ್ತಾರೆ ಅನ್ನೋದಾದರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ವಾ? ಒಂದು ಸಾರಿ ನಾವು ನೀವುಗಳೆಲ್ಲ ಇಂಥ ಚಿಂತನೆಗಳನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದು ಒಂದು. ಹೀಗೆ ನಾವು ನೋಡೋಣ ಮಕ್ಕಳ ಕಥೆ ಒಳಗೆ ಈ ಕಸ ಗುಡಿಸುವ ಸತ್ಯಕ್ಕ ಅಂತ ಬರ್ತಾರೆ. ನನಗೆ ಒಂದು ವಿಶ್ವವಿದ್ಯಾಲಯದಲ್ಲಿ ಕಲ್ತಿರುವಂಥ ನಮ್ಮಗಳ ಎದೆಯೊಳಗೆ ಈ ಸ್ವಾಭಿಮಾನದ ಈ ಪ್ರಾಮಾಣಿಕತೆಯ ಚಿಂತನೆಗಳನ್ನು ಬಿತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ನೋವು ಕಾಡ್ತಾ ಇದೆ. ಆದರೆ ಆವತ್ತು ಯಾವ ಶಾಲೆಗೂ ಹೋಗದೇ ಇರುವಂತಹ ಒಬ್ಬ ತಳ ಸಮುದಾಯದ ಊರಿನಿಂದ ಆಚೆ ಕೇರಿ ಒಳಗೆ ಇರುವಂಥ ಒಬ್ಬ ಹೆಣ್ಣು ಮಗಳು ನಿತ್ಯವೂ ಮಹಾಮನೆ ಆ ಕಲ್ಯಾಣದ ಕಸವನ್ನು ಗುಡಿಸುವ ಕಾರ್ಯವನ್ನು ಮಾಡ್ತಾ ಇರುವಂಥ ಹೆಣ್ಣು ಮಗಳು, ಆಕೆ ಒಂದು ವಚನ ಬರೀತಾಳೆ. ಒಂದು ದಿವಸ ಕಸ ಗುಡಿಸುವಾಗ ಅಲ್ಲಿ ಬಂಗಾರ ಬಿದ್ದಿರ್ತದೆ, ಆ ಚೂರು ಬಿದ್ದರೆ ಆಕೆ ಏನು ಶ್ರೀಮಂತಳಲ್ಲ, ಆಕೆ ಮಾಡೋ ಕಾಯಕವೇ ಕಸ ಗುಡಿಸುವಂಥದ್ದು. ಆ ಕಸ ಗುಡಿಸುವ ಹೆಣ್ಣು ಮಗಳಿಗೆ ಬಂಗಾರ ಹಣ ಅಂದರೆ ಎಷ್ಟು ಅಮೂಲ್ಯ ಅಂತ ಗೊತ್ತಿದೆ ನಮಗೆ. ಆದರೆ ಆಕೆ ಹೇಳ್ತಾಳೆ, ಅದನ್ನು ಕೈ ಮುಟ್ಟಿಂದ ಮುಟ್ಟಕ್ಕಾಗಲ್ಲ ನನಗೆ ಅಂತ ಹೇಳಿ ಕಸಬರಿಗೆಯಿಂದ ಅದನ್ನು ಸೈಡಿಗೆ ಸರಿಸಿ ಹೇಳ್ತಾಳೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದಡೆ ಎನಗೆ ಬೇಕೆಂದೆತ್ತಿಕೊಂಡೆನಾದಡೆ, ಅದು ಕಾರಣ ನೀ ವಿಕ್ಕಿದ ಭಿಕ್ಷೆಯಲ್ಲಿಪ್ಪೆನಾಗಿ ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಪಟ್ಟರೆ ಎನ್ನನ್ನು ನರಕದಲ್ಲಿ ಅದ್ದಿ ನೀನು ಎದ್ದು ಹೋಗು ಶಂಭು ಜಕ್ಕೇಶ್ವರ ಅಂತ ಕಸಗುಡಿಸುವ ಸತ್ಯಕ್ಕನಿಗೆ ಇರುವಂತಹ ಈ ಧೈರ್ಯ, ಈ ಒಂದು ಪ್ರಾಮಾಣಿಕತೆ. ನಾವು ವೆಲ್ ಕ್ವಾಲಿಫೈಡ್ ಪರ್ಸನ್ ಸ್ಟಡಿಡ್ ಇನ್ ವೇರಿಯಸ್ ವೆಲ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್, ವೈ ಇಟ್ ಇಸ್ ನಾಟ್ ಪಾಸಿಬಲ್ ಟು ಸೇ ಲೈಕ್ ದ್ಯಾಟ್, ಲೈಕ್ ಕಸಗುಡಿಸುವ ಸತ್ಯಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ? ನಮಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಆದರ್ಶದ ಬದುಕು ನಮಗೆ ಈಗೆಲ್ಲ ನಾವು ಏನು ಮಾಡಿದ್ದೇವೆ ಅಂದರೆ ವಿ ಹ್ಯಾವ್ ಸ್ಟಾರ್ಟೆಡ್ ಟು ರೀಡಿಫೈನ್ ದಿ ವ್ಯಾಲ್ಯೂಸ್. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅವನ್ನ ಮರು ವ್ಯಾಖ್ಯಾನ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ನಾವು ಮೌಲ್ಯಗಳನ್ನು ಇವತ್ತಿನ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ರೀಡಿಫೈನ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೇವೆ. ಸೊ ಹೀಗಲ್ಲ, ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಕಲಿಸ್ಬೇಕಾಗ್ತದೆ ಮಕ್ಕಳಿಗೆ. ಅದನ್ನೇ ಆ ಲಿಂಕನ್ ಅವರು ಪತ್ರ ಬರೆದಿರೋ ಮಗನಿಗೆ, ದುಡಿದು ಗಳಿಸಿದ 10 ರೂಪಾಯಿನೇ ಶ್ರೇಷ್ಠ, ದುಡಿಯದೆ ಬಂದಿರುವಂಥ 100 ರೂಪಾಯಿಗಿಂತ ಅನ್ನೋದನ್ನು ಕಲಿಸಿ ನನ್ನ ಮಗನಿಗೆ. ಟೀಚರ್ಗೆ ಒಬ್ಬ ಟೀಚರ್ ಏನು ಕಲಿಸ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಅಬ್ರಾಹಂ ಲಿಂಕನ್. ಸಾಧ್ಯವಾದರೆ ಆ 11 ಮಂದಿಯ ಜನರಲ್ಲಿ ಇವನು ಕುರಿಯ ಹಾಗೆ ಅವರನ್ನು ಹಿಂಬಾಲಿಸುವುದನ್ನು ಕಲಿಸಬೇಡಿ, ಅವನಿಗೂ ಯಾವುದು ಸರಿ ಯಾವುದು ತಪ್ಪು ಅನ್ನುವ ವಿವೇಚನೆಯನ್ನು ಕಲಿಸಿಕೊಡಿ. ಸಾಧ್ಯವಾದರೆ ಆ ಹಾರುವ ಹಕ್ಕಿಗಳನ್ನು ನೋಡಿ ಆನಂದಿಸುವಂಥ ಭಾವವನ್ನು ಅವನಿಗೆ ಕಲಿಸಿಕೊಡಿ. ಸಾಧ್ಯವಾದರೆ ಬೆಟ್ಟದ ಮೇಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಬಿರುವ ಏನು ಸ್ನೋ ಇದೆಯಲ್ಲ ಅದರ ಸೌಂದರ್ಯವನ್ನು ಅನುಭವಿಸಲು ಅವನಿಗೆ ಕಲಿಸಿ ಅಂತ ನಂಬಿದವರನ್ನು ಸದಾ ಜೊತೆಗೆ ಇಟ್ಕೊಳ್ಳುವಂಥದ್ದು, ಅತಿ ಹೊಗಳುವವರನ್ನು ದೂರ ಇಡುವಂತಹ, ಸಾಧ್ಯವಾದರೆ ಅವನಂಥ ನಾಯಕತ್ವದ ಗುಣಗಳನ್ನು ಬೆಳೆಸಿ ಅಂತ ಏನು ಅಬ್ರಾಹಂ ಲಿಂಕನ್ ಗುರುಗಳಿಗೆ ಪತ್ರ ಬರೀತಾರಲ್ಲ, ಆ ಪತ್ರ ಅವು ಏನು ಬರೆದಿದ್ದಾರೆ ಅವೆಲ್ಲ ಜವಾಬ್ದಾರಿಗಳು ನಮ್ಮ ಮೇಲೆ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನನಗೆ ಮತ್ತೊಂದು ಚಿಂತನೆ ಬಗ್ಗೆ ನಾವೆಲ್ಲ ಇಲ್ಲಿ ಮಾತಾಡ್ತೇವೆ. ಈ ಪ್ರಾಮಾಣಿಕತೆ ಬಗ್ಗೆ ಮಾತಾಡುವಂಥದ್ದಾಗಲಿ, ಆಮೇಲೆ ಹೀಗೆ ಮಾತಾಡುವ ವಿಚಾರಗಳನ್ನು ನಾವು ಈ ದೇಶಭಕ್ತಿ ಬಗ್ಗೆ ಮಾತನಾಡುವಂಥ ವಿಚಾರಗಳೇ ಆಗಿರಲಿ, ಈ ಎಲ್ಲ ಚಿಂತನೆಗಳನ್ನು ಮಗುವಿನ ತಲೆಯೊಳಗೆ ಬಿತ್ತುವಂಥ ಮಹಾಕಾರ್ಯವನ್ನು ವಿ ಟೀಚರ್ಸ್ ನಾವು ಮಾಡಬೇಕೇ ಹೊರತು ಬೇರೆಯವರು ಇದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಹೀಗಾಗಿ ಟೀಚರ್ಸ್ ಮಾತ್ರ
ಈ ದೇಶವನ್ನು ಕಟ್ಟುವಂಥವರೇ ಹೊರತು ಅದಕ್ಕೆ ಬೇರೆಯವರಿಗೆ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನೆನಪಿಟ್ಕೊಂಡು ನಾವು ಹೇಳಬೇಕು, ವಿ ಆರ್ ದ ಟೀಚರ್ಸ್, ವಿ ಆರ್ ದ ಕ್ರಿಯೇಟರ್ಸ್, ವಿ ಆರ್ ದ ನೇಷನ್ ಬಿಲ್ಡರ್ಸ್ ನಾವು ಅಂತ. ಆ ಸ್ವಾಭಿಮಾನ ನನ್ನೊಳಗೆ ಬರಬೇಕು. ಅದನ್ನು ಕೂಡ ಅದಕ್ಕೆ ಹೇಗೆ ಒಂದು ಘಟನೆ ಬರ್ತದೆ, ಅವರು ಬೇರೆ ಯಾವುದೋ ಒಂದು ನೆಲದಲ್ಲಿ ನಡೆದಂಥ ಘಟನೆ ಅದು. ಅಲ್ಲಿ ಒಬ್ಬ ಶಿಕ್ಷಕ, ನಾವೇನೀಗ ಹೇಳ್ತೇವಲ್ಲ ಇದೇ ನೆಲದಲ್ಲಿ ಅಂತ ಇಟ್ಕೊಳ್ಳೋಣ, ಅವನು ಸ್ಟೂಡೆಂಟ್ಸ್ಗಳೆಲ್ಲ ಕಲಿತಿರ್ತಾರೆ, ಅವ್ನು ತುಂಬ ಚೆನ್ನಾಗಿ ಪಾಠ ಮಾಡ್ತಾನಂತೆ ಶಿಕ್ಷಕ. ಆ ಪಾಠ ಮಾಡಿದಾಗ ಅವನ ಕೀರ್ತಿ ಅದು ತುಂಬ ಎಲ್ಲ ಕಡೆಗೂ ಪಸರಿಸ್ತದೆ. ಅದು ರಾಜನ ಕಿವಿಗೂ ಹೋಗಿ ಮುಟ್ತದೆ. ರಾಜ ಒಂದು ಸಾರಿ ಅವನನ್ನು ನೋಡಬೇಕು ಅಂತ ಹೇಳಿ ಸ್ಕೂಲಿಗೆ ಬರೋದಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲ, ರಾಜರು ನಿನ್ನ ಸ್ಕೂಲಿಗೆ ಬರ್ತಾ ಇದ್ದಾರೆ ಅಂತ ಬಂದು ಸಂದೇಶ ಕೊಟ್ಟರೆ ಈತ ಹೇಳ್ತಾನೆ, ದಯವಿಟ್ಟು ರಾಜರು ಬರೋದು ಬೇಡ ನನ್ನ ಶಾಲೆಗೆ ಅಂತ. ಅದಕ್ಕೆ ಅವ್ರು ಆಶ್ಚರ್ಯವಾಗಿ, ರಾಜರೇ ಸ್ಕೂಲಿಗೆ ಬರ್ತಾ ಇದ್ದಾರೆ, ನೀವು ಬೇಡ ಅಂತ ಹೇಳ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದರೆ, ಇಲ್ಲ, ಇದುವರೆಗೆ ನಾನು ನನ್ನ ಮಕ್ಕಳಿಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರುವೇ ಶ್ರೇಷ್ಠ, ಗುರುವೇ ದೇವರು, ಅವ್ನು ಬಿಟ್ಟರೆ ಬೇರೆ ಯಾರು ದೊಡ್ಡವರಲ್ಲ ಅಂತ ಕಳಿಸಿದ್ದೀನಿ. ನೀವು ಬರ್ತೀರಾ? ನೀವು ಬಂದಾಗ ನಾನು ಎದ್ದು ನಿಲ್ಲಬೇಕಾಗುತ್ತೆ, ನನ್ನ ತಲೆ ಮೇಲೆ ಹ್ಯಾಟನ್ನು ತೆಗೆದು ನಿಮಗೆ ಗೌರವ ಸಲ್ಲಿಸಬೇಕಾಗ್ತದೆ. ಅವಾಗ ನನ್ನ ಮಕ್ಕಳು ಅನ್ಕೋತಾರೆ, ನೋ ನೋ ನೋ, ಮೈ ಸರ್ ಇಸ್ ನಾಟ್ ಗ್ರೇಟ್, ಮೈ ಟೀಚರ್ ಇಸ್ ನಾಟ್ ಗ್ರೇಟ್, ಅವ್ರ ಕಿಂಗ್ ಇಸ್ ಗ್ರೇಟ್ ಅಂತ ಅನ್ಕೋತಾರೆ. ಅದಕ್ಕೆ ದಯವಿಟ್ಟು ಬರೋದು ಬೇಡ ಅಂತ. ಕೊನೆಗೆ ಅವನೇನು ಮಾಡ್ತಾನೆ ಅಂತಂದರೆ, ಇಲ್ಲ, ನಾನು ಬರ್ತೇನೆ ಸ್ಕೂಲಿಗೆ, ನಾನು ಬಂದಾಗ ಅವನು ಎದ್ದು ನಿಲ್ಲಬಾರ್ದು ಟೀಚರ್, ಅವ್ನು ಹಾಗೆ ಕುತ್ಕೊಂಡೇ ಇರಬೇಕು, ನಾನು ಸ್ಟೂಡೆಂಟ್ಸ್ ಎದುರಿಗೆ ನಾನು ಹ್ಯಾಟ್ ತೆಗೆದು ಅವನಿಗೆ ಬೋ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ಟೀಚರ್ ಅವ್ರು ಬಂದರು, ರಾಜ ಟೀಚರ್ ಕುತ್ಕೊಂಡೇ ಇದ್ದರು. ಆ ರಾಜನೇ ತಲೆಯನ್ನು ಹ್ಯಾಟ್ ತೆಗೆದು ಆ ಗುರುವಿಗೆ ನಮಸ್ಕರಿಸ್ತಾನೆ ಅಂತ ಹೇಳಿದರೆ, ಇದು ಎಲ್ಲರಿಗೂ ಬರೋಕ್ಕೆ ಸಾಧ್ಯನಾ? ಎಲ್ಲ ಟೀಚರ್ಸ್ಗೂ ಬರೋಕ್ಕೆ ಸಾಧ್ಯನಾ? ಒಂದು ಯಾವುದೋ ಟ್ರಾನ್ಸ್ಫರಿಗೋ, ಒಂದು ಯಾವುದೋ ಆಸೆಗೋ, ಒಂದು ಇನ್ಯಾವುದೋ ಕೆಲಸಕ್ಕೋ ಅವರಿವರ ಮನೆ ಮುಂದೆ ಹೋಗಿ ದೇಹಿ ಅಂತ ಹೇಳಿ ಎದೆ ಬಗ್ಗಿಸಿ ನಡು ಬಗ್ಗಿಸಿ ನಿಂತ್ಕೊಂಡು ಇರುವಂಥ ಒಂದು ಯಾಚಕ ಸ್ಥಿತಿಯೊಳಗೆ, ದೀನ ಸ್ಥಿತಿಯೊಳಗೆ ಇರುವಂಥ ಮನೋಸ್ಥಿತಿ ಹೊಂದಿರುವಂಥ ನಾವುಗಳು ಈ ಸ್ವಾಭಿಮಾನ ನಮ್ಮೊಳಗೆ ಬಂದರೆ ಈ ದೇಶವನ್ನು ಕಟ್ಟಕ್ಕಾಗತ್ತೆ. ಕಟ್ಟಬೇಕು ಇದನ್ನು. ಯಾಕೆಂದರೆ ನಾವು ದೇಶ ಕಟ್ಟುವಂಥ ಶಕ್ತಿ ಇರುವಂಥವ್ರು ನಾವು. ಅದಕ್ಕಾಗಿಯೇ ನಿಮಗೆಲ್ಲ ಗೊತ್ತಿದೆ ಎಂಥ ಕಾರ್ಯ ನಡೆದಿದೆ ಇತಿಹಾಸದ ತುಂಬೆಲ್ಲ. ಒಂದು ಸಾರಿ ನಿಮಗೆ ಗೊತ್ತಿದೆ ಎಲ್ಲಿ ಅಂತ ಹೇಳಿದರೆ, ಅದು ಪಲ್ಲವರ ಅಶ್ವಮೇಧ ಯಾಗದ ಕುದುರೆ ಅದು ಬರ್ತಿರ್ತದೆ. ಅಲ್ಲೊಬ್ಬ ವಿದ್ಯಾರ್ಥಿ, ಒಂದು ನದಿ ಹರಿತಾ ಇದೆ, ನದಿಯ ಪಕ್ಕದಲ್ಲಿ ತನ್ನ ಮೇಲಿನ ಬಟ್ಟೆಯನ್ನು ಆತ ಬಿಸಿಲಿಗೆ ಒಣ ಹಾಕಿರ್ತಾನೆ. ಪಲ್ಲವರ ಅಶ್ವಮೇಧ ಯಾಗದ ಕುದುರೆ ಬಂದು ಅದನ್ನು ತುಳಿತದೆ. ತುಳಿದು ಅದು ಮುಂದೆ ಹೋಗ್ತಿರ್ಬೇಕಾದ್ರೆ, ನಿಮ್ಮ ಕುದುರೆ ನನ್ನ ಬಟ್ಟೆಯನ್ನು ಹೊಲಸು ಮಾಡಿದೆ, ಸ್ವಚ್ಛ ಮಾಡಿ ಕೊಡಿ ಅಂತ ಇವನು ಬೆನ್ನು ಹತ್ತಾನೆ ಹುಡುಗ. ಅವ್ರು ಕೇಳ್ತಾರೆ, ಹುಡುಗ, ಇದು ಪಲ್ಲವರ ಅಶ್ವಮೇಧ ಯಾಗದ ಕುದುರೆ, ಇದು ಗೊತ್ತಾ ನಿನಗೆ ಅಂತ ಕೇಳಿದರೆ, ಅವನೇನು ಕೇಳಲ್ಲ. ಅವನ ಮೇಲೆ ಕುತ್ಕೊಂಡಿರುವಂಥ ಸೇನಾಧಿಪತಿ ಮಡಿಯಾನ್ ಅಂತ ಹೇಳಿ ಅವನು ಮುಂದೆ ಹೋಗ್ತಿರ್ಬೇಕಾದ್ರೆ ಈ ಹುಡುಗ ಹೋಗಿ ಕುದುರೆ ಬಾಲವನ್ನು ಹಿಡ್ಕೊಂಡು ಜೋತ್ ಬೀಳ್ತಾನೆ. ಅವನ ಮೇಲೆ ಇದ್ದಂಥ ಮಡಿಯಾನ್ ಸೇತುಪತಿ ಆ ಹುಡುಗನನ್ನು ತಗೊಂಡು ಎತ್ತಿ ದೂರಕ್ಕೆ ಬಿಸಾಕ್ತಾನೆ. ಕೆಳಗೆ ಬಿದ್ದ ಹುಡುಗ ಓಡ್ತಾ 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 ಬಂದು ಗುರುವಿಗೆ ಕೇಳ್ತಾನೆ, ಗುರುಗಳೇ, ಪಲ್ಲವರ ಅಶ್ವಮೇಧ ಯಾಗದ ಕುದುರೆಯನ್ನು ನಾನು ಕಟ್ಟಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾನೆ. ಒಬ್ಬ ಸಾಮಾನ್ಯ ಗುರು, ಒಬ್ಬ ಶ್ರೇಷ್ಠ ಗುರುವಿಗಿರುವ ವ್ಯತ್ಯಾಸ ಏನು ಅಂದರೆ, ಆ ಸಾಮಾನ್ಯ ಗುರುವಾಗಿದ್ದರೆ ಬಡವ ಸುಮ್ಮನೆ ಇರೋ, ಯಾಕೆ ನಿನ್ಗೆ ಬೇಕು ಅದನ್ನೆಲ್ಲ ಅಂತ ಹೇಳ್ತಿದ್ರೇನು. ಆದರೆ ಒಬ್ಬ ಶ್ರೇಷ್ಠ ಗುರು ಏನು ಮಾಡ್ತಾರೆ ಅಂತಂದರೆ, ಒಬ್ಬ ಸಮರ್ಥ ಶಿಕ್ಷಕ ಏನು ಮಾಡ್ತಾರೆ ಅಂದರೆ, ಏಕೆ ಸಾಧ್ಯವಿಲ್ಲ, ದರ್ಬೆಯನ್ನು ಹಿಡಿಯುವ ಕೈಯಲ್ಲಿ ಖಡ್ಗವನ್ನು ಹಿಡಿ, ಶಾಸ್ತ್ರವನ್ನು ಹಿಡಿಯುವ ಕೈಯಲ್ಲಿ ಶಸ್ತ್ರವನ್ನು ಹಿಡಿ, ಸಾಧ್ಯ ಆಗುತ್ತೆ ಅಂತ ಹೇಳಿ ಒಬ್ಬ ಟೀಚರ್ ಒಬ್ಬ ಸ್ಟೂಡೆಂಟನ ಎಲೆಯೊಳಗೆ ಆ ಒಂದು ಆತ್ಮವಿಶ್ವಾಸದ ನುಡಿಗಳನ್ನು ಏನು ಬಿತ್ತಾನೆ, ಅದನ್ನೇ ನಂಬಿ ಬೆಳೆದಂಥ ಅದೇ ಹುಡುಗ ಮುಂದೊಂದು ದಿನ ಪಲ್ಲವರ ಸೊಕ್ಕನ್ನು ಅಡಗಿಸಿ ಕನ್ನಡದ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಮಯೂರ್ ಶರ್ಮಾ ಆಗ್ತಾನೆ. ಅವ್ರ ಗುರು ವಿಷ್ಣು ಶರ್ಮಾ ಅಂತ. ಅವ್ರ ಗುರು ವಿಷ್ಣು ಶರ್ಮಾ ಅಂತ. ಏನು ಮಾಡಬಲ್ಲರು ಒಬ್ಬ ಗುರು ಅಂತ, ಒಂದು ಸಾಮ್ರಾಜ್ಯವನ್ನು ಕಟ್ಟಬಲ್ಲ ಶಕ್ತಿ, ಆ ವಿದ್ಯಾರ್ಥಿಗಳನ್ನು ಮನಸ್ಥಿತಿಯನ್ನು ಮನೋಧೈರ್ಯವನ್ನು ಹೆಚ್ಚು ಮಾಡುವಂಥ ಶಕ್ತಿ ಒಬ್ಬ ಟೀಚರ್ಸ್ಗಿದೆ ಅಲ್ವಾ. ಇದನ್ನೆಲ್ಲ ಒಂದು ಸಾರಿ ನಾವೆಲ್ಲ ಚಿಂತನೆ ಮಾಡಿಕೊಳ್ಳುವಂಥ ಕಾರ್ಯವನ್ನು ಇತಿಹಾಸ ತುಂಬೆಲ್ಲ ನಡೀತವೆ. ಹೀಗೆಲ್ಲ ನಾವು ಮಾಡ್ತಾ ಮಾಡ್ತಾ ಹೋಗ್ತೇವೆ. ನಿಮ್ಗೆ ಗೊತ್ತಿದೆ, ನನಗೆ ಭಾಳಷ್ಟು ಚಿಂತನೆಗಳಿದ್ದಾವೆ, ಸಮಯ ನಿರ್ಬಂಧಿಸ್ತದೆ. ಆದರೆ ಎಲ್ಲ ಟೀಚರ್ಸ್ಗೆ ನಾನು ವಿನಂತಿ ಅಷ್ಟೇ, ಸ್ವಾಭಿಮಾನ ಅಂತ ನಾನು ಈಗ ಹೇಳ್ತಾ ಇದ್ದೆ, ಅಂಥ ಸ್ವಾಭಿಮಾನಿ ಶಿಕ್ಷಕರು ನಮ್ಮ ಮಧ್ಯದಲ್ಲಿ ಆಗಿ ಹೋಗ್ತಾರೆ. ನಮ್ಗೆ ಗೊತ್ತಿದೆ, ಕುವೆಂಪು ಅವರು ಕುಲಪತಿಗಳಾಗಿದ್ದರು. ಇದು ಮೈಸೂರು ಕರ್ನಾಟಕದ ಏಕೀಕರಣ ಚಳವಳಿ ನಡೀತಾ ಇತ್ತು. ಅವರು ಮೈಸೂರು ಕರ್ನಾಟಕದ ಪರವಾಗಿ ಇರಲಿಲ್ಲ, ಅವರು ಬೇರೆ ಈ ಸಭೆಯಲ್ಲಿ ಪಾಲ್ಗೊಳ್ತಿದ್ರು ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಜನ ಚಾಡಿ ಹೇಳಿ ಅವತ್ತಿರುವಂಥ ಮಹಾರಾಜರಿಗೆ ಅವ್ರಿಗೆ ನೋಟಿಸ್ ಕೊಡೋದಕ್ಕೆ ಹಚ್ತಾರೆ. ನೋಟಿಸ್ ಅವರಿಗೆ ಕೊಟ್ಟರೆ ಕುವೆಂಪು ಅವರು ಅದಕ್ಕೆ ಏನು ಬರೀತಾರೆ ಗೊತ್ತಾ, ಅಖಂಡ ಕರ್ನಾಟಕ ಒಲ್ತು ನಿಮ್ಮ ರಾಜಕೀಯದ ಬೂಟಾಟಿಕೆಯ ನಾಟಕ, ಇಂದು ಬಂದು ನಾಳೆ ಸಂದು ಹೋಗುವ ಮಂತ್ರಿಮಂಡಲ ಬರೀತಾರೆ. ಒಬ್ಬ ಶಿಕ್ಷಕ, ಅವರೇನು ದೊಡ್ಡ ಹುದ್ದೆ ಒಳಗಿರೋರಲ್ಲ.
ಅಖಂಡ ಕರ್ನಾಟಕ ಒಲ್ತು ನಿಮ್ಮ ರಾಜಕೀಯದ ಬೂಟಾಟಿಕೆಯ ನಾಟಕ, ಇಂದು ಬಂದು ನಾಳೆ ಸಂದು ಹೋಗುವ ಮಂತ್ರಿಮಂಡಲ, ನೃಪತುಂಗನಿಲ್ಲಿ ಚಕ್ರವರ್ತಿ, ಪಂಪನಿಲ್ಲಿ ಮುಖ್ಯಮಂತ್ರಿ, ರನ್ನ ಪನ್ನ ಜನ್ನ ರಾಘವಾಂಕ ಹರಿಹರ ಸರ್ವಜ್ಞ ಷಡಕ್ಷರ, ಸರಸ್ವತಿ ದೇವಿಯೇ ರಚಿಸಿದೊಂದು ಸಚಿವ ಮಂಡಲ, ನಿತ್ಯ ರುಚಿರ ಕುಂಡಲ ಅಂತ ಒಂದು ಕವಿತೆ ಬರೀತಾರೆ. ಎಂಥ ಸ್ವಾಭಿಮಾನ ಇರಬೇಕು. ಅದಕ್ಕೆ ನೋಡ್ರಿ, ಮತ್ತೆ ನೀವು ಹೀಗೆ ನೋಟಿಸ್ ಕೊಟ್ಟರು ಹೀಗೆ ಕವಿತೆ ಬರೆದಿದ್ದಾರೆ ಕುವೆಂಪು ಅಂತ ಹೇಳಿದರೆ, ಅವರಿಗೆ ಹೋಗಿ ಹೇಳ್ತಾರೆ, ಅವಾಗ ಕೆ ಸಿ ರೆಡ್ಡಿ ಅವರು ಮುಖ್ಯಮಂತ್ರಿ ಇರ್ತಾರೆ ಅಂತ, ಅವ್ರಿಗೆ ಹೋಗಿ ಹೇಳಿದಾಗ ಇನ್ನೊಂದು ನೋಟಿಸ್ ಕೊಟ್ರಿ ಅಂದರೆ, ಬೇಡಪ್ಪ ಒಂದು ನೋಟಿಸ್ ಕೊಟ್ರೇ ಒಂದು ಕವಿತೆ ಬಂದಿದೆ, ಇನ್ನೊಂದು ನೋಟಿಸ್ ಕೊಟ್ಟರೆ ಇನ್ನೂ 3 ಕವಿತೆಗಳನ್ನು ಬರೀತಾರೆ ಕುವೆಂಪು ಅಂತ ಹೇಳಿ. ಅಂದರೆ ಇದು ಸ್ವಾಭಿಮಾನ ಅಂತ. ನನಗೆ ಆಳುವ ಅರಸ ಪ್ರಭು ಅಂದಾಕ್ಷಣವೇ ಅವನ ಮುಂದೆ ನಾವು ಬೆನ್ನು ಬಾಗಿಸಿ ದೇಹಿ ಅಂತ ಹೇಳಿ ನನ್ನತನವನ್ನು ಎಲ್ಲವನ್ನು ಮರೆತುಕೊಂಡು ಹೋಗಿ ನಿಲ್ಲುವಂಥದ್ದು ಯಾವುದಿದು? ನಾವು ಮಕ್ಕಳಂತ ಒಳಗೆ ಬಿತ್ತೋದು ಯಾವಾಗ? ಹೀಗೆ ಅನ್ನುವಂಥ ಚಿಂತನೆ ಅವ್ರಿಗೆ. ಇನ್ನೊಂದು ಬರ್ತದೆ, ಅವ್ರ ಮಗ ಜಯಚಾಮರಾಜೇಂದ್ರ ಒಡೆಯರ್ ಅಂತಿದ್ರು. ಅವರು ಓದ್ತಿರ್ಬೇಕಾದ್ರೆ ಕನ್ನಡ ವಿಷಯದಲ್ಲಿ ಕುವೆಂಪು ಅವರು 17 ಮಾರ್ಕ್ಸ್ ಅವನು ತೊಗೊಂಡಿರ್ತಾನೆ. ಅವ್ರ ಗುರು ಟಿ ಎಸ್ ವೆಂಕಣ್ಣಯ್ಯ ಇರ್ತಾರೆ. ಟಿ ಎಸ್ ವೆಂಕಣ್ಣಯ್ಯನವ್ರಿಗೆ ಹೇಳ್ತಾರೆ, ಅವತ್ತು ಸುಬ್ಬಾರಾವ್ ಅಂತ ವೈಸ್ ಚಾನ್ಸಲರ್, ಅಲ್ಲ ಹೇಳ್ರಿ ಟಿ ಎಸ್ ವೆಂಕಣ್ಣಯ್ಯ, ಕುವೆಂಪು ಅವ್ರಿಗೆ ಹೇಳ್ರಿ ಮಹಾರಾಜರ ಮಗನಿಗೆ 17 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ. ಹೌದು ಅಂತ ಹೇಳಿ, ಏನಿದು ನೀನು ಮಹಾರಾಜರ ಮಗನಿಗೆ 17 ಮಾರ್ಕ್ಸ್ ಕೊಟ್ಟಿದ್ಯಾ ಅಂತ. ಇಲ್ಲ, ನಾನು ಕೊಟ್ಟಿಲ್ಲ, ಅವ್ನು ತಗೊಂಡಿದ್ದಾನೆ 17 ಮಾರ್ಕ್ಸ್ ಅಂತ. ಇದು ಅದನ್ನು ಹೆಚ್ಚು ಮಾಡುವುದನ್ನು ಮಹಾರಾಜರ ಮಗ ಇಲ್ಲಾಂದ್ರೆ ಏನಾದರೂ ಆಗ್ತದೆ ಅಂತ. ಇಲ್ಲ, ನನಗಂತೂ ಸಾಧ್ಯ ಇಲ್ಲ, ಪೇಪರ್ ತಗೊಳ್ಳಿ, ನೀವು ಬೇಕಾದ್ರೆ ಮಾಡಿ ಅಂತ ಕುವೆಂಪು ಅವರು ಕೊಡ್ತಾರೆ. ಕೊಟ್ಟಾಗ ಅದು ಮಹಾರಾಜರಿಗೆ ಗೊತ್ತಾಗಿ ಅವರು ಕೂಡ ದೊಡ್ಡವರೇ. ಅವ್ರು ಹೇಳ್ತಾರೆ, ಇಲ್ಲ ನನ್ನ ಮಗನನ್ನು ಅವ್ರು ಹಾಗೆ ಪಾಸ್ ಮಾಡೋದು ಬೇಡ, ನನ್ನ ಅರಮನೆಗೆ ಅವರು ಪ್ರತಿ ವಾರದಲ್ಲಿ 2 ದಿವಸ ನನ್ನ ಅರಮನೆಗೆ ಬರಲಿ, ಅವ್ರು ಬರೋದಕ್ಕೆ ವೆಹಿಕಲ್ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ, ಹಾಗೆ ಹೀಗೆ ಅಂತ ಅವ್ರು ಹೇಳಿ ಕಳಿಸ್ತಾರೆ. ಕುವೆಂಪು ಏನು ಬರೀಬೇಕು? ಏನು ಬರೀತಾರೆ? ವಸಂತ ವನದಲ್ಲಿ ಹಾಡುವ ಕೋಗಿಲೆ ನಿಮ್ಮ ಗಿರುದುಗಳನ್ನು ಆಶಿಸುವುದಿಲ್ಲ ಬರೀತಾರೆ ಕುವೆಂಪು ಅವರು. ವಸಂತ ವನದಲ್ಲಿ ಹಾಡುವ ಕೋಗಿಲೆ ನಿಮ್ಮ ಅರಸು ಗಿರುಸುಗಳ ಲೆಕ್ಕತನ ಅದಕ್ಕಿಲ್ಲ, ಆತ ಕವಿ ಪ್ರಳಯಮುಖಿ ಅಗ್ನಿಶಿಖಿ ಅಂತ ಹೇಳಿ ಕವಿತೆಯನ್ನು ಬರೀತಾರೆ. ಇದು ಸ್ವಾಭಿಮಾನ ಅಂತ. ನಾವು ಕೂಡ ಸಾಧ್ಯ ಆದಷ್ಟು ಈ ಚಿಂತನೆಗಳನ್ನು ನಮ್ಮೊಳಗೆ ಬಿತ್ತುಕೊಳ್ಳುವಂಥ ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ಬೋದಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು, ಕೊನೆಯದಾಗಿ ನಾನು ನನ್ನ ಸಮಯದ ಇದಕ್ಕೆ ಬರ್ತಾ ಇದ್ದೀನಿ, ಮಾತು ಮುಗಿಯೋದಿಲ್ಲ. ಜನಪದ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಜನಪದ ತಾಯಿ ಹಾಡ್ತಿರ್ತಾಳೆ, ಆದಾವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡ, ಆದಾವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡ, ಈಗ ಸಾಕವ್ವ ನಿನ್ನ ಕಲ್ಲ, ಈಗ ಸಾಕವ್ವ ನಿನ್ನ ಕಲ್ಲ ಬೆರಳಿಗೆ ಹಾಕಿ ದುಂಗೂರ ಸವೆದಾವೋ ಅಂತ ಬರೀತಾಳೆ. ಜ್ವಾಳ ಬಿಸಾಕ್ ಬಂದಳು, ಹಾಡಕ್ಕೆ ಶುರು ಮಾಡಿದಳು. ತಂದು ಜ್ವಾಳ ಖಾಲಿಯಾಗಿದ್ದು ಕರೆ ಆಕಿನ ಎದೆಯೊಳಗಿನ ಹಾಡು ಖಾಲಿ ಆಗಿದ್ದಿಲ್ಲಂತ. ಏನೂ ಕಲಿಲಾರದಂಥ ತಾಯಿ ಎದೆಯೊಳಗೆ 1000 ಹಾಡಿದ್ದು, ಭಾಳ ಕಲ್ತಿರುವಂಥ ನಮ್ಮ ತಾಯಂದ್ರ ಎದೆಯೊಳಗೆ 4 ಹಾಡುಗಳು ಸಿಗೋದಿಲ್ಲ ಇವತ್ತು. ಹಾಗಿತ್ತು, ಜ್ವಾಳ ಬೀಸುತ್ತಕ್ಕ ಹಾಡೋದೆ ಇತ್ತಲ್ಲ, ನೋಡಿದ್ದೀವಿ ನಾವೆಲ್ಲ. ಹಾಗೆ ನನ್ನ ಸಮಯ ನಿರ್ಬಂಧಿಸ್ತದೆ ಅಂತ ಹೇಳಿಕೊಂಡು ಇಷ್ಟು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಬ್ಬ APJ ಅಬ್ದುಲ್ ಕಲಾಂ ಅನ್ನುವಂಥ ಸ್ಟೂಡೆಂಟನನ್ನು ನಿರ್ಮಾಣ ಮಾಡಿದರು ಅನ್ನೋ ಕಾರಣಕ್ಕೆ ಅವರ ಗುರು ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರ ಹೆಸರು ಜೀವಂತವಾಗಿದೆ. ಒಬ್ಬ ಕುವೆಂಪು ಅನ್ನುವಂಥ ಒಬ್ಬ ಶ್ರೇಷ್ಠ ಕವಿಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೆ ಅವರ ಗುರು TS ವೆಂಕಣ್ಣಯ್ಯ ಅವರ ಹೆಸರು ಜೀವಂತವಾಗಿದೆ. ಒಬ್ಬ ಸಂತ ಶಿಶುನಾಳ ಶರೀಫ ಅನ್ನುವಂಥ ಒಬ್ಬ ಶ್ರೇಷ್ಠ ಅನುಭಾವಿ ಕವಿಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೆ ಅವರ ಗುರು ಗೋವಿಂದ ಭಟ್ಟರ ಹೆಸರು ಜೀವಂತವಾಗಿದೆ. ಆವತ್ತು ಹಕ್ಕ ಬುಕ್ಕರು ಅನ್ನುವಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದರು ಅನ್ನೋ ಕಾರಣಕ್ಕಾಗಿ ವಿದ್ಯಾರಣ್ಯರ ಹೆಸರು ಜೀವಂತವಾಗಿದೆ. ಒಬ್ಬ ಶಿವಾಜಿ ಅನ್ನುವಂಥ ಮಹಾರಾಜರನ್ನು ಸೃಷ್ಟಿ ಮಾಡಿದರು ಅನ್ನೋ ಕಾರಣಕ್ಕಾಗಿ ರಾಮದಾಸರ ಹೆಸರು ಕೂಡ ಇವತ್ತು ಜೀವಂತವಾಗಿದೆ. ಇತಿಹಾಸದ ಪುಟಗಳಲ್ಲೆಲ್ಲ ನೀವು ಹೋದ್ರಿ ಅಂತಂದರೆ ಒಬ್ಬ ಶ್ರೇಷ್ಠ ಅವತ್ತು 18 ವರ್ಷ ಕಲಿಬೇಕು ಅಂತ ಹೊರಟ, ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಕಲಿಬೇಕು ಅಂತಂತ ಯಾರು ಕಲಿಸೋದಕ್ಕೆ ಸಿದ್ಧರಾಗೋದಿಲ್ಲ. ಆದರೆ ಒಬ್ಬ ಗುರು ಸಿದ್ಧರಾಗ್ತಾರೆ. ಅವರು ಎಲ್ಲರೂ ಮೂದಲಿಸ್ತಾರೆ, ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸೋದಕ್ಕೆ. ವಿದ್ಯೆ ಅಂದರೆ ಏನು, ಇದೇನು ಬಳೆಯ ಮಲಾರವೇ ಅಂತ ಕೇಳ್ತಾರೆ. ಇದೇನು ಬಳೆ ಮಾರ್ಕೊಂಡು ಬರ್ತೀಯಲ್ಲ, ಸರ ಮಾಡಿಕೊಂಡು ಹಾಗೆ ಅಂತ ತಿಳ್ಕೊಂಡಿದೆಯಾ, ಇದು ವಿದ್ಯೆ ಪಡೆಯೋದು ಅಂದರೆ ಅಂತ ಮೂದಲಿಸ್ತಾರೆ. ಆದರೆ ಒಬ್ಬ ಗುರು ಸಿದ್ಧರಾಗ್ತಾರೆ. ಅವರು ಸಿದ್ಧರಾದ ಮೇಲೆ 18 ವರ್ಷಕ್ಕೆ ವಿದ್ಯಾಭ್ಯಾಸವನ್ನು ಮಾಡಲು ಕಲಿತಂಥ ವ್ಯಕ್ತಿ ಈತ ಹೇಗಿರ್ಬೋದು, 18 ವರ್ಷ ಆದಮೇಲೆ ಕಲಿಸುವಂಥ ಶಕ್ತಿ ಆ ಗುರುವಿಗೆ ಏನಿರ್ಬೋದು. ಅಂಥ ಹುಡುಗನನ್ನು ಸಿದ್ಧಗೊಳಿಸ್ತಾರೆ. ಅದೇ ಹುಡುಗ ಮುಂದೆ ದೊಡ್ಡವನಾಗಿ ಸಾಹಸ ಭೀಮ ವಿಜಯ ಅಂತ ಮಹಾಕಾವ್ಯವನ್ನು ರಚನೆ ಮಾಡ್ತಾರೆ. ಎನ್ನ ಕಾವ್ಯವನ್ನು ಓದೋದಕ್ಕೆ 8 ಎದೆಗಳು ಬೇಕು ಅಂತ ಹೇಳಿ ಸರಸ್ವತಿಯ ಜ್ಞಾನ ಭಂಡಾರದ ಮುದ್ರೆಯನ್ನು ಒಡೆದು ತೆಗೆದೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಅಂಥ ಕವಿ ರನ್ನ ಹುಟ್ಟಿದ ಅನ್ನೋ ಕಾರಣಕ್ಕಾಗಿ ಅವರ ಗುರು ಅಜಿತ ಸೇನಾಚಾರ್ಯರ ಹೆಸರು ಇವತ್ತು ಜೀವಂತವಾಗಿದೆ. ನಾವು ಯೋಚನೆ ಮಾಡೋಣ.
ಅಂಥ ಒಂದು ವಿದ್ಯಾರ್ಥಿ ಸಮುದಾಯವನ್ನು ಸೃಷ್ಟಿ ಮಾಡುವಂತಹ ಮಹಾಕಾರ್ಯವನ್ನು ಮಾಡುವುದರ ಮೂಲಕವಾಗಿ ನಾವು ಇತಿಹಾಸದಲ್ಲಿ ಜೀವಂತವಾಗಿರ್ತೇವೆ. ಆ ಮೂಲಕವಾಗಿ ಈ ದೇಶದ ಪರಂಪರೆಗಳನ್ನು ನಾವೆಲ್ಲ ಭಾಳಷ್ಟು ಉಳಿಸೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಚಿಂತನೆಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಾನು ಹಂಚಿಕೊಂಡು ಭಾಳ ಪ್ರೀತಿಯಿಂದ ಇಲ್ಲಿ ಎಲ್ಲ ಬಂದು ನನಗೆ ಹೇಳೋದಕ್ಕೆ ಕೇಳೋದಕ್ಕೆ ಸಾಕಷ್ಟಿದೆ. ಸಂವೇದನೆ ಅನ್ನುವಂಥ ವಿಚಾರ ನನಗೆ ಹೇಳಿ ನಾನು ಇದಕ್ಕೆ ಬರ್ತೇನೆ. ಒಬ್ಬ ಟೀಚರ್ಗೆ ಸಂವೇದನೆ ಬೇಕು. ಆ ಸಂವೇದನಾಶೀಲ ಮನೋಭಾವವನ್ನು ಮಕ್ಕಳಲ್ಲಿ ಮೂಡಿಸ್ಬೇಕು. ಆಮೇಲೆ ನಾವು ಎಲ್ಲರೂ ಮಾಡ್ತಾ ಇರುವಂಥದ್ದು, ಇತ್ತೀಚೆಗೆ ಮಾಡ್ತಾ ಇರುವಂಥ ವಿ ಆಲ್ ಟೀಚರ್ಸ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಜ್ಞಾನಕೋಶವನ್ನು ಶ್ರೀಮಂತ ಮಾಡ್ತಾ ಇದ್ದೇವೆ, ಭಾವಕೋಶ ಬಡವಾಗಿದೆ. ಓಕೆ, ವಿ ಆರ್ ಟ್ರೈನಿಂಗ್ ಲೆಫ್ಟ್ ಬ್ರೈನ್, ನಾವು ರೈಟ್ ಬ್ರೈನನ್ನು ಟ್ರೈನ್ ಅಪ್ ಮಾಡೋದನ್ನು ಮರ್ತಿದ್ದೇವೆ. ಜ್ಞಾನಕೋಶ ಶ್ರೀಮಂತವಾಗಿದೆ, ಭಾವಕೋಶ ಬಡವಾಗಿದೆ. ಹೀಗಾಗಿ ಮಾನವನ ತಲೆ ತುಂಬ ಬೆಳಕು, ಆದರೆ ಹೃದಯದಲ್ಲಿ ಸತ್ತು ಬಿದ್ದಿದೆ ಕತ್ತಲೆ ಅಂತ ಹೇಳಿ ಬರೀತಾರೆ. ಅಂತಹ ಭಾವಶೂನ್ಯ ಸಮುದಾಯವನ್ನು ಸೃಷ್ಟಿ ಮಾಡೋದಲ್ಲ, ಸಂವೇದನಾಶೀಲ ಒಂದು ಸಮುದಾಯವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡಾಗ ನಿಮಗೆ ಒಂದು ಘಟನೆ ಸುಮ್ಮನೆ ಹೇಳೋದು. ನಾವೆಲ್ಲ ಪಾಠ ಮಾಡ್ತೇವೆ, ಯಾರ್ದು ಹಳಗಂಡ ಪಾಠ ಮಾಡ್ತೇವೆ. ಆ ಮಗುವನ್ನು ಒಂದು ಸಂವೇದನಾಶೀಲ ಮಗುವನ್ನಾಗಿ ಹೇಗೆ ಮಾಡೋದು ಅಂತ ನಮಗೆ ವನಿತೆ ಹೇಳಲು ಅಂತ ಒಂದು ಪಾಠ ಬರ್ತದೆ. ಯಾರು ಚಂದ್ರಹಾಸ ಹಾವು ಕಡಿದು ಸತ್ತು ಹೋಗಿದ್ದಾನೆ, ಅವನನ್ನು ಶವ ಸಂಸ್ಕಾರ ಮಾಡಬೇಕಾಗಿದೆ, ಕೊಡೋದಕ್ಕೆ ದುಡ್ಡಿಲ್ಲ. ದುಡ್ಡಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಆ ತಾಯಿ ಏನು ಮಾಡ್ತಾಳೆ, ರಾತ್ರಿ ಬರ್ತಾರೆ. ರಾತ್ರಿ ಬಂದು ಆ ಬಿದ್ದಿರುವಂತಹ ಎಲ್ಲ ಆ ಸುಟ್ಟು ಹೋದ ಅರೆಬಂದಿರುವಂತಹ ಕರಿಗೋಳಿಗಳನ್ನೆಲ್ಲ ತಗೊಂಡು ಆ ಮಗುವಿನ ಮೇಲೆ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಬೇಕು, ಅದಕ್ಕೆ ಇಡಬೇಕು. ಆ ಸಂದರ್ಭದಲ್ಲಿ ಒಂದು ಕತೆ ಬರ್ತದೆ, ಘಟನೆ ನೀವೆಲ್ಲ ಗಳಗಳನೆ ಮುನ್ನ ಬೆಂದುಳಿದಿರದ ಕರಿಗಳ್ಳಿಗಳೆಲ್ಲ ಸಿದುಕಿ ತಂದೊಟ್ಟಿ ಮೇಲೆ ಮಂಗಳಮಯ ಕುಮಾರಮಂ ಪಟ್ಟಿರಿಸಿ ಕೆಲದಳು ಉರಿವಗ್ನಿಯಂ ಪಿಡಿದು ನಿಂದು ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟೆಂದು ನುಡಿದು ಇಳುಹಲನಿಗೈದು ಇಳುಹಲಾರದೆ ಬಾಯೆಳೆದು ಮೊರೆಯುಟ್ಟಡ ನಿದ್ರೆ ತಿಳಿದೆದ್ದನ ಭೂಪಾಲನು ಅಂತ. ಬೆಂಕಿ ಹಚ್ಚಬೇಕು ಆಗ್ತಾ ಇಲ್ಲ, ಅಲ್ಲಿವರೆಗೆ ದುಃಖ ತಡ್ಕೊಂಡಿದ್ದಾಳೆ. ಹತ್ತು ಬಿಟ್ಟರೆ ಅವ ಹೇಳ್ತಾನೆ, ಎದ್ದು ಬಿಟ್ಟರೆ ನನ್ನ ಮಗುವಿಗೆ ಸುಡೋದಕ್ಕೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ದುಃಖವನ್ನು ತಡ್ಕೊಂಡಿದ್ದಾಳೆ. ಬೆಂಕಿ ಹಚ್ಚುವಾಗ ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟು, ನೀನು ರಕ್ತಗಂಬಳಿಯಲ್ಲಿ ನಡಬೇಕಾದ ಮಗ, ನೀನು ಮುಳ್ಳುಗಳನ್ನು ತುಳಿಯುವಂತೆ ನಡಿಬೇಕಾಯ್ತಲ್ಲ, ನೀನು ಮೃಷ್ಟಾನ್ನವನ್ನು ಉಂಡು ಬದುಕಬೇಕಾದಂಥ ಮಗ ಇಂಥ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುವಂತಾಯ್ತೆ ಕುಮಾರ. ಏನು ಒಣ ಹುಲ್ಲು ತರಲು ಹೋಗಿ ಬಡ ಹಾವು ಕಚ್ಚಿ ಸಾಯುವಂತಾಯ್ತೆ ಕುಮಾರ. ಆ ತರಗೆಲೆಯು ತರಕೆನಲು, ಗಿರಕೆನಲು, ಲೋಹಿತಾಶ್ವ ಅನ್ನುವಂಥ ತಾಯಿಯ ಇದನ್ನು ಹೇಳುವಾಗ ಆಕೆ ಎದ್ದು ಅಳ್ತು ಬಿಡ್ತಾಳೆ. ಅದ್ದಾಗ ಆ ಧ್ವನಿ ಕೇಳಿ ಹರಿಶ್ಚಂದ್ರಿಗೆ ಎಚ್ಚರ ಆಗ್ತದೆ. ಎದ್ದು ಬಂದು ಕೇಳ್ತಾನೆ, ನಟ್ಟಿಳು ಸುಡುಗಾಡೊಬ್ಬಳವ್ರು ಬಂತೆ, ಬಾಯಿ ಬಿಟ್ಟು ಹಲವು ವೀರ ನಾರಿಯಾವಳು, ಮೀರಿ ಸುಟ್ಟೆಯಾದರೆ ವೀರಬಾಹುಕನಾನೆ, ಕದ್ದು ಸುಡ ಬಂದೆಯ ನಿನ್ನ ನಿಟ್ಟೆಲವ ಮುರಿವನೆಂದು ಅವನಿಸಿ ದಟ್ಟೈಸುತ್ತ ಬಂದು ಮುಟ್ಟಿಗೆ ಮೇಲಿರ್ದ ಸುತನ ಹಿಂಗಾಲ್ ಪಿಡಿದು ಶಳದು ಬುಸುಟಂಬೂಪನು ಅಂತ ಬಂದು ಹಂಗೆ ಬಿಸಾಕಿದಾಗ ಆ ಮಗು ಸತ್ತು ಹೋಗಿದೆ. ಎಲ್ಲಿ ಬಿದ್ರೇನು, ಅದಕ್ಕೆ ಮುಳ್ಳಿನ ಟ್ರೇನು, ಕಲ್ಲು ಬಿದ್ರೇನು. ಆದರೆ ತಾಯಿಗೆ ಸತ್ತು ಹೋಗಿರೋ ಮಗು ಅಂತ ಅನಿಸ್ತಾ ಇಲ್ಲ. ಆ ಮಗು ಕೆಳಕ್ಕೆ ನೆಲಕ್ಕೆ ಬೀಳುವ ಮುನ್ನವೇ ಹೋಗಿ ಆ ಮಗುವನ್ನು ಅಪ್ಕೋತಾಳೆ. ಬಿಸಿಡಿದರು ಬೇಡ ಕಟ ಹಸುಳೆ ನೊಂದ ಹಣ್ಣೆಂದು ಬೀಳುವನ್ನೆತ್ತಿ ತಕ್ಕೈಸಿಕೊಂಡು ಕುಲವ ನೋಡದೆ ಬೇಡಿಕೊಂಬೆ ನೀವನೆನ್ನ ಮಗನಲ್ಲ, ನಿನ್ನ ಶಿಶುವಿನ ಉಪಾಧಿ ಸುಡಲು ಅನುಮತಿಯ ಕರುಣಿಸು ಎಂದೊಡೆ ಎಲೆ ಬರುಳೆ ಹೆನೆ ನುಟ್ಟುದಂ ಮಸನವಾಡಿಗೆ ಹಾಗಮಂ ಕೊಡಲ್ಲದೆ ಏನೆಂದರು ಬಿಡೆನೆಂದನು ಅನ್ನುವಂಥ ಒಂದು ಕಾವ್ಯ ಬರ್ತದೆ. ಆ ಒಂದು ಕವಿತೆಯ ಮೂಲಕವಾಗಿ ಆ ಮಗುವನ್ನು ಎಷ್ಟು ಸಂವೇದನಾಶೀಲರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ, ಅವನ ಭಾವಕೋಶವನ್ನು ನಾವು ಹೇಗೆ ಶ್ರೀಮಂತ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ದಿಶೆಯೊಳಗೆ ಒಬ್ಬ ಸಂವೇದನಾಶೀಲ ಮಕ್ಕಳ ನಿರ್ಮಾಣದ ಕಾರ್ಯದಲ್ಲಿ ನಾವುಗಳು ತೊಡಗಿಸ್ಕೊಂಡ್ರೆ ಶಿಕ್ಷಣಕ್ಕೆ ಒಂದು ನಿಜವಾದ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಹೊತ್ತಿನವರೆಗೆ ನಾನು ಬಂದೆ. ನಿಮ್ಮ ಪ್ರೀತಿಗೆ, ನಿಮ್ಮ ಅಭಿಮಾನಕ್ಕೆ ನಾನೇನು ಕೊಟ್ಟೇನು, ನಿಮ್ಮ ಪ್ರೀತಿಯ ಋಣದ ಸಾಲಗಾರ ನಾನು ಅಂತ ಕವಿ ಹೇಳ್ತಾರಲ್ಲ, ನಿಮ್ಮೆಲ್ಲರ ಪ್ರೀತಿಯ ಋಣ ನನ್ನ ಮೇಲಿದೆ ಅನ್ನುವಂಥ ಮಾತನ್ನು ಹೇಳಿ ಕೊನೆಯದಾಗಿ ನನ್ನ ಥ್ಯಾಂಕ್ಸನ್ನು ಯಾವಾಗಲೂ ಹೇಳುವಂಥದ್ದು ಒಂದು ಜನಪದ ಹಾಡು. ನಾವೆಲ್ಲ ಆಗಿದ್ದರೆ ಪಕ್ಕದ ಮನೆಗೆ ಮಿಕ್ಸಿ ಕೆಟ್ಟಾಗ ಪಕ್ಕದ ಮನೆಗೆ ಹೋಗ್ತೀವಿ, ಮಿಕ್ಸಿಗೆ ಹಾಕ್ಕೊಂಡು ಬರುವಾಗ ಥ್ಯಾಂಕ್ಸ್ ಹೇಳಿ ಕೊಟ್ಟು ಬರ್ತೇವೆ. ಒಂದು ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಪ್ತ ಆಗಿಬಿಡ್ತದೆ ನಮ್ಮದು. ಆದರೆ ಹಳ್ಳಿ ಹೆಣ್ಮಕ್ಳು ಬೀಸುಕಲ್ಲಿ ಇರಲಿಲ್ಲ, ಬೇರೆ ಮನೆಗೆ ಹೋದಳು, ಬೀಸುಕಲ್ಲಲ್ಲಿ ಜೋಳ ಬೀಸಿದಳು, ಕೊಟ್ಟು ಬರುವಾಗ ಆಕೆ ನಮ್ಮ ಹಾಗೆ ಒಂದು ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಪ್ತ ಮಾಡಲಿಲ್ಲ. ಆಕೆ ಹೇಳ್ತಾಳೆ, ಕಲ್ಲು ಕೊಟ್ಟವುಗೆ ಎಲ್ಲ ಭಾಗ್ಯವೂ ಬರಲಿ, ಕಲ್ಲು ಕೊಟ್ಟವುಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ. ನೋಡಿ ಜಸ್ಸಿ, ಏನೂ ಕಲಿಲಾರದ ಹೆಣ್ಣು ಮಗಳು ಹೇಳಿದ ಥ್ಯಾಂಕ್ಸು, ಕಲಿತಂಥ ಹೆಣ್ಣು ಮಗಳು ಹೇಳಿದ ಥ್ಯಾಂಕ್ಸು. ಈಗ ಒಂದು ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಕ್ತ ಮಾಡಿದರೆ ಆಕೆ ಹೇಳ್ತಾಳೆ, ಕಲ್ಲು ಕೊಟ್ಟವ್ವ ನಿನಗೆಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂದರೆ ನಿನ್ನ ಮಗ ರಾಜ್ಕುಮಾರ್ ಆಗಲಿ, ಮಲ್ಲಿಗೆ ಮುಡಿಯುವಂಥ ಚಂದನ ಸೊಸೆ ನಿನ್ನ ಮನೆಗೆ ಬರಲಿ ಅಂತ ಹಾರೈಸ್ತಾರಲ್ಲ, ಹಾಗೆ ಈ ನಾಡಿನ ನಿಮ್ಮಂತಹ
ದೇಶಪ್ರೇಮಿ ಯುವಕರನ್ನು, ಈ ದೇಶದ ಪರಂಪರೆಯನ್ನು, ಇತಿಹಾಸವನ್ನು ನಮ್ಮ ತಲೆಯೊಳಗೆ ಬಿತ್ತಿ ಸಾವಿರಾರು ಮಕ್ಕಳನ್ನು ಸಿದ್ಧಗೊಳಿಸುವ ಮಹಾಕೈಂಕರ್ಯಕ್ಕೆ ನಮ್ಮನ್ನು ಅಣಿ ಮಾಡ್ತಾ ಇರುವಂತಹ ಒಂದು ಶಕ್ತಿ ಕೇಂದ್ರದಲ್ಲಿ ನಾನು ಬಂದು ನಿಲ್ಲುವ ಹಾಗೆ ಮಾಡಿದ್ರಲ್ಲ, ಇದು ಉತ್ತರೋತ್ತರವಾಗಿ ಎತ್ತರವಾಗಿ ಬೆಳೀತಾನೆ ಇರಲಿ. ಇಂಥ ಸಾವಿರ ಭಕ್ತರನ್ನು, ದೇಶಭಕ್ತರನ್ನು ಸೃಷ್ಟಿ ಮಾಡುವ ಮಹಾಕಾರ್ಯದಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಂಡು ಕಾರ್ಯವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.